ಕಬ್ಬು ಕಬ್ಬು ರೂಪಾಯಿ 3 ಕಬ್ಬು. ಫ್ಯಾಕ್ಟ್ರಿ ಸೈರನ್ ಕೂಗ್ದಂಗೆ ಸರಿಯಾದ ಟೈಮಿಗೆ ಬರ್ತಾ ಕಂಡ್ಲ. ರೋಲ್ ಕಾಲ್ ರಾಮಕೃಷ್ಣನ್ ಮನೆ ಬೀಗ ಹಾಕಿರೋದನ್ನ ನೋಡ್ಕೊಂಡು ಹೋಯ್ತಾಳಲ್ಲ, ಏನೋ ಮಹಿಮೆ ಇರ್ಬೇಕಂಡ್ಲ. ಕಣ್ ಕಾಣಕ್ಕಿಲ್ವಾ? ಒಂದ್ ಕೊಚ್ಚು ಹೂವ ಕೊಡು. ಅಲ್ಲಮ್ಮ, ಮದ್ವೆ ಆದ್ಮೇಲೆ ಗಂಡ ಹೆಂಡತಿಗೆ ಹೂ ತಗೊಂಡೋಗ್ ಕೊಡೋದ್ ನೋಡಿದೀನಿ. ನೀ ಮದ್ವೆಗ್ ಮುಂಚೆನೆ ಅದೇ ನಮ್ಮ ಸಾಕಮ್ಮನ್ ಸ್ಪೆಷಾಲಿಟಿ. ನಮ್ಮ ಮಾವನ್ ಮನ್ಸು ಗೆಲ್ಬೇಕು ಅಂದ್ರೆ ಈ ಕಾಕಡ ಹೂವ ಕೊಟ್ಟು ಕಾಕಾಡಿಬೇಕು. ಅದರ ನಿಂಗೆ ಗೊತ್ತಾಗಿಲ್ಲ, ಕೊಡು. ಹತ್ತೇರಿ ಗರಂ ಮಸಾಲ, ಯಾವಾಗ ನೋಡಿದ್ರು ಬೀಗ ಬೀಗ ಬೀಗ. ನಮ್ಮ ಮಾವನ್ ಕೇಳಿ ಹೂವ ಮುಡಿಸ್ಕೊಳಕು, ತಾಳಿ ಕಟ್ಟಿಸ್ಕೊಳಕು ಯಾವಾಗ ಟೈಮ್ ಬರುತ್ತೋ. ನೀನು ಕೋಲಾರ ಕಾಳ, ದಾವಣಗೆರೆ ದಾದಾ, ಮಂಗಳೂರಿನ ಮಹಾರಾಜ, ಬೆಂಗಳೂರಿನ ಬಿಗ್ ಬಾಸ್, ಟೋಟಲ್ ಆಗಿ ರೋಲ್ ಕಾಲ್ ರಾಮಕೃಷ್ಣ. ರಾಮ ತರಬೇತಿ ನನ್ ಮಕ್ಳ ಬಂದ್ರಲೆ. ನಿಮ್ ಅತ್ಗೆ ಆಗೋ ಗಾಡಿನ ಯಾವ ಅಡ್ಡಾಕ್ ನಿಲ್ಸವ್ನೆ. ಅವ್ರು ಯಾರು ಈಗ ಬರೋಕಿಲ್ಲ ಕಣಮ್ಮಿ. ಒಳ್ಳೆ ಮಾತಾಗ ನೀನೇ ಒಪ್ಕೊಂಡ್ಬಿಟ್ರೆ ಕೇರಾಪ್ ಸ್ವರ್ಗ ತೋರಿಸ್ಬಿಡ್ತೀನಿ. ಎತ್ತಲೋ ನಿನ್ ಮಕ್ಕಕ್ಕೆ ಇಷ್ಟು ಬೆಂಕಿ ಹಾಕ. ನಮ್ಮ ಮಾವ ಜೈಲ್ಗೆ ಹೋಗಂಟ ಅವ್ನ್ ಕಾಲ್ ಕಸಾಗಿದ್ದೇನು? ಅವನಿಲ್ಲ ಅಂತ ನಿಗಿರ್ಬಿಟ್ಟೈತಾ? ಹೆಂಗೈತ್ ಮೈಗೆ ಗರಂ ಮಸಾಲ? ನಿನ್ ಮಸಾಲ ಮೈ ನೋಡ್ತಿದ್ರೆ ಮೈ ಜುಮ್ ಜುಮ್ ಅಂತೈತೆ, ಮನಸ್ಸು ಒಂದ್ಸಲನಾದ್ರೂ ಮಜಾ ಮಾಡು ಅಂತೈತೆ. ಏ ಹುಯಿನ ಬಾತ್ ಮಾವ, ಈಗ ನನ್ನ ಮನಸ್ಸು ಏನಂತೈತೆ ಗೊತ್ತಾ? ನಿನ್ 4 ಕಿಕ್ಕು ಅಂತೈತೆ. ನಾನಿದ್ದಾಗ ನನ್ನ ಕಾಲ್ ನೆಕ್ಕೊಂಡ್ ಬಿದ್ದಿರೋ ನಾಯಿ ನಾನಿಲ್ಲ ಅಂತ ಬಾಲ ಬಿಸ್ತಾ ಇದ್ದೀಯಾ? ಹಲ್ಕ ಬೇವಾರಿಸಿ ನನ್ನ ಮಗನೇ, ನಿನ್ನ ಬಾಲ ಕತ್ತರಿಸೋಕೆ ನಾನು ಜೈಲಿಗೆ ಬಂದಿರೋದು. ಹೊಸಿ ತಡ್ಕೋ ಸಂಗ. ಆಂಬುಲೆನ್ಸ್ ಫೋನ್ ಮಾಡು, 5 ನಿಮಿಷದಲ್ಲಿ ಇಲ್ಲಿ ಡೆಲಿವರಿ ಆಗುತ್ತೆ ಅಂತ ಹೇಳು. ಆಂಬುಲೆನ್ಸ್ ನಿನಗೋ ನನಗೋ ಗೊತ್ತಾಯ್ತದೆ. ನಮ್ಮ ಮಾವನ ಹತ್ರನೇ ಚಾಲೆಂಜಾ? ಕೊಡ್ಮಾವ ಕೈ. ಗರಂ ಮಸಾಲ ಗಂಡು ಏನ್ ಹಾರಾಗಿರ ಆಗ್ತಿದ್ಯಾ? ಜೈಲಿಂದ ಬಂದ ತಕ್ಷಣ ನಿನ್ ಕೈಯಲ್ಲೇ ತಾಳಿ ಕಟ್ಟಿಸ್ಕೋಬೇಕು ಅಂತ ಕಾಯ್ತಿದ್ದೆ. ಕಟ್ಟು ಮಾವ. ನಾನ್ ತಾಳಿ ಕಟ್ಬೇಕಂದ್ರೆ ಮಾಘ ಮುಗಿದು ಶ್ರಾವಣ ಬರ್ಬೇಕು, ಅಲ್ಲಿವರೆಗೂ ನೀನ್ ಕಾಯ್ಬೇಕು. ಶ್ರಾವಣ ಬರ್ತಾಗ ನಾನ್ ಕಾಯಕ್ಕಿಲ್ಲ. ಕಾಯಕ್ಕಿಲ್ಲ ಅಂದ್ರೆ ನಾನು ಕಟ್ಟಕ್ಕಿಲ್ಲ. ಕಟ್ಟಕ್ಕಿಲ್ಲ ಅಂದ್ರೆ ನಾನ್ ಬಿಡಕ್ಕಿಲ್ಲ. ಏನ್ ಮಾಡ್ತೀಯಾ? ಏನ್ ಮಾಡ್ತೀನಾ? ಲೋ
ಯಾಕೆ ಆತ್ರ ತಾಳಿ ಕಟ್ಟೋಕೆ ನಂಗೆ ಈಗ ಟೈಮ್ ಇಲ್ಲ ಪ್ರೀತಿ ಮಾಡೋಕೆ ಲೇ ಗಂಡು ಬೀರಿ ಯಾಕೆ ಆತ್ರ ತಾಳಿ ಕಟ್ಟೋಕೆ ನಂಗೆ ಈಗ ಟೈಮ್ ಇಲ್ಲ ಪ್ರೀತಿ ಮಾಡೋಕೆ ಈ ಹುಲಿಯಲ್ಲ ಕರಡಿಯಲ್ಲ ಹೆದರಿಕೊಳ್ಳೋಕೆ ಸನ್ಯಾಸಿನೂ ಅಲ್ಲ ನಾನು ದೂರ ಇರೋಕೆ ಮಾಘ ಮಾಸ ತನಕವು ಮುಹೂರ್ತವೇ ಇಲ್ಲವು ಅಲ್ಲಿ ತನಕ ತಾಳಿಕೋ ಸುಮ್ಮನೆ ಬಾಯಿ ಮುಚ್ಚಿಕೋ ಬೆನ್ನ ಹಿಂದೆ ಬೀಳಬೇಡ ಮದುವೆ ಆಗೋಕೆ ಕೊಟ್ಟು ಪ್ರೀತಿ ಮಾಡೋಕೆ ಹೀಗೆಲ್ಲ ಅಂದರೆ ಜಾರಿನ ಬೀಳನು ಸೀರೆಯ ಕಂಡರೆ ಗಂಡು ಬೀರಿ ಯಾಕೆ ಆತ್ರ ತಾಳಿ ಕಟ್ಟೋಕೆ ನಂಗೆ ಈಗ ಟೈಮು ಇಲ್ಲ ಪ್ರೀತಿ ಮಾಡೋಕೆ ತೆಗೆದುಕೋ ಕೊರಕೆಯ ಹೊಡೆಯುವೆ ಊಟವ ಬಿಟ್ಟರೆ ಆರೋಗ್ಯ ಪಡೆಯುವೆ ಲೇ ಸಾಕಮ್ಮ ಟೈಮು ಇಲ್ಲ ಪ್ರೀತಿ ಮಾಡೋಕೆ ಈ ಹುಲಿಯಲ್ಲ ಕರಡಿಯಲ್ಲ ಹೆದರಿಕೊಳ್ಳೋಕೆ ಮಾಘ ಮಾಸ ತನಕವು ಮುಹೂರ್ತವೇ ಇಲ್ಲವು ಬೆನ್ನ ಹಿಂದೆ ಬೀಳಬೇಡ ಮದುವೆ ಆಗೋಕೆ ಲೇ ಸಾಕಮ್ಮ ಟೈಮ್ ಇಲ್ಲ ಪ್ರೀತಿ ಮಾಡೋಕೆ ಲೇ ಸಾಕಮ್ಮ ಟೈಮ್ ಇಲ್ಲ ಪ್ರೀತಿ ಮಾಡೋಕೆ ಅಮ್ಮವ್ರೆ ಕಾಫಿ. ಯಾರು ನೀನ್ ಕಳ್ಸಿದ್ದು? ವಿಶಾಲಿ, ಉಮಾ, ರಮೇಶ್, ಅರವಿಂದ್, ನಾಗರಾಜ್, ಎಲ್ಲಿ ಹಾಳಾಗೋಗಿದ್ರೆ ಎಲ್ಲ? ಯಾರು ನಿಮ್ಗೆ ಹೇಳೋರು ಕೇಳೋರಿಲ್ವಾ? ನನ್ನ ಅನುಮತಿ ಇಲ್ಲದೆ ನನ್ನ ರೂಮ್ಗೆ ಯಾರು ಬರ್ಕೊಡು ಅಂತ ಆರ್ಡರ್ ಮಾಡಿದ್ದೋ ಇಲ್ವೋ? ಯಾರು ಇವಳನ್ನ ಕಳ್ಸಿದ್ದು? ಯಾರು ಇವಳನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದು? ವಿಶಾಲಿ ಎಲ್ಲಿ ಸತ್ತು ಹೋದ್ಲು? ಇಷ್ಟು ಜನ ಇದ್ದೀರಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ನಾಗರಾಜ್, ಕಮಾನ್ ಸ್ಪೀಕ್ ಆನ್. ರತ್ನ, ಆ ಹುಡುಗಿನ ಕೆಲ್ಸಕ್ಕೆ ನೀನ್ ಇಟ್ಕೊಂಡೇನೆ? ಭಟ್ಟ, ಯಾಕೆಲ್ರೂ ಮೌನವಾಗಿದ್ದೀರಿ? ಹೇಳೋ. ಅತ್ತೆ, ಓಹೋ, ನೀನ್ ಮನೇಲಿ ಇರ್ಲಿಲ್ಲ ವಿಶಾಲಿ? ಎಲ್ಗ್ ಹೋಗಿ ಬರ್ತಾ ಇದ್ದೀರಿ? ದೇವಸ್ಥಾನಕ್ಕೆ ಹೋಗಿ ಬರ್ತಿದೀವಿ ಅತ್ತೆ. ದೇವ್ರು ಪ್ರತ್ಯಕ್ಷ ಆದ್ನಾ?
ವರ ಕೊಟ್ನಾ? ನನ್ನ ಅನುಮತಿ ಇಲ್ದೆ ಯಾರು ಈ ಮನೆ ಹೊಸಲು ದಾಟ್ಕೊಡ್ದು ಅಂತ ಹೇಳಿದ್ನೋ ಇಲ್ವೋ? ಇವತ್ತು ಇವ್ರ ಅಪ್ಪನ ಹುಟ್ಟದಬ್ಬ ನೋಡಿ ಮೇಡಮ್, ಫಾದರ್ ಸೆಂಟಿಮೆಂಟು. ಫಾದರ್ ಸೆಂಟಿಮೆಂಟಾ? ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮ ನೋಡಿ ತುಂಬಾ ಸಂತೋಷ ಪಟ್ಟಿರ್ಬೇಕಲ್ಲ? ತುಂಬಾ ಸಂತೋಷ ಪಟ್ರು. ಬರುವಾಗ ಪ್ರಸಾದನೂ ಕೊಟ್ ಬಂದ್ವಿ. ಗುಡ್, ವೆರಿ ಗುಡ್. ಅತ್ತೆ ತುಂಬಾ ಒಳ್ಳೆಯವರು, ನಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ಹೇಳಿಲ್ವಣ್ಣ? ಒಳ್ಳೆಯವರಾ? ಬಾ. ಗೊತ್ತಿಲ್ಲ ತಪ್ಪಾಗ್ಬಿಟ್ರು, ಕ್ಷಮಿಸ್ಬಿಡಿ ಅತ್ತೆ. ಇದರಲ್ಲಿ ರೆಕಾರ್ಡ್ ಮಾಡು. ಮತ್ತೆ ರಿವೈಂಡ್ ಮಾಡಿ ಕೇಳ್ಕೊ. ಪ್ರತಿದಿನ ಬೆಳಿಗ್ಗೆ ಇದೇ ಸುಪ್ರಭಾತ, ರಾತ್ರಿ ಜನಗಣಮನ. ಇದನ್ನ ಕೇಳು ಅಂತ ಹೇಳ್ತಾ ಇರೋದು ದೇಶಭಕ್ತಿ ಹೆಚ್ಚಿಸ್ಕೊಳ್ಳೋದಕ್ಕಲ್ಲ, ಅತ್ತೆ ಮೇಲಿನ ಭಕ್ತಿ ಹೆಚ್ಚಿಸ್ಕೊಳ್ಳೋದಕ್ಕೆ. ಮಮ್ಮಿ, ಯಾರೋ ಅವರು? ಮಮ್ಮಿ, ನಿನ್ನ ಇಂಟರ್ವ್ಯೂ ಮಾಡಕ್ಕೆ ಟಿವಿ ಸ್ಟೇಷನ್ ಅವ್ರು ಬಂದಿದ್ದಾರೆ. ಏನ್ ಮೇಡಮ್, ಮೊನ್ನೆ ಆಫ್ರಿಕಾದ ಅನಾಥ ಮಕ್ಕಳಿಗೆ ಅಂತ 1 ಲಕ್ಷ ರೂಪಾಯಿ ಕೊಟ್ರಂತೆ. ಓಹ್ ಎಸ್ ಎಸ್ ಎಸ್. ಕೂತ್ಕೊಳ್ಳಿ. ವಿಶಾಲಿ, ಕೂತ್ಕೊಳ್ಳಿ madam. ಇವರಿಗೆಲ್ಲ ಬೋನ್ಬಿಟ್ಟ ತೊಂಬಮ್ಮ. ಕೂತ್ಕೊಳ್ಳಿ. ಅನಾಥ ಮಕ್ಕಳು ಅಂದ್ರೆ ನನಗೆ ಅಪಾರ ಪ್ರೇಮ. ಅವರು ಪಡೋ ಭಾವನೆನ ಟಿವಿನಲ್ಲಿ ನೋಡ್ದೆ, ಪೇಪರ್ನಲ್ಲಿ ಓದ್ದೆ. ಆಫ್ಟರ್ ಆಲ್ 1 ಲಕ್ಷ ರೂಪಾಯಿ ಕೊಟ್ಟೆ ಅಷ್ಟೇ. ಅದಕ್ಕೆ ಸಮತಾವಾದ ಕ್ಲಬ್ನವರು ನಿಮ್ಗೆ ಮಮತಾ ಅವಾರ್ಡ್ ಕೂಡ ಕೊಟ್ರಂತೆ. ಆಫ್ ಕೋರ್ಸ್. ನಾಗರಾಜ್, ಎಸ್ ಮೇಡಮ್. ನಮ್ ಟೆಕ್ಸ್ಟೈಲ್ಸ್ ಮಿಲ್ದು ಸ್ಪೆಷಲ್ ಕ್ವಾಲಿಟಿ 2 ಸೀರೆ ತಂದ್ಕೊಡಿ ಇವರಿಗೆ. ಓಕೆ ಮೇಡಮ್. ಅದೆಲ್ಲ ಯಾಕೆ? ನಮ್ ಮನೆಗೆ ಬರೋ ಅತಿಥಿಗಳಿಗೆ ಏನಾದ್ರೂ ಕೊಡ್ಲೇಬೇಕು. ಅದೇ ನನ್ನ ಸಿಸ್ಟಮ್. ಬೈ ನಿಮ್ ಕಿರಿ ಮಗಳು ಸ್ವಪ್ನ BE ಎಲೆಕ್ಟ್ರಾನಿಕ್ಸ್ ಮಾಡ್ತಿದ್ದಾಳೆ. ಹುಲಿ ಹೊಟ್ಟೆಲಿ ಹುಲಿನೇ ಹುಟ್ಟುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಇವರು ನಿಮ್ ಸೊಸೆನಾ? ಇನ್ನೊಂದು ಸ್ಮಾಲ್ ಕ್ವಶನ್ ಕೇಳಿ. ಪ್ರತಿ ಪ್ರೋಗ್ರಾಮ್ ಅಲ್ಲೂ ಪ್ರತಿ ಮೀಟಿಂಗ್ ಅಲ್ಲೂ ನೀವೊಬ್ರೇ ಬರ್ತಾ ಇದ್ದೀರಾ, ನಿಮ್ ಯಜಮಾನ್ರು ಕಾಣಿಸ್ತಾನೆ ಇಲ್ಲ. ಅವ್ರ ಹೆಸರೇನು, ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ? ತಪ್ಪು ತಿಳ್ಕೊಬೇಡಿ ಮೇಡಮ್. ಕೆಲವ್ರು ಹೇಳ್ತಾರೆ ಅವರಾಗ ಅವರೇ ಓಡೋದ್ರು ಅಂತ, ನೀವಾಗ ನೀವೇ ಹೊಡೆದೋಡ್ಸ್ಬಿಟ್ರಿ ಅಂತ. ಇನ್ ಕೆಲವರು ಹೇಳ್ತಾರೆ ಮೇಡಮ್, ಸೀರೆ ರೆಡಿ. ಇನ್ನೊಂದು ಕ್ಷಣ ನೀವಿಲ್ಲಿದ್ರೆ ನಾನು ಭುವನೇಶ್ವರಿ ಆಗಿರೋದಿಲ್ಲ, ಮಹಿಷಾಸುರ ಮರ್ದಿನಿ ಆಗ್ಬೇಕಾಗುತ್ತೆ. ನಾಗರಾಜ್, ಇವ್ರನ್ನ ಕುತ್ತಿಗೆ ಆಚೆಗೆ ದಬ್ಬು. ಇವಾಗ ಅರ್ಥ ಆಯ್ತಾ ಮೀನಾಕ್ಷಿ, ಭುವನೇಶ್ವರಿ ಗಂಡ ಏನಾಗಿದ್ದಾರೆ ಅಂತ? ಏನೋ ಆವೇಶದಿಂದ ಮಾತಾಡಿರಬಹುದು, ಅದಕ್ಕೆ ಮನೆಯಿಂದ ಬೀದಿ ಕಳ್ಸಿದ್ದಾರೆ. ಹುಲಿ ಹೊಟ್ಟೆಲ್ ಹುಲಿನೇ ಹುಟ್ಟುತ್ತೆ ಅಂತ ಹೇಳಿದ್ದು ಕರೆಕ್ಟ್. ಇವಳೇ ಎಷ್ಟು ದುರಹಂಕಾರದಲ್ಲಿ ಮೆರಿತಾ ಇರ್ಬೇಕಾದ್ರೆ ಇನ್ನು ಅಪ್ಪನ ಹಂಗಿಲ್ದೇ ಇರೋ ಮಗಳು ಇನ್ನೆಷ್ಟು ಮೆರಿತಾ ಇರ್ಬೇಕು? ಏನ್ ಹೇಳ್ರೆ 2000 ಇರ್ತಾನೆ ಇದೆ ಸರ್. ಮುಂದಿನ ತಿಂಗಳು 1ನೇ ತಾರೀಕು ಮರಿಬೇಡಿ. ಆಯ್ತೇನ್ರಲ್ಲ? ನಡೀರಿ. ಹೇ, ದೃಷ್ಟಿ ಬೊಟ್ಟೆಟ್ಟಾಗಿದೆ. ಯು ಲುಕ್ ಸ್ಮಾರ್ಟ್ ಐಸೆ. ಏ ಹೂವಿನ ಬಾತ್, ಗಲ್ಲಕ್ಕೆ ಐಸ್ ಕ್ರೀಮ್ ಹೊಡೆದಿದ್ದಲ್ದೆ ಸ್ಮಾರ್ಟ್ ಅಂತ ಬೇರೆ ಸರ್ಟಿಫಿಕೇಟ್ ಕೊಡ್ತಿದ್ಯಾ? ಕರ್ಚಿಫಲ್ ಬರೆಸ್ಕೋ, ಇಲ್ಲ ಕೈ ತೆಗೆದು ನೆಕ್ಕೋ. ಈ ಕೇಸ್ ನಂದು. ನೋಟಕ್ಕೆ ನೋಟ, ಮಾತಿಗೆ ಮಾತು, ಫಸ್ಟ್ ಕ್ಲಾಸ್. ಈ ತರ ಚಿನ್ಕುರಳಿನೇ ನಾನು ಇಷ್ಟು ದಿವಸ ಹುಡುಕ್ತಿದ್ದೆ. ಜೋಡಿ ಅಂದ್ರೆ ಹೀಗಿರ್ಬೇಕು. ಏಯ್ ಮಿಸ್ಟರ್, ಜೋಡಿ ಗೀಡಿ ಅಂದ್ರೆ ನಿನ್ನ ಬಾಡಿನ ಪೀಸ್ ಪೀಸ್ ಮಾಡಿ ಜಾಡಿಲಿ ಇರ್ಬೇಕಾಗತ್ತೆ. ತಪ್ಪು ಮಾಡಿದ್ ನೀನು. ಸಾರಿ ಹೇಳಿ ಕೆನ್ನೆ ಒರ್ಸು. ವಾಟ್? ಕೆನ್ನೆ ವರ್ಸಿದ್ರೆ ಸಾಕ, ಇಲ್ಲ ಕೆನ್ನೆ ಮೇಲೆ ಮುತ್ತು ಕೊಡ್ಬೇಕಾ? ಗುಡ್ ಐಡಿಯಾ. ಮುತ್ತು ಕೊಟ್ಟು ಮುಂದಕ್ಕೆ ಹೆಜ್ಜೆ ಇಡು. ಡೋಂಟ್ ಬಿ ಸ್ಟುಪಿಡ್. ಕಮ್ ಆನ್ ಫ್ರೆಂಡ್ಸ್. ಇಷ್ಟಕ್ಕೆ ಮುಗೀತು ಅಂತ ತಿಳ್ಕೊಬೇಡ, ಜ್ಞಾಪಕ ಇಟ್ಕೋ. ಮುಟ್ಟಿದ್ದಕ್ಕೆ ನಿನ್ನಿಂದ 3 ಮುತ್ತು ತಗೊಂಡೇ ತೀರ್ತೀನಿ. ಒಂದು ಪಬ್ಲಿಕ್ ನಲ್ಲಿ, ಇನ್ನೊಂದು ನಿನ್ನ ರೂಮ್ ನಲ್ಲಿ, ಮತ್ತೊಂದು ನಮ್ಮ ಬೆಡ್ರೂಮ್ ನಲ್ಲಿ. ನಾನು ಮಾತು ಕೊಟ್ರೆ ರಾಮ, ಆದ್ರೆ ಕಣ್ಣು ಹಾಕಿದ್ರೆ ಕೃಷ್ಣ. ಟೋಟಲ್ ಆಗಿ ನನ್ನ ಹೆಸರು ಯು ಕ್ಯಾನ್ ಗೋ ನಾ. ರಂಗ, ಈ ಹುಡುಗಿ ಎಲ್ಲಿ ಹೋಗ್ತಾಳೆ ತಿಳ್ಕೊ. ಗೊತ್ತು ಗುರು, ಇವಳು ಟಿವಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ವಿಷಯ ತಿಳ್ಕೊಳ್ಳೋಕೆ 3ನೇ ಫ್ಲೋರ್ಗೆ ಆಗಾಗ ಬರ್ತಿರ್ತಾಳೆ. ಹಲೋ ಹಲೋ, ಗುಡ್ ಮಾರ್ನಿಂಗ್. ಹಲೋ, ಹಾಯ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ತಗೊಳ್ಳಿ ಸರ್, ಅಮೆರಿಕ ಸಂಸ್ಥೆಗೆ ನಾವು ಕಳಿಸ್ಬೇಕಾಗಿರೋ ಬ್ಲೂ ಪ್ರಿಂಟ್ಸ್, ಡಾಕ್ಯುಮೆಂಟ್ಸ್ ಅಂಡ್ ಗೈಡ್ಲೈನ್ಸ್ ಎಲ್ಲ ತಂದಿದ್ದೀನಿ. ವೆರಿ ಗುಡ್. ಎಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡಿ ತಂದಿದ್ದೀರಲ್ಲ. ಬೈ ದ ವೇ, ನಿಮ್ ಕಂಪನಿ ಚೀಫ್ ಅಮೆರಿಕದಿಂದ ಯಾವಾಗ ಬರ್ತಾರೆ? ಯಾರು? ಅದೇ ಸರ್, ಪ್ರೇಮ್ ಸಾಗರ್. ಮಿಸ್ ಸ್ವಪ್ನ, ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಕೇಳಲ್ಲ. ಕೇಳಿ ಸರ್. ಅಲ್ಲ, ಪ್ರೇಮ್ ಸಾಗರ್ಗೋಸ್ಕರ ನೀವು ಟಿವಿ ಕಂಪ್ನಿ ಸ್ಟಾರ್ಟ್ ಮಾಡ್ತಿದ್ದೀರೋ ಇಲ್ಲ ಟಿವಿ ಕಂಪ್ನಿಗೋಸ್ಕರ ಪ್ರೇಮ್ ಸಾಗರ್ನ ಕೇಳ್ತಿದ್ದೀರೋ ಗೊತ್ತಾಗ್ತಾ ಇಲ್ಲ. ಹಾಗಲ್ಲ ಸರ್, ಪ್ರೇಮ್ ಸಾಗರ್ ಯಾವಾಗ ಬರ್ತಾರೆ ಅಂತ ಗೊತ್ತಾದ್ರೆ ಮಿಕ್ಕಿರೋ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡೋದು ಒಳ್ಳೇದು ಅಂತ. ಫ್ಯಾಕ್ಟ್ರಿ ಕಟ್ಟಕ್ ಹೋಗ್ತಿರೋ ನಮ್ಮ ಅರ್ಜೆಂಟ್ ನಮ್ಗೆ ಇದ್ದೇ ಇರುತ್ತಲ್ವಾ? ಎಸ್ ಎಸ್, ಯುವರ್ ಕರೆಕ್ಟ್. ನಾನ್ ಬರ್ತೀನಿ ಸರ್. ಓಕೆ. ಇವತ್ ನೀವು ಗೆಲ್ಲಕ್ಕಾಗಲ್ಲ ಬಿಡಿ. ರತ್ನ, ಕೊಡೆ ಎಲ್ರಿಗೂ. ರತ್ನ, ಈ ಹುಡುಗಿ ನಿಮ್ಮನೆ ಕೆಲಸದವಳ? ಎಸ್. ವಾ 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 ವಾ,
ಕೆಲಸ ಹುಡುಗಿ ಆದ್ರೂ ಒಳ್ಳೆ ದಂತದ ಗೊಂಬೆ ತರ ಇದ್ದಾಳೆ. ವಾಟ್ ಎ ಬ್ಯೂಟಿಫುಲ್ ಫೇಸ್. ತೆಗಿಯೋ ಕೈನ. ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹ್ಯಾಕ್ ಚಿನ್ನ? ನಾವ್ ಇರೋದೇ ಎಂಜಾಯ್ ಮಾಡಕ್ಕೆ. ಏಯ್, ನೀವೇನು ಮನುಷ್ಯರಲ್ಲೇ ಪಿಶಾಚಿಗಳು? ನಿಮ್ ಅಕ್ಕ ತಂಗಿ ಯಾರಿದ್ದಾನೆ? ರಾಸ್ಕಲ್ಸ್. ರತ್ನ, ಇವ್ರನ್ನೆಲ್ಲ ಹೊರ ಕಳ್ಸು. ಹೊರಗ್ ಕಳ್ಸೋದಕ್ಕೆ ನೀವ್ಯಾರು? ಈ ಮನೆ ನಂದು. ನೀವು ನನಗೆ ತಾಳಿ ಕಟ್ಟಿರೋದು ಬರೀ ಗಂಡ ಅನ್ಸ್ಕೊಳಕ್ ಮಾತ್ರ, ನನ್ನ ಮೇಲೆ ಅಧಿಕಾರ ಚಲಾಯಿಸೋಕಲ್ಲ. ಕಮಾನ್ ಫ್ರೆಂಡ್ಸ್, ಲೆಟ್ಸ್ ಪ್ಲೇ. ಸಂಬಂಧಪಟ್ಟ ಕೆಲವು ರೆಕಾರ್ಡ್ಸ್ ಬೇಕಂತೆ. ಸಂಜೆ 7 ಗಂಟೆ ಒಳಗೆ ಅಲ್ಸೂರ್ ಬರಿಯಲ್ ಗ್ರೌಂಡ್ ಹತ್ರ ರೆಕಾರ್ಡ್ ತಗೊಂಡೋಗಿ ಕೊಡ್ದಿದ್ರೆ ಅದೇ ಬರಿಯಲ್ ಗ್ರೌಂಡ್ ನಲ್ಲಿ ಹಳ್ಳ ತೊಡಿ ನನ್ನ ಮಗಳನ್ನ ಸಮಾಧಿ ಮಾಡ್ಬಿಡ್ತಾರಂತೆ ಸರ್. ಆ ರೆಕಾರ್ಡ್ಸ್ ಫೈಲ್ ತಗೊಂಡು ಹೋಗು. ಸರ್, ಹೇಳದಷ್ಟು ಮಾಡು. ಹೋಗು. ಸರಿ ಸರ್. ರೆಕಾರ್ಡ್ಸ್ ತಂದ್ಯಾ? ನನ್ನ ಮಗಳಲ್ಲಿ ಅಲ್ಲಿ. ಸುಮಾ ಸುಮಾ ಸುಮಾ. ಏಯ್, ಮೊದಲು ರೆಕಾರ್ಡ್ಸ್ ಕೊಡು. ಸಮಾಧಿ ಒಳಗಿಂದ ಬಂದಿದ್ದು ಕಾಣಿಸ್ತಿಲ್ವಾ? ಡೆವಲ್ ದೇವರಾಜ್ ಆಲಿಯಾಸ್ ಇನ್ಸ್ಪೆಕ್ಟರ್ ದೇವರಾಜ್. ನಿಮ್ಮನ್ನ ಡೇರ್ ಡೆವಿಲ್ ದೇವರಾಜ್ ಅಂತ ಜನ ಯಾಕೆ ಕರೀತಾರಂತ ಈಗ ಅರ್ಥವಾಯ್ತು ಸರ್. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಹೇಳಮ್ಮ. ಸರ್, ನನ್ನ ಹೃದಯದಲ್ಲಿರೋ ಕೃತಜ್ಞತೆನ ಯಾವ ರೀತಿ ತಿಳಿಸ್ಬೇಕು ಅಂತ ನನಗೆ ಅರ್ಥವಾಗ್ತಾ ಇಲ್ಲ ಸರ್. ಆದ್ರೆ ಅದ್ರ ಬೆಲೆ ಏನು ಅಂತ ನನಗೊತ್ತು. ಅದಕ್ಕಿಂತ ದೊಡ್ಡದು ನೀವು ನಂಬ್ಕೊಂಡಿರೋ ನೀತಿ ಧರ್ಮ. ಧರ್ಮೋ ರಕ್ಷಿತಿ ರಕ್ಷತ. ನೀವು ನಂಬ್ಕೊಂಡಿರೋ ಧರ್ಮನೇ ನಿಮ್ಮನ್ನು ಕಾಪಾಡುತ್ತೆ ಅಂತ ನಮ್ಮ ಲೆಕ್ಕದಷ್ಟು ಹೇಳ್ತಾ ಇರ್ತಾರೆ. ಬನ್ನಿ, ಹಾಗೆ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಬಾ ಮಲ್ಲಿಕಾ, ಬಾ. ಇದೇ ನಮ್ಮ ಸಮಾಜ. ಒಳಗ್ ಬಾ. ನಿಮ್ ಸಮಾಜದ ಆಫೀಸು ತುಂಬಾ ಚೆನ್ನಾಗಿದೆ. ಒಳ್ಳೆ ಮನೆ ಇದ್ದ ಹಾಗೆ ಇದೆ. ಥ್ಯಾಂಕ್ ಯು. ಅನಾಥ ಮಕ್ಕಳಿಗೆ ಇದು ಆಲಯ, ವಿಧವೆಯರಿಗೆ ದೇವಾಲಯ, ನಿನ್ನಂಥ ಬಡ ವಿದ್ಯಾರ್ಥಿನಿಯರಿಗೆ ಸಮೀಗ್ ಸರಿಯಾಗಿ ಸ್ಕಾಲರ್ಶಿಪ್ ಕೊಡುವಂತ ಮೊಬೈಲ್ ಬ್ಯಾಂಕ್ ಇದ್ದ ಹಾಗೆ. ನೀವು? ನಾನು ಡ್ರೈವರು ಕಮ್ ಓನರ್ ಕಮ್ ಡಾಕ್ಟರ್ ಇದ್ದ ಹಾಗೆ. ಶ್ರೀಪತಿ ಅಂತ ಹೇಳಿದ್ನಲ್ಲ, ಅದು ಇವ್ರೆ. ನಮಸ್ಕಾರ. ಎಷ್ಟೋ ಜನ ಅಸಹಾಯಕ ಮಹಿಳೆಯರಿಗೆ ಆದರ್ಶ ವ್ಯಕ್ತಿ. ಅಷ್ಟೇ ಅಲ್ಲ, ದೊಡ್ಡ ಸಾರಾಯಿ ಕಾಂಟ್ರಾಕ್ಟರ್ ಕೂಡ. ನಿಮ್ ವ್ಯಾಪಾರಕ್ಕೂ ಆದರ್ಶಕ್ಕೂ ಸಂಬಂಧನೇ ಇಲ್ಲ. ನಾನ್ ನೋಡ್ದವ್ರೆಲ್ಲ ಹೇಳೋದೇ ಹೀಗೆ. ವ್ಯಾಪಾರ ಹಣಕ್ಕೋಸ್ಕರ, ಆದರ್ಶ ಕೀರ್ತಿಗೋಸ್ಕರ, ಜಾಲಿ ನನಗೋಸ್ಕರ, ನೀನಿರೋದೇ ಈ ಶ್ರೀಪತಿಗೋಸ್ಕರ. ಏನಿದು? ಇದು ನನ್ನ ಕೈ, ಇದು ನಿನ್ನ ಸ್ವಂಟ. ಬಿಡಿ ನನ್ನನ್ನ. ಆಮೇಲೆ ಗೊತ್ತಾಗತ್ತೆ. ಲತಾ, ಪ್ಲೀಸ್ ಬಾಗಿ ಹಾಕ್ಬೇಡಿ. ನಾನ್ ನಿಮ್ಮನ್ನೇ ನಂಬ್ಕೊಂಡ್ ಬಂದಿದ್ದೀನಿ. ಪ್ಲೀಸ್ ಲತಾ, ಪ್ಲೀಸ್. ನಡಿಯ ಕಂಡಿದ್ದೀನಿ. ನೀನೇನು ಅಂತ ನನ್ ಕೈ ಗೊತ್ತಿದ್ದೀನಿ. ಏ ಹುಯ್ನ ಬಾತ್, ಯಾಕಮ್ಮ ಕೂಕೋತೀನಿ? ಗಿಳಿದೆ ನೀರೊಳಗೆ ಹಾರ್ಬಿಟ್ಟೆ. ಈಗ ಕೈ ಕಾಲು ಜಾಡಿಸಿ ಈಜ್ಕೊಂಡು ದಡ ಸೇರ್ಬೇಕು. ಇಂಥವ್ರಿಗೆಲ್ಲ ಕೈ ಎತ್ತಿ ಮುಗಿಬಾರ್ದು, ಕಾಲಿನ ಚಪ್ಪಲಿ ಎತ್ತಿ ಹೊಡಿಬೇಕು. ನಾನಿದ್ದೀನಲ್ಲ ನಿನ್ ಸಪೋರ್ಟ್ಗೆ. ತೋರ್ಸು ನಿನ್ ವರ್ಷನ.
ಹೋಗು. ರಾಮಕೃಷ್ಣ. ಕರೆಕ್ಟ್. ರಾಮ ಕೃಷ್ಣ ಗೋವಿಂದ ಅಂತ ಭಜನೆ ಮಾಡ್ತಾ ದೇವಸ್ಥಾನದಲ್ಲಿ ಕಾಲ ಕಳೆಯುವ ವಯಸ್ಸಿನಲ್ಲಿ ಯಾಕೋ ಇಂತ ಹಲ್ಕ ಕೆಲಸ ಮಾಡ್ದೆ? ಏನಮ್ಮ ನೋಡ್ತಾ ನಿಂತ್ಬಿಟ್ಟೆ? ಬಾರ್ಸ ಅವಳು ಕೆನ್ನೆಗೊಂದು. ನಿನ್ ಸೊಂಟ ಹಿಡಿದು ನಿನ್ ಸೊಂಟ ಮುರಿದ್ಬಿಡು. ತಗೋ. ಹಾಳಾಗ್ಲಿ ಬಿಟ್ಬಿಡಿ. ಸದ್ಯ ನಾನ್ ಮನೆಗೆ ಹೋದ್ರೆ ಸಾಕು. ಇನ್ನೊಂದು ಸಲ ಇಂಥ ಬೇವಾರ್ಸಿ ಕೆಲಸ ಮಾಡಿದ್ರೆ, ಇನ್ನೊಂದ್ ಸಲ ಬ್ರೋಕರ್ ಕೆಲಸ ನೀನೇನಾದ್ರೂ ಮಾಡಿದ್ರೆ, ಇಬ್ರು ಕಣ್ಗುಡ್ಡೆ ಕಿತ್ತು ಸರ್ಕಲ್ ಅಲ್ಲಿ ನಿಲ್ಸಿ ಪೇಟೆ ಹೆಂಗಸ್ರ ಕೈಲಿ ಚಪ್ಪಲಿಂದ ಹೊಡಿಸ್ತೀವಿ. ಹುಷಾರ್. ನಡಿಯಮ್ಮ. ಅವಳು ಹೋದ್ರೇನಂತೆ, ಎಮರ್ಜೆನ್ಸಿ ಲ್ಯಾಬ್ ತರ ನೀನಿದೆಯಲ್ಲ. ಆ ವಿಶ್ವಾಮಿತ್ರ ಯಜ್ಞ ಮಾಡ್ಬೇಕಾದ್ರೆ ಯಜ್ಞಕುಂಡದಲ್ಲಿ ರಾಕ್ಷಸರು ರಕ್ತ ಮಾಂಸ ಹಾಕ್ತಾ ಇದ್ದಂತೆ. ಹಾಗೆ ಆ ರೋಲ್ ಕಾಲ್ ರಾಮಕೃಷ್ಣನ್ ರೌಡಿತನ ದಿನೇ ದಿನೇ ಹೆಚ್ಚುತ್ತಾ ಇದೆ ಇನ್ಸ್ಪೆಕ್ಟ್ರೆ. ಅವನು ಈಗೇನಾಯ್ತು? ಇನ್ನೇನಾಗ್ಬೇಕು ಇನ್ಸ್ಪೆಕ್ಟ್ರೆ? ಶ್ರೀಪತಿ ಕೂತ್ಕೊಳ್ರಿ. ಇನ್ನೇನಾಗ್ಬೇಕು ಇನ್ಸ್ಪೆಕ್ಟ್ರೆ? ಅಸಹಾಯಕ ಮಹಿಳೆಯರಿಗೆ ನಾನು ಆಶ್ರಯ ಕೊಡಬೇಕು ಅಂತ ನಾನು ಆಶ್ರಮ ಸ್ಥಾಪಿಸಿದ್ರೆ ಅವನು ನನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ. ಇದ್ದಕ್ಕಿದ್ದ ಹಾಗೆ ಅವನು ಅವನ್ 4 ಜನ ಶಿಷ್ಯರು ಬಂದು ಬಿಡ್ತಾರೆ. ರೋಲ್ ಕಾಲ್ ಕೊಡಿ, ಚಂದಾ ಕೊಡಿ, ದೇಣಿಗೆ ಕೊಡಿ ಅಂತ ನಮ್ ಪ್ರಾಣ ಹಿಂಡ್ತಾ ಇದ್ದಾನೆ ಇನ್ಸ್ಪೆಕ್ಟ್ರೆ. ಆಗಲ್ಲ ಅಂದಿದ್ದಕ್ಕೆ ಪಾಪ 16 ವರ್ಷದ ಹುಡುಗಿ ಸೀರೆ ಸರಿಗಿರಿದು ಎಳೆದು 4 ಜನದ ಎದುರುಗಡೆ ರೇಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಇನ್ಸ್ಪೆಕ್ಟ್ರೆ. ಸುಮ್ನೆ ಕೂತಿದ್ಯಲ್ಲ ಬಲ್ಲತ್ತಮ್ಮ, ಹೇಳಮ್ಮ. ಪ್ರೆಸಿಡೆಂಟ್ ಆಗಿರೋ ನೀನು ಪವರ್ ಕಳ್ಕೊಂಡಿರೋ MLA ತರ ಕೂತಿದ್ಯಲ್ಲಮ್ಮ, ಹೇಳಮ್ಮ ಇನ್ಸ್ಪೆಕ್ಟರ್ ಎದುರುಗಡೆ. ಸರ್ ಅದು ಒಂದ್ ಕಂಪ್ಲೇಂಟ್ ಬರ್ಕೊಡಿ. ರೆಡಿ ತಂದಿದ್ದೀನಿ ಸರ್, ತಗೊಳ್ಳಿ. ಸೋಮು ರಾಮಣ್ಣ, ನೀವು ಹೋಗಿ ಆ ರೋಲ್ ಕಾಲ್ ರಾಮಕೃಷ್ಣ ಕರ್ಕೊಂಡ್ ಬನ್ನಿ. ಅಯ್ಯೋ ಅಯ್ಯೋ ಅಯ್ಯೋ, ಇವ್ರನ್ನ ಕಳ್ಸೋದು ವೇಸ್ಟ್. ಕೂತ್ಕೊಳ್ರಿ. ಡೆವಿಲ್ ದೇವರಾಜ್ ಅಂದ್ರೆ ನೀವೇ ತಾನೇ? ನೀವು ಹೋಗ್ ಕರೆದ್ರೆ ಬಂದೇ ಬರ್ತಾನೆ. ನೀವು ಅಂದ್ರೆ ಸ್ವಲ್ಪ ಭಯಾನೂ ಇರುತ್ತೆ. ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ನೀವು ಹೋಗಿ ಕರೀರಿ, ಬರ್ತಾನೆ. ಬರ್ಲಿಲ್ಲ ಅಂದ್ರೆ ನಾನೇ ಹೋಗ್ತೀನಿ. ಆಯ್ತು ಸರ್. ನಾವಿನ್ನ ಬರ್ತೀವಿ ಇನ್ಸ್ಪೆಕ್ಟರ್. ನೋ 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 ನೋ, ಮುಖಾಮುಖಿ ಭೇಟಿ ಆಗ್ಬೇಕು. ಅವನು ಬರೋವರೆಗೂ ನೀವು ಇಲ್ಲೇ ಇರಿ. ರೋಲ್ ಕಾಲ್, ರೋಲ್ ಕಾಲ್, ರೋಲ್ ಕಾಲ್, ರೋಲ್ ಕಾಲ್ ಎಲ್ಲೆಯಾ? ಸ್ವಲ್ಪ ಕರಿತೀರಾ ಗುರು? ಯಾರು? ಏನಯ್ಯ? ನಮಸ್ಕಾರ ಸರ್. ನಿಮ್ಮನ್ನ ಸ್ಟೇಷನ್ಗೆ ಕರ್ಕೊಂಬರಕ್ಕೆ ಇನ್ಸ್ಪೆಕ್ಟರ್ ದೇವರಾಜರು ಹೇಳಿದಾರ ಸರ್. ನಿನ್ ನಡಿ, ನಾ ಬರ್ತೀನಿ. ಜೊತೆಲೆ ಕರ್ಕೊಂಬರಕ್ಕೆ ಹೇಳಿದಾರ ಸರ್. ನಿನ್ ಜೊತೆಯಲ್ಲಿ ಬಂದ್ರೆ ಅಪರಾಧ ಒಪ್ಕೊಂಡಾಗುತ್ತೆ. ನಿನ್ ನಡಿ, ಹೇಳ್ದಷ್ಟು ಮಾಡು. ಸರಿ ಸರ್. ಸರ್, ರಾಮಕೃಷ್ಣ ಎಲ್ರೋ? ನಾ ಜೀಪಲ್ ಬಂದ್ರೆ ಅಪರಾಧಿ ಅಂತ ಪ್ರೂವ್ ಆಗ್ತೀನಿ, ಅದಕ್ಕೆ ನಾನು ಜೀಪಲ್ ಬರಲ್ಲ, ಹೋಗು ಆಮೇಲೆ ಬರ್ತೀನಿ ಅಂದ್ರು ಸರ್. ನೋಡಿದ್ರ ಸರ್, ನೀವ್ ಹೇಳ್ ಕಳ್ಸಿದ್ರು ಅವ್ನು ಬರಕಿಲ್ಲ ಅಂದ್ಮೇಲೆ ಅವನಿಗೆ. ಎಸ್ ಬ್ರದರ್, ಹೇಳಿ ಕಳ್ಸಿದ್ರಂತೆ. ಇವನೇ ಸರ್ ರೋಲ್ ಕಾಲ್ ರಾಮಕೃಷ್ಣ. ನೀನಿಂಥವ್ರ ಮಾತು ನಂಬ್ತೀಯಾ? ತಪ್ಪು ನಂದೇ ಅಂತೀಯ. ಆಲ್ ರೈಟ್, ನಾನು ಸೆಲ್ ಒಳಗಿರ್ತೀನಿ, ನೀನು ಇನ್ಕ್ವೈರಿ ಮಾಡು. ತಪ್ಪು ನಂದು ಅಂತ ಆದ್ರೆ ನೀನು ನೇಣು ಕೊಟ್ರು ನಾನು ರೆಡಿ. ಆದ್ರೆ ತಪ್ಪು ಇವ್ರದ್ದು ಅಂತ ಆದ್ರೆ ನಡು ರೋಡ್ ನಲ್ಲಿ ಇವ್ರಿಗೆ ಶಿಕ್ಷೆ ಕೊಡೋ ಅನುಮತಿ ನೀನ್ ನನಗ್ ಕೊಡ್ಬೇಕು. ನಡಿ. ಸರ್ ನಾವಿನ್ನ ನಾನು ಹೋಗಿ ಎನ್ಕ್ವೈರಿ ಮಾಡ್ಕೊಂಡ್ ಬರೋವರೆಗೂ ನೀವು ಇಲ್ಲೇ ಕೂತೀರಿ. ಇವ್ರನ್ನ ನೋಡ್ಕೊ. ಇನ್ಸ್ಪೆಕ್ಟ್ರೆ, ಇನ್ನು 10 ನಿಮಿಷದಲ್ಲಿ ನಮ್ಮ ರೋಲ್ ಕಾಲ್ ರಾಮಕೃಷ್ಣನ ಬಿಡುಗಡೆ ಮಾಡ್ಲಿಲ್ಲ ಅಂದ್ರೆ ನಾವೆಲ್ಲ ಸೇರಿ ಸ್ಟೇಷನ್ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ಬೇಕಾಗುತ್ತೆ. ಸರ್, ಅಂತ ದೇವರಂತ ಮನುಷ್ಯನ ಜೈಲಿಗೆ ಕಳ್ಸೋದಾದ್ರೆ ನಮ್ಮನ್ನೆಲ್ಲ ಸೇರಿಸಿ ಒಳಗಡೆ ಹಾಕ್ಬಿಡಿ, ಇಲ್ಲಾಂದ್ರೆ ಅವನು ನಮ್ ಜೊತೆ ಹೊರಗಡೆ ಕಳಿಸ್ಕೊಡಿ. ಬೀದಿ ಬೀದಿ ತಿರುಗಿ ಜನಗಳ ಹೆದರ್ಸಿ ಬೆದರ್ಸಿ ರೋಲ್ ಕಾಲ್ ಮಾಡೋ ಒಬ್ಬ ರೌಡಿ ಬಗ್ಗೆ ತ್ಯಾಗಮೂರ್ತಿ ಹಣ್ಣಾಗಿ ಮಾತಾಡ್ತಿದ್ದೀರಲ್ಲ. ಹಾಲ್ ಕೊಡಕ್ ಬಂದ ತಾಯಿನ ಕೃಷ್ಣ ಕೊಂದಿದ್ ತಪ್ಪಾದ್ರೆ ರೋಲ್ ಕಾಲ್ದು ತಪ್ಪೆ. ಮರದ ಮರೆಯಲ್ಲಿ ನಿಂತ್ಕೊಂಡು ವಾರಿನ ಕೊಂದಿದ್ದು ಶ್ರೀರಾಮನ್ ತಪ್ಪಾದ್ರೆ ನಮ್ ರೋಲ್ ಕಾಲ್ ರಾಮಕೃಷ್ಣ ಮಾಡಿದ್ದು ತಪ್ಪೆ. ಹೌದು ಸರ್, ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ಇವಳು ನನ್ ಕರ್ಕೊಂಡು ಹೋದ್ಲು. ಈ ಚಂಡಾಳ ನನ್ ಮಾನಭಂಗ ಮಾಡಕ್ ಪ್ರಯತ್ನ ಪಟ್ಟ. ದೇವರಾಜ್ ರಾಮಕೃಷ್ಣ ಬಂದು ನನ್ ಕಾಪಾಡಿದ್ರು ಸರ್. ಇಲ್ದೆ ಹೋಗಿದ್ರೆ ನಾ ಇಷ್ಟೊತ್ತಿಗೆ ಕೆರೆನೋ ಬಾವಿನ ನೋಡ್ಕೊಬೇಕಾಗಿತ್ತು. ಹಾಗಂತ ಸ್ಟೇಟ್ಮೆಂಟ್ ಬರ್ಕೊಡ್ತೀರಾ? ನನ್ ರಕ್ತದಲ್ಲಿ ಬೇಕಾದ್ರೂ ಬರ್ಕೊಡ್ತೀನಿ ಸರ್. ಕಂಪ್ಲೇಂಟ್ ಕೊಟ್ಟವ್ರು ಇದ್ರೆ ತಾನೇ ಸ್ಟೇಟ್ಮೆಂಟ್ ಬರ್ಕೊಳ್ಳೋದು. ನ್ಯಾಯ ಧರ್ಮಕ್ಕೆ ತಲೆ ಬಾಗೋರು ಯಾವುದಕ್ಕೂ ಎದುರೋದಿಲ್ಲ, ಅದು ಅವ್ರಿಗಿಲ್ಲ. ಬ್ರದರ್, ಆಚೆ ಬರಬಹುದಾ? ಈಗಲಾದ್ರೂ ಗೊತ್ತಾಯ್ತಾ ಬ್ರದರ್ ತಪ್ಪು ಯಾರ್ದು ಅಂತ? ನಾನಿನ್ನು ಬರ್ತೀನಿ. ಅಮ್ಮ, ಎಷ್ಟು ಚೆನ್ನಾಗದೆ. ಎಷ್ಟಿದು? 2000. 2000ನಾ? ಇನ್ನು ಸ್ವಲ್ಪ ಜಾಸ್ತಿ ಬೆಲೆ ಕೊಡಿ.
ಅದು ಅದಲ್ಲ ಅದು ಮ್ಯಾಗದು ಬೇರೆ ಅಂಗಡಿಗೆ ಹೋಗುವ ಬಾ. ನಾ ಇದೇ ಅಂಗಡಿಗೆ ತಗೋತೀನಿ. ನನ್ ಮಾತು ಕೇಳು, ಬೇರೆ ಅಂಗಡಿ ಸೀದಾ ಕೊಡಿಸ್ತೀನಿ. ಯಾಕೆ ಬ್ಯಾಡ, ಅದು ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್? ದುಡ್ಡಿಂದೆ ನಂತವ ಅದೇ, ನೀವೇನ್ ಯೋಚನೆ ಮಾಡ್ಬೇಡಿ. ನಿಮ್ ಜೇಬ್ನಾಗ ಹೊಡೆದು ಇಟ್ಕೊಂಡಿದ್ದ ತಂದೀವ್ನಿ. ಅದಲ್ಲ ಪ್ರಾಬ್ಲಮ್. ಹೋಗೋಣ ಹೋಗೋಣ, ಮನೆಗೆ ಹೋಗೋಣ. ಸಾರಿ ಸರ್, ಕ್ಷಮಿಸ್ಬಿಡಿ. ಅತ್ತೆ, ಕಾಫಿ. ಕಾಂಟ್ರಾಕ್ಟ್ ಪೇಪರ್ನ ಸಬ್ಮಿಟ್ ಮಾಡೋದಕ್ಕೆ ಮೊದಲೇ ಯಾಕೆ ಜ್ಞಾಪಿಸಿಲ್ಲ ಕಪ್ಪೆ? ಅತ್ತೆ, ಇವತ್ ಮಂಗಳವಾರ, ಆಫೀಸ್ ರಜಾ ತಾನೆ. ಮಂಗಳವಾರನ? ಮೊದ್ಲೇ ಬಗ್ಲಕ್ಕೆ ಏನಾಗಿದೆ ನಿನಗೆ? ಅಳಿಯ ಮನೆ ತೊಳಿಯ ಅನ್ನೋ ಹಾಗೆ ಆ ನಿಮ್ಮಣ್ಣ ರಮೇಶ ದರಿದ್ರದವನೊಬ್ಬ ನನಗೆ ಗಂಟು ಬಿದ್ದಿದ್ದಾನೆ. ಅಕೌಂಟ್ಸ್ ಕ್ಲಿಯರ್ ಮಾಡಿಲ್ಲ, ಇನ್ಕಮ್ ಟ್ಯಾಕ್ಸ್ ಸಬ್ಮಿಟ್ ಮಾಡಿಲ್ಲ, ಬೆಳಿಗ್ಗೆನ ತಲೆನೋವು ತಂದಿಟ್ಬಿಟ್ಟಿದ್ದಾನೆ. ಬರ್ತಾ ಬರ್ತಾ ಈ ಮನೇಲಿ ಯಾರಿಗೂ ಜವಾಬ್ದಾರಿನೇ ಇಲ್ಲ. ನನ್ನ ಅಕೌಂಟ್ಸ್ ಎಲ್ಲ ಸಬ್ಮಿಟ್ ಮಾಡಾಯ್ತು, ಆಡಿಟರ್ ಫೋನ್ ಮಾಡಿದ್ರಲ್ಲ ಅತ್ತೆ, ನಾನೇ ನಿಮಗೆ ಕನೆಕ್ಷನ್ ಕೊಟ್ಟಿದ್ದೀನಿ. ಹೌದೌದು, ಟಿವಿ ಕಂಪನಿ ಡಾಕ್ಯುಮೆಂಟ್ಸ್ನೆಲ್ಲ ಪ್ರಿಪೇರ್ ಮಾಡ್ಬೇಕು, ಬಾ ನನ್ ಜೊತೆ. ಅಣ್ಣ ಇನ್ನೂ ಟಿಫನ್ ಮಾಡಿಲ್ಲ ಅತ್ತೆ. ಒಪ್ಪತ್ತು ತಿಂಡಿ ತಿಂದೆ ಹೋದ್ರೆ ನಿಮ್ಮ ಅಣ್ಣನ ಪ್ರಾಣನ ಹೊರಟು ಹೋಗಲ್ಲ. ತಲೆ ಹೋಗುವಂತ ಕೆಲಸ ಇಟ್ಕೊಂಡು ಇಲ್ಲಿ ತಿಂಡಿ ತಿಂತ ಕೂತ್ರೆ ಆ ಕೆಲಸ ಮಾಡೋರು ಯಾರು? ಶಾಲಿ, ನಾನು ಕೆಲಸ ಮುಗಿಸ್ಕೊಂಡು ಬಂದು ತಿಂತೀನಿ, ನೀನು ಒಳಗೆ ಹೋಗು. ಗುಡ್ ಮಾರ್ನಿಂಗ್. ಯಾರು ನೀವು? ನನ್ನ ಮೊಮ್ಮಗನ್ ಜೊತೆ ಟಿವಿ ಫ್ಯಾಕ್ಟರಿ ನಡೆಸ್ಬೇಕು ಅಂತಿರೋ ನೀವು ನನ್ನನ್ನೇ ಯಾರು ಅಂತ ಕೇಳ್ತಿರಲ್ಲ. ಹಾಗಾದ್ರೆ ನೀವು ಕ್ಷೀರ ಸಾಗರ್, ಪ್ರೇಮ್ ಸಾಗರ್ ನನ್ನ ಮೊಮ್ಮಗ. ಈಗ ಪ್ರೇಮ್ ಸಾಗರ್ ಯಾರು ಅಂತ ಕೇಳೋದಿಲ್ವಲ್ಲ? ನೋನು. ಓ, ನೀವು ಪ್ರೇಮ್ ಸಾಗರ್ ತಾತನಾ? ತಾತ ಗೀತ ಅಂದ್ರೆ ಹೊಡಿತೀನಿ ಲಾತ. ಈ ಬಣ್ಣದ ಬೆಡಗಿ ಯಾರು? ನನ್ ಮಗಳು ಸ್ವಪ್ನ. ಆಹಾ, ಮುದ್ದು ಮುದ್ದ ಆಗಿದ್ದಾಳೆ. ಇವನ್ ಯಾರು? ರಮೇಶ್ ಅಂತ, ನನ್ನ ಅಳಿಯ. ಐಸಿ. ಏನಯ್ಯ ಇದು? ಕತ್ತೆ ಹಾಗ ಅತ್ತೆ ಬಾರ ಹೊತ್ಕೊಂಡು ಅತ್ತೆ ಹಿಂದಿಂದೇನೆ ಹೋಗಿ ಅಳಿ ಅಂದ್ರೆ ಜಾತಿಗೆ ಅವಮಾನ ಮಾಡ್ತಾ ಇದೆಯಲ್ಲಪ್ಪ. ಹಾಗೇನಿಲ್ಲ, ಇಟ್ಸ್ ಆಲ್ ರೈಟ್. ಇಟ್ ಇಸ್ ನಾಟ್ ಆಲ್ ರೈಟ್. ನೋ ನೋ ನೋ. ಅಲ್ಲ, ಒಂದ್ ವೇಳೆ ನಾಳೆ ನನ್ನ ಮೊಮ್ಮಗ ಈ ಮನೆಗೆ ಅಳಿಯನಾಗ್ ಬಂದ್ರೆ ಅವನ್ ಗತಿ ಏನು ಅಂತ. ನಿಮ್ ಮೊಮ್ಮಗ ಅಮೆರಿಕಾಲಿದ್ದಾರೆ, ಆ ಲೆವೆಲೇ ಬೇರೆ. ನೀವ್ ಸ್ವಲ್ಪ ಚೆನ್ನಾಗಿ ರೆಸ್ಟ್ ತಗೊಳ್ಳಿ, ನಾನು ಸ್ವಲ್ಪ ಆಫೀಸ್ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ. ಸ್ವಪ್ನ, ಇವ್ರನ್ನ ಚೆನ್ನಾಗಿ ನೋಡ್ಕೊಮ್ಮ. ಆಯ್ತಮ್ಮ, ನಾ ಬರ್ಲಾ? ಹೋಗ್ ಬನ್ನಿ. ನಡಿಯಮ್ಮ ಸ್ವಪ್ನ, ನಡಿ. ಅಯ್ಯೋ, ಮೆಟ್ಲು ಹತ್ಬೇಕನಮ್ಮ. ಮೆಲ್ಲಿಗೆ ಮೆಲ್ಲಿಗೆ. ಜಾಣ ಮರಿ, ನಡಿಯಮ್ಮ. ಕೂತ್ಕೊಳ್ಳಿ. ಏನ್ ತಗೊಳ್ತೀರಾ ನೀವು? ಜ್ಯೂಸ್, ಕಾಫಿ? ನನಗೇನು ಬೇಡಮ್ಮ, ನಾನ್ ನಿನ್ನ ನೋಡಿ ಹೋಗೋಣ ಅಂತ ಬಂದೆ. ಅಂದ್ರೆ ನನ್ನ ಮೊಮ್ಮಗನ ಹೆಂಡತಿ ಆಗೋಳು ಹೇಗಿದ್ದಾಳೆ ನೋಡೋಣ ಅಂತ ಬಂದೆ. ಬಂದ್ ನೋಡ್ದೆ, ಸಂತೋಷ ಆಯ್ತು. ನಾನಿನ್ ಬರ್ಲಾ? ತಾತ, ಪ್ರೇಮ್ ಸಾಗರ್ ಯಾವಾಗ ಬರ್ತಾರೆ? ಬಂದಾಯ್ತು. ಎಲ್ಲಿ? ನಿನ್ನ ಮನಸ್ಸಿನಲ್ಲಿ. ಅವನು ನಾನು ಯಾವಾಗ್ಲೂ ಹೋಗುವಾಗ ಒಂದು ಕೆನ್ನೆಗೆ ಮುದ್ದು ಕೊಡೋದು ಅಭ್ಯಾಸ. ಈಗ ನೀನ್ ಅವನು ಹೆಂಡತಿ ಆಗಿ ಬರೋಳು, ಇನ್ನೊಂದು ಕೆನ್ನೆಗೆ ಮುದ್ದು ಕೊಟ್ರೇನೆ ಈ ತಾತನಿಗೆ ಸಮಾಧಾನ. ಎಲ್ಲಿ ಒಂದ್ ಮುದ್ದು ಕೊಡು. ಮಾತು ಕೊಟ್ರೆ ರಾಮ, ಕಣ್ಣು ಹಾಕಿದ್ರೆ ಕೃಷ್ಣ. ಟೋಟಲ್ ಆಗಿ ನನ್ನ ಹೆಸರು ರೋಲ್ ಕಾಲ್ ರಾಮಕೃಷ್ಣ. ನಮಸ್ಕಾರ ಅಮ್ಮ. ಬಂದ್ರ? ತಾವೇ ಹೇಳ್ ಕಳ್ಸಿದ್ರಂತೆ. ಸಾರಾಯಿ ಕಾಂಟ್ರಾಕ್ಟ್ ಲೆಕ್ಕ ಇನ್ನು ಚುಕ್ತ ಮಾಡಿಲ್ವಲ್ಲ? ಏನು ಒಂದೇ ಸಾರಿ ನನ್ನ ಕಳ್ಸೋ ಏರ್ಪಾಡ್ನಲ್ಲಿರೋ ಹಾಗಿದೆ. ವರ್ಷ ಮುಗಿಯೋದಿಕ್ಕೆ ಇನ್ನು 3 ತಿಂಗಳ ಕಾಲಾವಕಾಶ ಇದೆ. ಬರೋ ವರ್ಷದ ಪಾಲ್ ಕೊಡಲ್ವೇನು? ಪ್ರಶ್ನೆಗೆ ಪ್ರಶ್ನೆ, ಸರಿಯಾದ ಉತ್ತರ ಅಲ್ಲ. ಲೈಸೆನ್ಸ್ ತಗೊಂಬಂದಿದ್ ನಾನು, ವ್ಯಾಪಾರ ಶುರು ಮಾಡಿದ್ ನಾನು, ಬಂಡವಾಳ ಹಾಕಿದ್ ಮಾತ್ರ ನೀನು. ಶ್ರೀಪತಿ, ಫುಟ್ಪಾತ್ ನಲ್ಲಿ ಹಳೆ ಪುಸ್ತಕ ಮಾರ್ತಾ ಇದ್ದಿದ್ದ ನಿನ್ನ ಸಾರಾಯಿ ಅಂಗಡಿಯಲ್ಲಿ ಕೂಲಿ ಕೆಲಸಕ್ಕೆ ಕರೆದದನ್ನ ಮರ್ತ್ ಹೋದ್ಯಾ? ನನ್ನ ಕಾಲ್ ತೊಳೆದು ಮ್ಯಾನೇಜರ್ಗಿರಿ ಸಂಪಾದಿಸ್ಕೊಂಡೆ. ಏನೋ ನಮ್ಮ ಬೀಗರು
ಆ ಲೆಕ್ಕದ ಮೇಷ್ಟ್ರು ಭಾಮೈದ್ನ ಅಂತ ಭಾಗ ಕೊಟ್ರೆ ಅದೇ ನಿನ್ನ ಜನ್ಮಸಿದ್ಧ ಹಕ್ಕು ಅಂತ ಅಧಿಕಾರ ಚಲಾಯಿಸಕ್ ಬರ್ತಾ ಇದೀಯಾ? ನಿಜವಾದ ವಿಷಯ ಹೇಳ್ತೀನಿ ಕೇಳು. ಲೈಸೆನ್ಸ್ ಇದೆ ಅನ್ನೋ ಧೈರ್ಯದಲ್ಲಿ ಕಳ್ಳ ಬಟ್ಟೆ ಮಾರಿ ಅವ್ಯವಹಾರ ಮಾಡ್ತಾ ಇದೆಯಾ ಅಂತ ನನಗೆ ರಿಪೋರ್ಟ್ಸ್ ಬಂದಿದೆ. ಆ ರಿಪೋರ್ಟ್ ನ ಪೊಲೀಸ್ನವ್ರಿಗೆ ತಗೊಂಡು ಹೋಗಿ ಕೊಟ್ರೆ ನಿನ್ನ ಜಾಗ ಜೈಲ್ನಲ್ಲಿ. ಇನ್ನೊಂದು ವಾರದಲ್ಲಿ ಭಾಗದ ವಿಷಯ ಮಾತಾಡದೆ ಲೆಕ್ಕ ಚುಕ್ತ ಮಾಡಿದ್ರೆ ಸರಿ, ಇಲ್ಲ ನಾನೇನು ಮಾಡ್ತೀನಿ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಗೆಟ್ ಔಟ್. ಏನ್ರಿ ಶ್ರೀಪತಿಗಳೇ, ಏನೋ ಕಿತಾಪತಿಯಾಗಿ ಮಕ ಹೆಗ್ಗಣದಂಗ ಆಗ್ಬಿಡೈತೆ. ಅಲ್ಲ ಕಡೆಯ, ಆ ಭುವನೇಶ್ವರಿ ಇದ್ದಾಳಲ್ಲ, ನಾನೇನಾದ್ರು ಸ್ವಲ್ಪ ಮಾತಾಡಿದ್ರೆ ಸಾಕು ಹಳೆ ಫ್ಲಾಶ್ ಬ್ಯಾಕ್ ಕಥೆನೆಲ್ಲ ಹೇಳ್ಬಿಟ್ಟು ನನ್ ಮಂಕರ್ ಮಾಡಿ ತಂಡಕ್ಕೆ ಕೂರಿಸ್ಬಿಡ್ತಾಳೆ. ಆಗ ನೀವೆದ್ದು ನಿಮ್ಮ ಕೈಲಾದ್ರೆ ಅವ್ರ ಪ್ರಿಸ್ಟೀಜ್ ಗೇಟ್ ಹಾಕ್ರಿ. ನಾನು ಯಾರು ಅಂತ ತೋರಿಸ್ತೀನಿ. ನಾನು ಫುಟ್ ಬಾಸ್ ಲೆವೆಲ್ ಇಳಿದು ಅವ್ಳು ನನ್ನ ಕೈ ನೋಡೇ ಬಿಡ್ತೀನಿ. ನಮಸ್ಕಾರ ಮೇಡಮ್. ಸುದಿ ನಮಿದೆ ಸಖಿ ಸುದಿ ನಮಿದೆ. ನೀವು ಮನೆಗೆ ಹೋಗಿ ಬನ್ನಿ, ನಾವು ವೇಟ್ ಮಾಡ್ತೀವಿ. ನಾನು ಯಾರೋ ಕಿಡಿಗೇಡಿಗಳು ಈ ಸಮಾರಂಭ ನಡಿಬಾರ್ದು, ನನಗೆ ಅವಮಾನ ಮಾಡ್ಬೇಕು ಅಂತ ಕಷ್ಟಪಟ್ಟು ಸಗಡಿ ನೀರು ತಂದು ಎರಚಿದ್ದಾರೆ. ನಾನು ಹೀಗೆ ಭಾಷಣ ಮಾಡಿದ್ರೆ ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ? ನಮಗೇನು ಅಭ್ಯಂತರ ಇಲ್ಲ. ನಾನು ಮಾಮೂಲಿ ಹೆಂಗ್ಸಲ್ಲ, ದೇಶದಲ್ಲಿರೋ ಸಂಪೂರ್ಣ ಸ್ವಾತಂತ್ರ್ಯನ ಅನುಭವಿಸ್ತಾ ಇರೋ ಹೆಂಗ್ಸು. ನಾನ್ ಮಾಡ್ತಾ ಇರೋ ವ್ಯಾಪಾರ ಕೇವಲ ಟೆಕ್ಸ್ಟೈಲ್, ಸಿಮೆಂಟ್, ಟಿವಿ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಅಲ್ಲ. ಒಬ್ಬ ಗಂಡಸಿಗೆ ಸರಿಸಮಾನವಾಗಿ ಸಾರಾಯಿ ವ್ಯಾಪಾರ ಕೂಡ ಯಾವುದೇ ಗಂಡಸಿನ ಸಪೋರ್ಟ್ ಇಲ್ದಲೆ 10 ವರ್ಷಗಳಿಂದಲೂ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಪೊಸಿಷನ್ ಅಲ್ಲಿ ಇರೋರಿಗೆ ಆಪೋಸಿಷನ್ ಇದ್ದೇ ಇರುತ್ತೆ. ಕೈಲಾಗದ ಹೇಡಿಗಳು ನನ್ನನ್ನು ಎದುರಿಸೋದಕ್ಕೆ ತಾಕತ್ತಿಲ್ಲದೆ ಈ ರೀತಿ ಮೋಸದ ಒಳಸಂಚು ಮಾಡಿದ್ದಾರೆ. ಅವರು ನಿಜವಾಗ್ಲೂ ಗಂಡಸರೇ ಆಗಿದ್ರೆ ನೇರ ಸ್ಟೇಜ್ ಮೇಲೆ ಬಂದು ನನ್ನನ್ನು ಎದುರಿಸ್ಲಿ ಅಂತ ನಾನ್ ಚಾಲೆಂಜ್ ಮಾಡ್ತೀನಿ. ಇಷ್ಟು ಹೊತ್ತು ನಿಮ್ಮೆಲ್ಲರ ಜೊತೆಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ ಹೆಡ್ ಮಿಸ್ಸಸ್ ಅವರಿಗೂ ನಿಮಗೂ ನನ್ನ ಕೃತಜ್ಞತೆಗಳು. ಎಕ್ಸ್ಕ್ಯೂಸ್ ಮೀ ಮೇಡಮ್, ಯಾರೋ ಕಿಡಿಗೇಡಿಗಳು ನಿಮ್ಗೆ ಅವಮಾನ ಮಾಡಿದ್ರು ಅಂತ ಕಂಪ್ಲೇಂಟ್ ಬಂದಿದೆ. ಐಡೆಂಟಿಫಿಕೇಶನ್ಗೆ ಏನಾದರೂ ಡೀಟೇಲ್ಸ್ ಕೊಡ್ತೀರಾ? ನೀವು ಡೀಟೇಲ್ಸ್ ಕೊಟ್ರೆ ನಮ್ಗೆ ಎನ್ಕ್ವೈರಿಗೆ ಅನುಕೂಲ ಆಗುತ್ತೆ. ಸರ್, ಫಾರ್ ಯೋರ್ ಇನ್ಫಾರ್ಮೇಶನ್, ಸ್ಕೂಟಿ ನಂಬರ್ MYU 957. ಇಲ್ಲಿ ಬಂದಿರೋದು ಮಾಮೂಲಿ ಇನ್ಸ್ಪೆಕ್ಟರ್ ಅಲ್ಲ, ಡಬಲ್ ದೇವರಾಜ್.
ಮಿಸ್ಟರ್ ದೇವರಾಜ್, Damn it. ಸತ್ಯಂ ವದ ಧರ್ಮಂ ಚರ. ಒಬ್ಬ ಸಿನ್ಸಿಯರ್ ಆಫೀಸರ್ ಆದ ನಿಮಗೆ ಈ ಘಟನೆ ನೋವು ಮಾಡಿದೆ. ನಿಮ್ಮ ಹಕ್ಕು ಬಾಧ್ಯತೆ ಏನು ಅಂತ ನನಗೆ ಗೊತ್ತು. ರಾಜಕೀಯ ಚದುರಂಗದ ಆಟಕ್ಕೆ ಒಂದು ಯುದ್ಧ ನೀತಿ ಇದೆ. ಆ ನೀತಿನ ತುಳಿದು ಧರ್ಮನ ಅಧರ್ಮದ ಕಡೆ ನೂಕಿದ್ರೆ ಪ್ರಜೆಗಳ ಜೊತೆ ಪೊಲೀಸರು ಕೂಡ ಮೌನವಾಗಿರ್ಬೇಕಾಗತ್ತೆ. ಇಷ್ಟಕ್ಕೂ ಆ MLA ತಂದ ಆರ್ಡರ್ ಏನು? 2 ರಿಲೀಸ್ ಆರ್ಡ್ರೆ ಮೇಡಮ್. ಒಂದು ಅವ್ರನ್ನ ರಿಲೀಸ್ ಮಾಡೋದಕ್ಕೆ, ಇನ್ನೊಂದು ನನ್ನನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ. ಅಂದ್ರೆ ಈ ಊರಿಂದಲೇ ಟ್ರಾನ್ಸ್ಫರ್ ಆಯ್ತಾ? ನೋ, ಈ ಏರಿಯಾದಿಂದ ಮುಂದಿನ ದಾರಿ ಇದೆ. ಆ ಶ್ರೀಪತಿಗೆ ಸರಿಯಾದ ಶಾಕ್ ಟ್ರೀಟ್ಮೆಂಟ್ ಕೊಡುವಂತ ಎಮರ್ಜೆನ್ಸಿ ಡಾಕ್ಟ್ರು ಒಬ್ರಿದ್ದಾರೆ. ಯಾರು? ದ ಡಾಕ್ಟರ್ ಆಫ್ ದಾದಾಗಿರಿ, ದ ಮಾಸ್ಟರ್ ಆಫ್ ಗೂಂಡಾಯಿಸಂ. ರೋಲ್ ಕಾಲ್ ರಾಮಕೃಷ್ಣ. ಆತ ಅಷ್ಟೊಂದು ರೆಟ್ಟೆ ಬಲ ಇರೋನ? ಅಲ್ಲ, ಬುದ್ಧಿ ಬಲ ಇರೋ ಹೀರೋ. ಬುಲೆಟ್ ಹೊಡೆದಾಗೆ ಬರೀ ಮಾತಲ್ಲೇ ಸಮಾಧಾನ ಹೇಳೋಂತ ಚಾಲಾಕಿ ಮನುಷ್ಯ. ಸಾಕು, ನಿಮ್ ಮಾತ್ ಮೇಲೆ ನನಗೆ ನಂಬಿಕೆ ಇದೆ. ಅವನ್ನ ನಾನೇ ಕಾಂಟ್ಯಾಕ್ಟ್ ಮಾಡಿ ತಂದು ಬಿಸಾಕಬೇಕು. ಅದಕ್ಕೆ ಖರ್ಚಾಗುತ್ತಲ್ಲ. ಬ್ಲ್ಯಾಕ್ ಎಷ್ಟು, ವೈಟ್ ಎಷ್ಟು? ನಾನೇನು ವ್ಯಾಪಾರ ಮಾಡ್ತಿದ್ದೀನ ಬ್ಲ್ಯಾಕ್ ವೈಟ್ ಅಂತ ಕೇಳೋದಕ್ಕೆ? ನಮ್ದು ಬ್ಲಡ್ ಮನಿ. ಕಷ್ಟಕ್ಕೆ ಪ್ರತಿಫಲ 4 ಲಕ್ಷ. 4 ಲಕ್ಷನಾ? ಚೌಕಾಶಿ ಮಾಡೋದು ನನಗೆ ಹಿಡಿಸಲ್ಲ. ನಿಂತ್ಕೋ, ನೀನು ಕೇಳಿದಷ್ಟು ಕೊಡ್ತೀನಿ. ಆದ್ರೆ ಒಂದು ಷರತ್ತು. ಏನದು? ಆ ಶ್ರೀಪತಿನ ನಾನು ಹೇಳೋ ದಿನ ಹೇಳಿದ ಜಾಗಕ್ಕೆ ಹೇಳಿ ಟೈಮ್ಗೆ ಕರ್ಕೊಂಡ್ ಬರ್ಬೇಕು. ಇಳಿದವ ಮಗನೇ ಉಮೇಶ, ಆಲಕ್ಕಿ ನುಡಿತೈತೆ, ಒಳ್ಳೇದು ನುಡಿತೈತೆ. ಇವಳು ನಿನ್ನ ಹೆಂಡತಿ, ಹೆಸರು ಉಮಾ. ತಕದಿನ ತೋಮ್ ಕುಣಿತಾ ಇರ್ತಾಳೆ ಅಲ್ಲವಾ? ಕರೆಕ್ಟ್ ಹೇಳಿದ್ರಿ ಸ್ವಾಮಿ. ಶಿವ, ಮನಸ್ನಾಗ ಅಮ್ಮವ್ರ ಕೈ ಮುಗಿದು ಇದ್ರ ಮೇಲೆ 1 ರೂಪಾಯಿ ಬಿಲ್ಲೆ ಇಟ್ಟು ನಮಸ್ಕಾರ ಮಾಡು. ಕಣ್ಮುಚ್ಚಿ ಪ್ರಾರ್ಥಿಸು ಮಗಳೇ. ಓಂ ಕೊಲ್ಲೂರು ಮೂಕಾಂಬಿಕೆ ಕಟೀಲು ದುರ್ಗಾಂಬ ಬೆಳಗಾಗ ಶುಭ ನುಡಿಸೋ ಹಾರಕ್ಕಿ ಬಂದಾಯ್ತು. ನಿನ್ನ ಹೆಂಡತಿ ಅಪೂರ್ವ ಕಲಾದೇವಿ, ಸರಸ್ವತಿ ಲಕ್ಷ್ಮೀ ಪಾರ್ವತಿ ಅಪರಾವತಾರ. ರೇಡಿಯೋಲಿ ಸಿನಿಮಾ ಹಾಡು ಬಂದ್ರೆ ಎದ್ದೆದ್ದು ಕುಣಿತಾಳೆ. ನೀನು ಉದ್ದುದ್ದ ಬೀಳ್ತೀಯ. ಇನ್ನು 9 ತಿಂಗಳು ಬೇಕು. ಹೊಟ್ಟೆ ಬರಕ ಅಲ್ಲ, ಸಿನಿಮಾ ಸ್ಟಾರ್ ಆಗೋದಕ್ಕೆ. ಹಾಲಕ್ಕಿ ನುಡಿತೈತೆ, ಸುಳ್ಳೆಂದು ಆಗೋದಿಲ್ಲ. ಕಣ್ಬಿಡು ಮಗ. ಅಮ್ಮರೇ ಪ್ರೇಮ್ ಸಾಗರ್ ಅವರು ಯಾವಾಗ ಅಮೆರಿಕೆಯಿಂದ ಬರ್ತಾರೆ, ಯಾವಾಗ ನಿಮ್ ಕೈ ಹಿಡಿತಾರೆ ಅಂತ ಕೇಳಲ್ಲ. ಕುತ್ಕೊಳ್ಳಿ. ನಿನ್ನ ಮನಸ್ನಾಗ ಕಾಡ್ತೈತೆ, ಎದೆಯಾಗಿ ಹಿಂಡ್ತೈತೆ. ಅಮೆರಿಕಾದ ಹುಡುಗ ಹುಚ್ಚ ಹಿಡ್ಸ್ಯಾನ, ಯಾವಾಗ ಬರ್ತಾನ? ಹಿಸ್ಟ್ರಿ ಹೇಳ್ತೀನಿ, ಮಿಸ್ಟ್ರಿ ಬಿಡಿಸ್ತೀನಿ, ಕೂತ್ಕೊಳ್ಳವ್ವ. ಹಾರಕ್ಕಿ ನುಡಿತೈತೆ, ಶುಭವನ್ನೇ ಹೇಳ್ತೈತೆ. ಈ ಹುಡುಗಿ ಕೈ ಹಿಡಿಯೋ ಗಂಡಿ ಯಾರಪ್ಪ? ಅಮೆರಿಕಾದ ಹುಡುಗ, ತುಂಬಾ ತುಡುಗ. ಈ ಬೆಡಗಿ ಕೈ ಹಿಡ್ದಾನ? ಕನ್ಯಶ್ರೀ, ಅಮ್ಮವ್ರನ್ನ ಧ್ಯಾನ್ಸು. ಕಣ್ಣು ಮುಚ್ಚಿಕೊಂಡು ಈ ಹಾಲಕ್ಕಿ ಕೆನ್ನೆ ಮೇಲೆ ಒಂದು ಮುತ್ತು ಕೊಡು. ಓಂ ಕೊಲ್ಲೂರು ಮೂಕಾಂಬಿಕೆ ಕಟೀಲು ದುರ್ಗಾಂಬೆ. ಮೇಲೆ ಕೆಳಗೆ ಹಿಂದೆ ಮುಂದೆ ಪೂರಾ ನಿನ್ನ ಚರಿತ್ರೆ ಹೇಳ್ತೈತೆ ಹಾಲಕ್ಕಿ. ಹಾಲಕ್ಕಿ ನುಡಿತೈತೆ, ಶುಭವನ್ನೇ ಹೇಳ್ತೈತೆ. ಕೊಲ್ಲೂರು ಮೂಕಾಂಬಿಕೆ. ನಿನ್ನ ಹಿಸ್ಟ್ರಿ ಮಿಸ್ಟ್ರಿ, ನಿನ್ನ ಅದೃಷ್ಟ ಈ ಪ್ರೇಮ ಪತ್ರದಲ್ಲಿ ಬಂದಿದೆ. ತಣ್ಣನೆ ಮರದ ಕೆಳಗೆ ಒಂಟಿ ಆಗಿದ್ದಾಗ ತಟ್ಟ ಬಿಚ್ಚಿ ಪಟ್ನ ಓದು. ಅಮ್ಮರೇ ಏನ್ ಬರ್ದೈತೆ ಅಮ್ಮರೇ? ಏನಿಲ್ಲ, ಸುಮ್ನಿರು. ಒಂಟಿಯಾಗಿ ಓದ್ಬೇಕು. ನನ್ನ ಕೆನ್ನೆ ಕೊಟ್ಟ 2ನೇ ಮುತ್ತು ಹಚ್ಚ ಹಸಿರಾಗಿದೆ. ಈಗ ಗೊತ್ತಾಯ್ತಪ್ರಿ, ಮಾತು ಕೊಟ್ರೆ ರಾಮ, ಕಣ್ಣು ಹಾಕಿದ್ರೆ ಕೃಷ್ಣ. ಟೋಟಲ್ ಆಗಿ ಐಸ್ ಕ್ರೀಮ್ ನಿಂಗೆ ನಂಗೆ ಸ್ವೀಟ್ ಕ್ರೀಮ್. ನೀನು ಕೊಡೋ ಮುತ್ತಿಗೆ ಹಾಕಿದೆ ನಾ ಮುತ್ತಿಗೆ. ಪ್ರೀತಿ ಎಂಬ ನಶೆಯಲ್ಲಿ ಹಾಡು ಬಂತು ಮನಸ್ಸಿನಲ್ಲಿ. ಸ್ವಪ್ನ 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 ಬಳಿ ಓಡಿವಾ. ಬಾರೆ ನನ್ನ ಐಸ್ ಕ್ರೀಮ್ ನಿಂಗೆ ನಂಗೆ ಸ್ವೀಟ್ ಕ್ರೀಮ್. ನೀನು ಕೊಡೋ ಮುತ್ತಿಗೆ ಹಾಕಿದೆ ನಾ ಮುತ್ತಿಗೆ. ಪ್ರೀತಿ ಎಂಬ ನಶೆಯಲ್ಲಿ ಹಾಡು ಬಂತು ಮನಸ್ಸಿನಲ್ಲಿ. ಸ್ವಪ್ನ ಸ್ವಪ್ನ
ಹೊತ್ತು ನಿನ್ನ ಮುತ್ತು ಕೆನ್ನೆ ಮೇಲೆ ತಂಪಾಗಿತ್ತು ಹಗಲು ಹೊತ್ತು ನೀನು ಬೈದ್ರು ಕಿವಿಗಂತೂ ಇಂಪಾಗಿತ್ತು ಕೋಪದಿಂದ ಕೆನ್ನೆ ಕೆಂಪು ನೋಡೋ ಕಲ್ಪು ಸೊಂಪಾಗಿತ್ತು ಅಪ್ಪಿಕೊಂಡು ಕೆನ್ನೆಯನ್ನ ಕಚ್ಚಿ ಬಿಡು ಆಸೆ ಬಂತು ನಿನ್ನ ಗುಣ ಅರ್ಥವಾಯ್ತು ಕೋಪ ಎಲ್ಲ ಮಾಯವಾಯ್ತು ಮಂಜಿನಂತೆ ಮನಸ್ಸು ಕರೆಗೆ ಪ್ರೀತಿ ಚಿಮ್ಮಿ ಚಿಮ್ಮಿ ಬಂತು ನಿನ್ನ ಕೈ ಸೋಕಿ ಮೈಲಿ ನೂರು ಮಿಂಚು ಒಟ್ಟಿಗೆ ಬಂತು ಅಪ್ಪಿಕೊಂಡು ಬಾಕಿ ಮುತ್ತು ಕೊಟ್ಟು ಬಿಡೋ ಆಸೆ ಬಂತು ನನ್ನ ನಿನ್ನ ಪ್ರೀತಿಯಿನ್ನ ಹೀಗೆ ನಗಲಿ ಎಂದು ಚಿನ್ನ ನನ್ನನ್ನೇ ಪ್ರೀತಿಸು ಬಾರೆ ನನ್ನ ಐಸ್ ಕ್ರೀಮ್ ನಿಂದೆ ನನಗೆ ಸ್ವೀಟ್ ಡ್ರೀಮ್ ನೀನು ಕೊಡ ಮುತ್ತಿಗೆ ಹಾಕಿದೆಲ್ಲ ಮುತ್ತಿಗೆ ಪ್ರೀತಿ ಎಂಬ ನಶೆಯಲ್ಲಿ ಹಾಡು ಬಂತು ಮನಸ್ಸಿನಲ್ಲಿ ಸ್ವಪ್ನ 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 ಬಡಿ ಓಡಿ ಬಾ ಪುರೋಹಿತ್ರೆ ಬನ್ನಿ ಬನ್ನಿ ದುಡ್ಡು ಹೋಗಿದ್ದನ್ನ ಪೊಲೀಸ್ ನಾಯಿ ತರ ನಮ್ಮಮ್ಮ ವಾಸನೆಯಲ್ಲೇ ಕಂಡಿಡಿದು ಬಿಡ್ತಾಳೆ. ಅದಕ್ಕೆ ನಾನೇನಾದ್ರೂ ಪ್ಲಾನ್ ಮಾಡ್ಬೇಕು. ಕೂತ್ಕೊಳ್ಳಿ. ಅಲ್ಲ ವಿಶಾಲಮ್ಮ, ಮಹಾರಾಜರಾಗೆ ವಿಜೃಂಭಣೆಯಿಂದ ಪೂಜೆ ಮಾಡೋ ಈ ಕಾಲದಲ್ಲಿ ಶ್ರಾವಣ ಶುಕ್ರವಾರ ಮಹಾಲಕ್ಷ್ಮಿ ವ್ರತನ ಈ ರೀತಿ ಕದ್ದು ಮುಚ್ಚಿ ಮಾಡ್ತಾ ಇದ್ದೀರಲ್ಲ? ಜೋರಾಗಿ ಮಾತಾಡ್ಬೇಡಿ. ನಮ್ಮ ಅತ್ತೆಯವ್ರಿಗೆ ವ್ರತ ಪೂಜೆ ಎಲ್ಲ ಸ್ವಲ್ಪನೂ ಹಿಡ್ಸೋದಿಲ್ಲ. ಇದೆಲ್ಲ ಹಳೆ ಕಂದಾಚಾರದ ಪದ್ಧತಿ ಅಂತ ಬೈತಿರ್ತಾರೆ. ಅಂತವ್ರ ಮನೆ ಸೊಸೆ ಆಗಿರೋ ನಿಮ್ಗೆ ಈ ಪೂಜೆ ಪುನಸ್ಕಾರದಲ್ಲಿ ಯಾಕೆ ಇಷ್ಟೊಂದು ಆಸಕ್ತಿ? ನಮ್ಮ ಯಜಮಾನ್ರು ಆರೋಗ್ಯವಂತರಾಗಿ ಸುಖವಾಗಿರ್ಬೇಕು. ನಮ್ಮ ಅತ್ತೆಯವ್ರಿಗೆ ಸುಖ ಐಶ್ವರ್ಯ ಜಾಸ್ತಿ ಆಗ್ಬೇಕು. ನಮ್ ತಂದೆ ತಾಯಿ ಇನ್ನು 100 ವರ್ಷ ಬಾಳಿ ನನ್ಗೆ ಆಶೀರ್ವಾದ ಮಾಡ್ಬೇಕು. ಇನ್ನು ದೊಡ್ಡ ಲಿಸ್ಟೇ ಇದೆ. ಆ ದೇವ್ರಿಗೊಬ್ಬನ್ಗೆ ಗೊತ್ತು. ಓಹೋ, ಶುಕ್ಲಾಂಬರಂ ವಿಷ್ಣುಂ ಜಾಯತ ಮೆತ್ಗೆ ಮೆತ್ಗೆ. ಶುಕ್ಲಾಂಬರಂ ವಿಷ್ಣುಂ ಜಾಯತ ಸರ್ವ ವಿಘ್ನೋಂ ಶಾಂತಿ. ಅಯ್ಯೋ 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 ಅಯ್ಯೋ, ಏನು ಅಂದ್ರೆ? ಎಂಥ ಪುಣ್ಯದ ಕೆಲಸ ಮಾಡ್ತಾ ಇದ್ದೀರಿ. ಯಾಕೆ ಮಂತ್ರ ಹೇಳೋದ್ ನಿಲ್ಸ್ಬಿಟ್ರೆ? ಹೇಳಿ ವಿಶಾಲೆ. ಹ್ಮ್? ನಿಜ ಹೇಳ್ಬೇಕು ಅಂತಂದ್ರೆ ಬೆಳಿಗ್ಗೆ ಹೇಳ್ತಿದ್ದಾಗೆ ಅಮ್ಮನವ್ರು ಪೂಜೆ ಮಾಡ್ಬೇಕು ಅಂತ ಅನ್ನಿಸ್ತು. ಈ ವಿಷಯ ನಿನ್ಗೆ ಹೇಳೋಣ ಅಂತ ಬಾಗಲ್ ತೆಗೆದು ನೋಡಿದ್ರೆ ಅಮ್ಮವ್ರೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ. ಬಹಳ ಸತ್ಯವಾದ ತಾಯಿ. ನಾನು ಆಗ್ಲೇ ಹೇಳದ್ನಲ್ಲಮ್ಮ, ಕಲಿಯುಗದ ಪ್ರತ್ಯಕ್ಷ ದೈವ ಅಂತ. ವಿಶಾಲು, ಹ್ಮ್? ಅಮ್ಮ ಎದ್ದಿದ್ದಾರೆ. ನೀನು ಕಾಫಿ ಕೊಡು. ಅಮ್ಮ ಆಫೀಸ್ಗೆ ಹೋಗ್ಬಿಟ್ರೆ ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು. ಅಪ್ಪಿ ತಪ್ಪಿ ಏನಾದ್ರೂ ಕೆಳಗಿಳಿದ್ ಬಂದು ನೋಡ್ಬಿಟ್ರು ಅಂದ್ರೆ ಇಲ್ಲದ್ರೆ ಅದ ಅಂತ ಆಗೋಗುತ್ತೆ. ಹೌದು. ಅರ್ಚಕ್ರೆ, ಪೂಜೆ ಮುಂದುವರಿಸಿ. ಧಾರಾಳವಾಗಿ ಅಗಯಾತ್ಮಾಕಂ ಏಕಂತ ಉಪಾಸ್ಮೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಸಂವಾದಾಯ ಚಾರುಷಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆಂಜನೇಯ ಮೈಪಾಠ. ಬೆಳಿಗ್ಗೆ ಬೆಳಿಗ್ಗೆನೆ ಕಾಫಿ ಹಿಡ್ಕೊಂಡು ಬರ್ತಾ ಇದೆಯಲ್ಲ? ನೀವೇ ಕೇಳಿದ್ರಂತೆ. ಯಾರು ಹೇಳಿದ್ದು? ನಿಮ್ಮ ಮಗ. ಅಯ್ಯೋ, ನಾನು ಯಾವಾಗ್ಲೇ ಹೇಳ್ದೆ? ಏಯ್, ನಿನ್ಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ? ಹಂಗೆ ನಾನು ಈಗ ತಾನೇ ಬರ್ತಾ ಇದ್ದೀನಿ. ಮಮ್ಮೆ, ಬ್ರೀಫ್ ಕೇಸ್ ನಲ್ಲಿ ದುಡ್ಡು ಸರಿಯಾಗಿದೆಯಲ್ಲ ಅಂತ ಒಂದ್ಸರಿ ನೋಡ್ಕೊ. ಯಾಕೋ ಹಾಗೆ ಹೇಳ್ತಾ ಇದೀಯಾ? ಈ ರೂಮ್ ನಿಂದ ಆಗ್ಲೇ ಇವಳು ಬೆಕ್ಕನ್ ಮರಿ ತರ ಮೆಲ್ಗ್ ಹೋಗ್ತೀನಿ ನಾನ್ ನೋಡ್ದೆ. ನಾನಾ? ನೀನೆ ನಮ್ ತಂದೆ ಕೊಟ್ಬಿಡು ಅಂತ ಆ ಪೂಜಾರಿ ಹುಡುಗನ ಕೈಲಿ ಗುಟ್ಟ ಕೊಟ್ಟಿದ್ಯಲ್ಲ, ಅದೇ ನೋಟಿನ ಕಂತೆ ಅಲ್ವಾ? ಎಲ್ಲೇ ಹಣ? ಅತ್ತೆ ರೀ, ಯಾಕ್ರಿ ಇಲ್ಲದಪ್ಪ ಅದ ನನ್ ತಲೆ ಮೇಲೆ ಹೊರ್ತಿದ್ದೀರಾ? ಖಂಡಿತ ನನ್ ಹಣ ಮುಟ್ಟಿಲ್ಲ ರೀ. ನನ್ ಮಾತ್ ನಂಬಿ. ನೀನು ಮುಟ್ಟಿದಲ್ಲೇನೆ ಹಣದ ಕಂತೆಗೆ ಕಾಲ್ ಬಂದು ನಡ್ಕೊಂಡು ಹೋಯ್ತೇನು? ಇವಳೆ ಕದ್ದು ಅರ್ಚಕನ ಕೈಲಿ ಕೊಟ್ಟಿದ್ದಾಳೆ. ಈಗಲೇ ಇತ್ಯರ್ಥವಾಗ್ಲಿ. ಬಾ ಮಮ್ಮಿ, ಹೋಗೋಣ. ಏ ಕಳ್ಪೂಜಾರಿ, ಬಾರೋ ಈಚೆ. ಸುಳ್ಳು ಹೇಳಿ ನಮ್ ಮನೇನೆ ಗೋಚ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ಯಾ? ಕಳ್ಪಟ್ಟಿ ಮಗನೆ, ಮಾಡ್ತೀನಿ ನಿನ್ಗೆ. ಮಮ್ಮಿ, ಬೇಗ ಬನ್ನಿ ಮಮ್ಮಿ. ಇವನ್ ಬ್ಯಾಗ್ ಚೆಕ್ ಮಾಡಿ. ಎಲ್ಲ ದುಡ್ಡು ತೆಗಿಯೋ, ಕೊಡೋ ಬ್ಯಾಗ್ನ. ನೋಡಿ ಮಮ್ಮಿ. ಯಾರನ್ನ ಈ ಮನೆಯೊಳಗೆ ಸೇರ್ಸಿದ್ದು? ಅವ್ರು ನಿನ್ನ ಬೈಬೇಡಿ ಅತ್ತೆ. ವರಲಕ್ಷ್ಮಿ ವ್ರತ ಮಾಡ್ಸೋದಕ್ಕೆ ನಾನೇ ಕರ್ಸಿದ್ದು. ಯಾವತ್ತೂ ನಮ್ಮ ಮಗಳನ್ನ ಮಗಳು ತುಂಬಿ ಅತ್ತೆ ಮನೆಗೆ ಕಳಿಸ್ಕೊಟ್ವು, ಅವತ್ತೇ ನಮ್ಮ ಕರಳಿನ ಕೊಂಡಿ ಕಳಿಸಿ ಹೋಯ್ತು ಕಣೆ. ರೇ ಮೇಸ್ಟ್ರೆ, ಈ ತರ ಸೆಂಟಿಮೆಂಟ್ ಡೈಲಾಗ್ ಹೊಡೆದು ನಮ್ಗೇನ್ ಪಾಠ ಹೇಳ್ಕೊಡ್ಬೇಕಾಗಿಲ್ಲ. ಒಬ್ಬ ಕಳ್ಳಿ ಅಂತ ಮಗಳ್ ಹೆತ್ತಿರೋದಕ್ಕೆ ತಿರುಪ್ತಿಗೆ ಹೋಗಿ ಮೊದ್ಲು ತಲೆ ಬೋಳ್ಸ್ಕೊಂಬನ್ನಿ. ಮುಚ್ಚ ಬಾಯಿ. ಮೊದ್ಲು ನೀನು ಮಾವ ಅನ್ನೋ ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ತ್ಕೋ. ಮಾವ ಅಂತೆ ಮಾವ. ನನ್ನ ಮದುವೆ ದಿವಸ ಹೂವಿನ ತಟ್ಟೆಯಲ್ಲಿ 1 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿ ಕೈ ಕೊಟ್ಟು ಮಾವನಿಗೆ ಮರ್ಯಾದೆ ಬೇರೆ ಕೇಡು. ನಾಲ್ಗೆಗೆ ಮೂಳೆ ಇಲ್ಲ ಅಂತ ಹರಿಬಿಡ್ಬೇಡ. ಮದುವೆ ದಿನ ಆ ಶ್ರೀಪತಿ ನಿಮಗ್ ಕೊಡ್ತೀನಿ ಅಂತ 1 ಲಕ್ಷ ರೂಪಾಯಿ ಸುಮನ್ ನಮಗ್ ಮೋಸ ಮಾಡದೆ ಇದ್ರೆ ಅವತ್ತೇ ಹಣ ನಿನ್ ಮುಖದ ಮೇಲೆ ಎಸಿತಿದ್ದೆ.
ಅದೇ ಒಂದು ಕಾರಣ ಮುಂದಿಟ್ಕೊಂಡು ನನ್ನ ಮಗಳ ಮೇಲೆ ದೌರ್ಜನ್ಯ ಮಾಡ್ತಿದ್ದೀರಲ್ಲ, ನೀನು ಒಂದು ಗಂಡಸ. ನಡಿಯಮ್ಮ, ಅಮ್ಮನೇನೋ ಗಂಜನ ಕುಡ್ಕೊಂಡು ತವ್ರ ಮನೇಲಿ ಇರುವ. ನಿಂತ್ಕೋ. ನನ್ನ ಅನುಮತಿ ಇಲ್ಲದೆ ಅವಳ ಮನೆಯಿಂದ ಆಚೆ ಕಳಿಸೋದಿಲ್ಲ. ಕರ್ಕೊಂಡು ಹೋಗೋದಕ್ಕೂ ನಾನು ಬಿಡೋದಿಲ್ಲ. ವಿಶಾಲಿ, ನಡಿ ಒಳಗೆ. ನೀನೇ ಸರ್ವಾಧಿಕಾರಿಣಿ ಅನ್ನೋ ದುರಾಂಕಾರದಲ್ಲಿ ಬೆರಿತಾ ಗಂಟ್ಲು ಜೋರ್ ಮಾಡಿ ನಾನಾ ಹಿಂಸೆ ಕೊಟ್ಟಿದ್ದಕ್ಕೆ ನೀನ್ ಕಟ್ಕೊಂಡ್ ಗಂಡ ರಾತ್ರಿನೇ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಓಡ್ ಹೋದ. ಅಂತ ದೇವ್ರಂತ ಗಂಡನ್ನ ಗೋಳೈಕೊಂಡು ನೀನು ಖಂಡಿತವಾಗ್ಲೂ ನೀನ್ ಮನುಷ್ಯಲಲ್ಲ, ಮೃಗಕ್ಕಿಂತ ಕಡೆ. ಏನಂದ್ರೆ ಭುವನೇಶ್ವರಿ, ಓಹ್, ಇನ್ನೊಂದು ಕ್ಷಣ ನೀವಿಲ್ಲೇ ಇದ್ರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಅರವಿಂದ್, ಉಮೇಶ್, ಈ ಮುದುಕಿನ ಮೊದಲು ಈ ಮನೆಯಿಂದ ಆಚೆ ತಬ್ಬಿ. ಆ ಕಷ್ಟ ನಿನಗೆ ಬೇಡವೆ? ಏನೋ ಹೆಣ್ಮಗಳಿಗೆ ಅರ್ಶನ ಕುಂಕುಮ ಕೊಟ್ಟು ಹೋಗೋಣ ಅಂತ ಬಂದ ನಮಗೆ ಅವಮಾನ ಮಾಡಿ ಕಳಿಸ್ತಿದ್ಯಲ್ಲ, ಖಂಡಿತ ನಿನ್ಗೆ ಒಳ್ಳೇದಾಗಲ್ಲ. ಬನ್ನಿ. ಅಮ್ಮ, ಅಪ್ಪ. ಏನಂದ್ರೆ ಕೊಡ್ಬೇಕು ಅಂತ ತಂದಿರೋ ಮಂಗಳ ದ್ರವ್ಯನ ವಾಪಸ್ ತಗೊಂಡೋದ್ರೆ ಖಂಡಿತ ನಮ್ಗೆ ಒಳ್ಳೇದಲ್ಲ. ಸರಿ, ಕಷ್ಟವೋ ಸುಖವೋ ನಮ್ಮ ಮಗಳು ಬದುಕಿ ಬಾಳ್ಬೇಕಾದ ಮನೆ ಇದು. ಅರ್ಶಿನ ಕುಂಕುಮ ಹಚ್ಚಿ ಹೊಸ ಮೇಲೆ ಇಟ್ಟು ಬಾ. ತಗೊಂಡ್ರೆ ತಗೊಳ್ಳಿ, ಇಲ್ಲ ತಿಪ್ಪೆಗೆ ಎಸಿಲಿ. ಏನಂದ್ರೆ ನಾವು ಮಾಡ್ಕೊಂಡಿದ್ ಲೆಕ್ಕ ಬೇರೆ, ಆ ದೇವ್ರು ಮಾಡಿದ ಲೆಕ್ಕ ಬೇರೆ. ನೀವು ಮಾಡಿದ ಲೆಕ್ಕದಿಂದ ನನ್ನ ಬದುಕು ಶೂನ್ಯ ಅಂತ ಗೊತ್ತಾದ್ಮೇಲೂ ನಾನೇ ವ್ಯಾಮೋಹದಿಂದ ಮೋಸ ಮಾಡ್ಕೊಳಕ್ಕೆ ಸಿದ್ಧರಾಗಿಲ್ಲ. ನಿಮ್ ಜೊತೆ ಸಪ್ತಪದಿ ತುಳಿದವಳು, ಸ್ಮಶಾನಕ್ಕೆ ಬರೋಕ್ಕೂ ಸಿದ್ಧ. ಮೇಷ್ಟ್ರೆ, ನೀವು ನಿಮ್ ಮಾತನ್ನೆಲ್ಲ ಕೇಳಿಸ್ಕೊಂಡೆ. ನಿಮ್ ಲೆಕ್ಕದಲ್ಲಿ ಮಕ್ಕಳು ಮಾತ್ರ ಇರ್ತಾರ, ಶಿಷ್ಯಂದ್ರು ಇರಲ್ವಾ? ಏನು? ನಿಮ್ ಶಿಷ್ಯ ಆಗಿರೋ ನಾನು ನಿಮ್ ಲೆಕ್ಕನ ಹೀಗಾಗ್ತೀನಿ. ಇದು ನಿಮ್ಮ ಮಕ್ಕಳು ಮೊಮ್ಮಕ್ಕಳು. ಇನ್ನೊಂದು ಗೆರೆ ಹಾಕಿದ್ರೆ ಸಾವಿರಾರು ಜನ ನಿಮ್ಮ ಶಿಷ್ಯಂದ್ರು. ಇಷ್ಟೊಂದು ಜನಕ್ಕೆ ಬದುಕಿನ ದಾರಿ ತೋರಿಸ್ಕೊಟ್ಟು ನೀವು 100 ವರ್ಷ ಸುಖವಾಗಿರ್ಬೇಕು ಅನ್ನೋದೇ ಈ ನಿಮ್ ಶಿಷ್ಯನ ಆಸೆ. ಇನ್ ಸ್ವಲ್ಪ ದಿವಸದಲ್ಲಿ ನಿಮ್ ಮಗ ರಮೇಶ, ನಿಮ್ ಮಗಳು ವಿಶಾಲಿ ಜೀವನ ಸ್ವರ್ಗವಾಗುತ್ತೆ. ಧೈರ್ಯವಾಗಿರಿ ಮೇಷ್ಟ್ರೆ, ಧೈರ್ಯವಾಗಿರಿ. ಅಷ್ಟು ದೃಢವಾಗಿ ಹೇಗೆ ಹೇಳ್ತೀಯಾ? ನನ್ನ ಮಾತು ನಂಬಿ ಮೇಷ್ಟ್ರೆ. ಆ ಭುವನೇಶ್ವರಿ ಬದುಕಿರೋವರೆಗೂ ಅದು ಸಾಧ್ಯ ಇಲ್ಲ. ಈ ಜಗತ್ತನ್ನೇ ಬಿಟ್ಟು ಹೋಗ್ಬೇಕು ಅಂತಿರೋ ನಮಗೆ ಯಾಕಪ್ಪ ಸುಮ್ಮನೆ ಉಸಿರು ಕೊಡ್ತೀಯ? ಅದು ವ್ಯರ್ಥ ಪ್ರಯತ್ನ. ಹಾಗ ಅನ್ಬೇಡಿ ಅಮ್ಮ. ಮೇಷ್ಟ್ರೆ, ಈ ನಿಮ್ ಶಿಷ್ಯನ ಲೆಕ್ಕ ಯಾವತ್ತೂ ತಪ್ಪಾಗಿಲ್ಲ. ತಗೊಳ್ಳಿ, ಸ್ವೀಟ್ಸ್ ತಿನ್ನಿ. ಏನು ವಿಶೇಷ ದೇವು? ಮರ್ತ್ಬಿಟ್ರ ಮೇಷ್ಟ್ರೆ, ಇವತ್ತು ನಿಮ್ ಶಿಷ್ಯನ ಹುಟ್ಟುಹಬ್ಬ. ದೇವು, ವಿಷ ಕುಡಿಬೇಕಂತಿದ್ದ ಬಾಯಿಗೆ ಸಿಹಿ ತಿನ್ಸಿದೀಯಾ? ದೇವ್ರು ನೀನು ಚೆನ್ನಾಗಿಟ್ಟಿರ್ಲಿ ಅಂತ ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ತೀನಪ್ಪ. ಅಯ್ಯೋ, ಅರವಿಂದ ಬಂದಾಯ್ತು. ಆ ಮುಟ್ಟಳ ₹1,00,000 ಸಹಿತ ಬಂದಿರ್ತಾನೆ. ಅವನು ಮಸ್ಕ ಹೊಡೆದು ಲಕ್ಷ ಲಪ್ಟಾಯಿಸಿ ಕಳಿಸ್ಬಿಡ್ತೀನಿ. ಅಲ್ಲಿವರೆಗೂ ನೀವು ಸ್ವಲ್ಪ ಒಳಗಡೆ ಇರ್ತೀರಾ? ಹೋಗಿ ಲತಾ, ಪ್ಲೀಸ್, ಬೇಗ ಹೋಗಿ. ಹಾಯ್ ಲತಾ ಡಾರ್ಲಿಂಗ್. ನೀವು ಯಾಕೆ ಇಷ್ಟೊಂದು ಅವಸರ? ಏನಿಲ್ಲ, ನೈಟಿ ಮಾತ್ರ ಹಾಕೊಂಡಿದ್ದೀನಿ ಅಂತ ಫೋನ್ ನಲ್ಲಿ ಹೇಳಿದ್ಯಲ್ಲ ಡಾರ್ಲಿಂಗ್, ಅದಕ್ಕೆ ತಡ್ಕೊಳಕ್ಕಾಗ್ಲಿಲ್ಲ. ಬೇಗ ಬಂದ್ಬಿಟ್ಟು. ಅಯ್ಯೋ ಅರವಿಂದ್, ಒಂದ್ ನಿಮಿಷ, ಸ್ವಲ್ಪ ನಿಧಾನ ರೀ. ಏನ್ ಲತಾ ಡಾರ್ಲಿಂಗ್, ಇಷ್ಟೊಂದು ಸಿಗರೇಟ್ ತುಂಡುಗಳು? ನಿಮ್ಗೆ ಯಾವಾಗ್ಲೂ ಅನುಮಾನನೇ. ನೀವು ಹಣ ಕೊಟ್ರೆ ಮಾತ್ರ ನಾನ್ ನಿಮ್ಮನ್ನ ಪ್ರೀತಿಸ್ತೀನಿ ಅನ್ಕೊಂಡ್ರಾ? ಛೇ, ನೀನ್ ನನ್ ಮೇಲೆ ಜೀವನ ಇಟ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗ್ ಗೊತ್ತು. ನಿಮ್ಮನ್ ಬಿಟ್ಟಿರಕ್ ನನ್ ಕೈಯಲ್ಲಿ ಆಗೋದಿಲ್ಲ ಡಾರ್ಲಿಂಗ್. ಹ? ಎಷ್ಟು ದಿವಸ ಅಂತ ಈ ಕಳ್ತನದ ಭೇಟಿ? ಅಯ್ಯೋ, ನಾನೇನ್ ಮಾಡ್ಲಿ ಡಾರ್ಲಿಂಗ್? ನನ್ ಹೆಂಡತಿ ಒಳ್ಳೆ ಶನಿ ಒಕ್ಕಿಸ್ಕೊಂಡಿದ್ದಾಳೆ. ಈ ಕಡೆ ಸಾಯ್ತಾನೂ ಇಲ್ಲ, ಆ ಕಡೆ ಮನೆ ಬಿಟ್ಟು ಹೋಗ್ತಾನೂ ಇಲ್ಲ. ಹೋಗ್ಲಿ ಬಿಡಿ, ಯಾಕೆ ಯೋಚನೆ ಮಾಡ್ತೀರಾ? ಹ. ಮನೇಲಿ ನಂದಾದೀಪ ತರ ನಿಮ್ ಹೆಂಡತಿ ಇರ್ಲಿ, ಹ. ನನ್ನ ಪಿಟ್ಟು ಮ್ಯಾಕ್ಸ್ ತರ ಇಟ್ಕೊಂಡ್ರೆ ಸಾಕು. ಹ್ಮ್. ಸರಿ, ನಾಳೆ ಮೀಟ್ ಮಾಡೋಣವಾ? ಆ? ಯಾಕ್ ಚಿನ್ನ, ನನ್ ಕಳ್ಸೋದ್ರಲ್ಲೇ ಇದೆಯಲ್ಲ? ಅಯ್ಯೋ ಕೂಬೇಡಿ, ಚಿಕ್ಕಪ್ಪ ಬಾತ್ರೂಮ್ ನಲ್ಲಿ. ಅಯ್ಯೋ, ಯಾವಾಗ ಹೋಗ್ತಾನೆ? ನಾಳೆ ಬೆಳಗ್ಗೆ. ಅಯ್ಯೋ, ಛೆ. ಸರಿ, ನಾಳೆ ಸಂಜೆ ಒಂದು ಫೋನ್ ಮಾಡು. ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಸರಿ. ಬರ್ಲಾ ಡಾರ್ಲಿಂಗ್? ಅಯ್ಯೋ, ಬೇಗ ಹೋಗಿ ಬರ್ಲಾ ಪ್ಲೀಸ್. ಡಾರ್ಲಿಂಗ್? ಹೋಗಿ. ಬಾಯ್. ಬರ್ಲಾ? See you. ಅಯ್ಯಪ್ಪ. ಲತಾ? ಅಯ್ಯೋ ನಿಮ್ಮನ್ನ. ಅಯ್ಯೋ, ಎಷ್ಟೊತ್ತು ಮಾಡ್ಬಿಟ್ಟಲ್ಲಪ್ಪ ಈ ಕೆಟ್ಟ ಮಗನ್ ಕಳ್ಸಕ್ಕೆ. ಅಯ್ಯೋ ಒಂದ್ ನಿಮಿಷ ಬಿಡ್ರಿ.
ಅದ್ ಸರಿ, ಅವನು ಬುಟ್ಟಿಗೆ ಹಾಕೊಳಕ್ ಯಾಕೆ ಇಷ್ಟೊಂದು ಒತ್ತಾಯ ಪಡಿಸ್ತಿದ್ದೀರಾ? ಯಾಕೆ ಅಂದ್ರೆ ಆ ಭುವನೇಶ್ವರಿಗೆ ಇವನೊಬ್ಬನೇ ಗಂಡು ಪಿಳ್ಳೆ. ಅವನ್ನ ನಮ್ಮ ಬುಟ್ಟಿಗೆ ಹಾಕೊಂಡು ಅವ್ರ ಕೋಟ್ಯಾಂತರ ರೂಪಾಯಿ ಆಸ್ತಿನ ಆರಿಸಿದ್ರು. ಆಮೇಲೆ ಅವರ ಕುಟುಂಬನ ಬುಗ್ರಿ ಬುಗ್ರಿ. ಏನ್ರ ನೀವು ಹೇಳ್ತಾ ಇರೋದು? ಒಂದೇ ರಾತ್ರಿಲಿ ರೋಲ್ ಕಾಲ್ ರಾಮಕೃಷ್ಣ ನಿಮ್ಮೆಲ್ಲರ ಹತ್ರ ಬಂದಿದ್ನ? ಬಂದ್ರು ಪರವಾಗಿರ್ಲಿಲ್ಲ ಸರ್, ನಮ್ಮನ್ನ ದೋಚ್ಬಿಟ್ಟ ಸರ್. ರಾತ್ರಿ ನಮ್ ಗ್ಯಾರೇಜಿಗೆ ಬಂದು ನನ್ನನ್ನು ನೆಬ್ಬಿಸ್ತಾ ಸರ್. ಕಣ್ಣು ಬಿಟ್ಟು ನೋಡ್ತಿದ್ದ ಹಾಗೆ ಚೂರಿ ಚಾಕು ತೋರಿಸಿ 2 ಕಾರ್ ಬೇಕು ಅಂದ ಸರ್. ಚಾಕು ಚೂರಿ ಮುಂದೆ ಪ್ರಾಣ ಬೀಗ್ತಾನೆ. ಅದಕ್ಕೆ ಕಾಲ್ ಹಿಡ್ಕೊಂಡು ನಮಸ್ಕಾರ ಮಾಡಿ 2 ಕಾರ್ ಕೊಟ್ಬಿಟ್ಟೆ ಸರ್. ನಾನ್ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಸರ್. ಬೆಂಕಿ ಕಡ್ಡಿ ಹಚ್ಚಿ ಪೆಟ್ರೋಲ್ ಹಾಕ್ತಿದ್ರೆ ಇಡೀ ಬಂಕ್ಗೆ ಬೆಂಕಿ ಹಚ್ಬಿಡ್ತೀನಿ ಇಂದ ಸರ್. ದೂಸರಾ ಮಾತಾಡದೆ 2 ಕಾರ್ಗೂ ಫುಲ್ ಪೆಟ್ರೋಲ್ ಹಾಕಿ ಕಳಿಸ್ಕೊಟ್ಟೆ ಸರ್. ಸರ್ ನನ್ ಮೆಡಿಕಲ್ ಸ್ಟೋರ್ ಇದೆ ಸರ್. ರಾತ್ರಿ ಇದ್ದಕ್ಕಿದ್ದಾಗೆ ಬಂದು ಟ್ಯಾಬ್ಲೆಟ್ಸ್, ಗ್ಲೂಕೋಸ್, ಸಲೈನು ಎಲ್ಲ ದೋಚ್ಕೊಂಡು ಹೋಗ್ಬಿಟ್ಟ ಸರ್. ನಿಮ್ದೇನ್ರಿ? ಬೆಳಗಿನ ಜಾವ ನಮ್ಮ ಹೋಟ್ಲಿಗೆ ನುಗ್ಗಿ ಇಡ್ಲಿ, ದೋಸೆ, ವಡೆ, ಪೂರಿ, ಸಾಂಬಾರ್ ದೋಚ್ಕೊಂಡು ಹೋಗ್ಬಿಟ್ಟ ಸರ್. ಇವತ್ತು ವ್ಯಾಪಾರನೇ ಇಲ್ಲ ಸರ್. ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೊಂಡಿದೀವಿ. ಇದೆಲ್ಲ ತಗೊಂಡು ಎಲ್ಲಿಗೆ ಹೋಗಿರ್ಬೋದು? ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ ಅಂತ ನಮ್ ಡ್ರೈವರ್ ಇದೆ ಸರ್. ಗವರ್ನಮೆಂಟ್ ಹಾಸ್ಪಿಟಲ್? ಯಾಕ್ರೋ? ನಾನೇ ಬಂದು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ನೋ ಇಲ್ಲೋ? ಮತ್ತೆ ಯಾಕೆ ಇನ್ಸ್ಪೆಕ್ಟರ್ ಕರ್ಕೊಂಡ್ ಬಂದ್ರಿ? ಅಯ್ಯೋ, ನಾವು ಹಣ ವಸೂಲಿಗೆ ಅಂತ ಬರ್ಲಿಲ್ಲ. ನಾವು ಜಸ್ಟ್ ವಾಕಿಂಗ್ಗೆ ಅಂತ ಬಂದ್ವಿ. ಜಸ್ಟ್ ಇನ್ಸ್ಪೆಕ್ಟರ್ ಸಿಕ್ಕಿದ್ರು. ರಾಮಕೃಷ್ಣನ್ ನೋಡ್ಬೇಕು ಅಂದ್ವಿ. ನಮ್ ಜೀಪ್ ನಲ್ಲೇ ಬನ್ನಿ ಅಂದ್ರು. ಎಲ್ರು ಅಡ್ಜಸ್ಟ್ ಮಾಡ್ಕೊಂಡು ಬಂದ್ಬಿಟ್ವಿ. ತಗೊಳ್ಳಿ, ನಿಮ್ ದುಡ್ಡು ಹೊರಗಡೆ ಹೋಗಿ ಹಂಚ್ಕೊಳ್ಳಿ. ನಮಸ್ಕಾರ ಸರ್, ಬರ್ತೀವಿ. ಹೋಗಿ. ನಿನ್ನ ಗುಂಡಿಗೆಯಲ್ಲಿ ಧೈರ್ಯ ಇದೆ ಗೊತ್ತು ಬ್ರದರ್. ಆದ್ರೆ ಕಾನೂನು ಅನ್ನೋ ಕಬ್ಬಿಣದ ಕಡಿವಾಣದಲ್ಲಿ ಸಿಕ್ಕಾಕೊಂಡಿರೋ ನೀನು ಏನು ಮಾಡಕ್ಕಾಗಲ್ಲ. ನಂದೇ ರೀತಿಯಲ್ಲಿ ನಾನೇ ಅವನಿಗೆ ಬುದ್ಧಿ ಕಲಿಸ್ತೀನಿ. ಬೇಡ ರಾಮಕೃಷ್ಣ, ಆ ಶ್ರೀಪತಿ ತಂಟೆಗೆ ಹೋಗ್ಬೇಡ. ಅವನು ತುಂಬಾ ಡೇಂಜರಸ್. ಎಷ್ಟು ಡೇಂಜರಸ್ ಅಂತ ನಾನು ನೋಡ್ತೀನಿ. 90, 100. ಯೋ, ಏನ್ ತಿಳ್ಕೊಬಿಟ್ಟ ನನ್ನ? ನಿಲ್ಸ ನೀನ್ ಕಟ್ಟಾರೋಪು. ಕಟಾರೋಪ ಇದೇನಿಲ್ಲ ಶ್ರೀಪತಿ. ನಿನ್ನ ಹೆಡೆಂಬುರಿ ಕಟ್ಟಿ ಆಸ್ಪತ್ರೆಯಲ್ಲಿದ್ದ ಹೆಣಗಳ ಹತ್ರ ಬಿಸಾಕ್ತೀನಿ. ಕಳ್ಳು ಬಟ್ಟಿ ಕುಡಿದು ಸತ್ತವರ ಹೆಂಡತಿ ಮಕ್ಕಳು ನಿನ್ನನ್ನು ಚಿಂದಿ ಚಿಂದಿ ಮಾಡ್ತಾರೆ. ಆಗ ಹೇಳು. ಅಪ್ಪ, ನಾನು ಆ ಬೀದಿಯೆಲ್ಲ ಸುತ್ತಿ ರಾಮ ಕೃಷ್ಣ ಅಂತ ಚಂದ ವಸೂಲಿ ಮಾಡಿ ಈ ಲೈಸೆನ್ಸ್ ತಗೊಳ್ಳಿಲ್ಲ ಕಣಪ್ಪ. ಬೊಗಳ್ತಾ ಇರ್ತಾವಲ್ಲ ನಾಯಿ, ಅವಕ್ಕೆಲ್ಲ 2 ಕೈಲಿ ಚೆಲ್ಲಿ ಹಿಂಗ್ ತಗೊಂಡಿದ್ದೀನಿ ಲೈಸೆನ್ಸ. ಜನರ ಪ್ರಾಣ ತೆಗಿಯೋಕ ಲೈಸೆನ್ಸ್ ಇದೆ ಅಂತ ಅಂದ್ಮೇಲೆ ನಿನ್ನ ಪ್ರಾಣ ಕಿತ್ಕೊಳ್ಳೋ ಲೈಸೆನ್ಸ್ ನನ್ನ ಹತ್ರ ಇದೆ. ಥ್ಯಾಂಕ್ ಯು ರಾಮಕೃಷ್ಣ. ಶ್ರೀಪತಿ, ಆ? ನೀನ್ ಸಪ್ಲೈ ಮಾಡಿದ ಕಳ್ಳ ಬಟ್ಟಿಯಿಂದ 1000 ಜನ ಸತ್ರು. ಆದ್ರೆ ಅದಕ್ಕೆಲ್ಲ ನಾನೇ ಕಾರಣ ಅಂತ ನೀನು ಪೇಪರ್ನಲ್ಲಿ ಹಾಕ್ಸಿದ್ ನೋಡಿ ನನ್ ಕೈನಲ್ಲಿ ಸಹಿಸಕ್ಕಾಗ್ಲಿಲ್ಲ. ಆ ಕಳ್ಳ ಬಟ್ಟಿಗೂ ಭುವನೇಶ್ವರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಈ ಪೇಪರ್ನಲ್ಲಿ ಬರ್ಸ್ಕೊಂಡು ಬಂದಿದ್ದೀನಿ. ಸಹಿ ಹಾಕು. ಹಾಕಲ್ಲ ಅಂದ್ರೆ? ಹಾಕಲ್ಲ ಅಂದ್ರೆ ಭುವನೇಶ್ವರಿ ಅವರೇ, ಪೊಲೀಸ್ ಬರೋ ಹಾಗಿದೆ. ನಾನಿದನ್ನು ನೋಡ್ಕೊತೀನಿ, ನೀವು ಹೋಗಿ. ಥ್ಯಾಂಕ್ ಯು ಬೇಗ ರಾಮಕೃಷ್ಣ. ಹೋಗಿ. ಥ್ಯಾಂಕ್ ಯು. ಇನ್ಸ್ಪೆಕ್ಟರ್, ಒಂದು ಗ್ಲಾಸ್ ನೀರು ಬೇಕು. ಸೋಮು, ಒಂದ್ ಲೋಟ ನೀರ್ ತಗೊಂಬಾ. ಏನ್ ಮೇಡಮ್ ಬಂದಿದ್ದು? ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಆ ರಾಸ್ಕಲ್ ಶ್ರೀಪತಿ ದುರಾಸೆಯಿಂದ ಕಳ್ಳಬಟ್ಟಿ ಬೆರೆಸಿ ಅಮಾಯಕ ಜನರ ಸಾವಿಗೆ ಕಾರಣ ಆಗಿದ್ದ. ನಾನ್ ಪ್ರೆಸ್ಟೀಜ್ ಗತಿ ಏನಾಗ್ಬೇಕು ಹೇಳಿ? ಅದಕ್ಕೆ ತಪ್ಪು ಅವಂದೇ ಅಂತ ಸ್ಟೇಟ್ಮೆಂಟ್ ಬರ್ಸ್ಕೊಂಡು ಸೈನ್ ಮಾಡಿಸ್ಕೊಂಡು ಬಂದಿದ್ದೀನಿ. ನೀವು ಒಂದ್ ಮಾತು ನಮಗೆ ಹೇಳಿದಿದ್ರೆ ನಾವೇ ಬಂದು ಶ್ರೀಪತಿ ಹತ್ರ ಸ್ಟೇಟ್ಮೆಂಟ್ ತಗೋತಾ ಇದ್ವಿ. ಯಾರು ಹೇಳಿದ್ರು? ಕೇಳೋ ಸ್ಥಿತಿಲಿ ಹೇಳೋ ಸ್ಥಿತಿಲಿ ಅವನಿಲ್ಲ. ವಾಟ್ ಡು ಯು ಮೀನ್? ಹಿ ಹ್ಯಾಸ್ ಬೀನ್ ಮರ್ಡರ್ಡ್. ವಾಟ್? ಆ ಶ್ರೀಪತಿ ತನ್ನ ತಪ್ಪನ್ನು ಒಪ್ಕೊಂಡು ಬರ್ಕೊಟ್ಟು ಸ್ಟೇಟ್ಮೆಂಟ್ ತಗೊಂಡ್ ಬರ್ಬೇಕಾದ್ರೆ ರೋಲ್ ಕಾಲ್ ರಾಮಕೃಷ್ಣ ತನ್ನ ಕಡೆಯವ್ರ ಜೊತೆಲಿ ಅಲ್ಲಿ ಬಂದ. ಅವ್ರವ್ರಿಗೆ ಏನ್ ಮನಸ್ತಾಪ ಇತ್ತು ನನಗ್ ಗೊತ್ತಿಲ್ಲ. ಆ ಸಾರಾಯಿ ಜಾಗನ ಧ್ವಂಸ ಮಾಡಿ ನನ್ ಕಣ್ ಮುಂದೆನೆ ಹೇಳಿ, ಪರವಾಗಿಲ್ಲ. ಆ ರಾಮಕೃಷ್ಣ ಶ್ರೀಪತಿನ ಕೊಲೆ ಮಾಡ್ಬಿಟ್ಟ. ಅದನ್ನ ಕಣ್ಣಿಂದ ನೋಡೋಕಾಗ್ದೆ ನಾನೇ ನೇರ ಬಂದು ಹೇಳ್ತಾ ಇದ್ದೀನಿ. ಸರ್, ತಕ್ಷಣ ರಾಮಕೃಷ್ಣ ಅರೆಸ್ಟ್ ಮಾಡಿ. ನ್ಯಾಯ ಧರ್ಮಕ್ಕೆ ತಲೆ ಬಾಗುವವನೇ ಈ ರೋಲ್ ಕಾಲ್. ಕೊಟ್ಟ ಮಾತಿನಂತೆ ನಡ್ಕೊಳ್ಳುವವನೇ ಈ ರೋಲ್ ಕಾಲ್. ಬ್ರದರ್, ಶ್ರೀಪತಿಯನ್ನು ಕೊಲೆ ಮಾಡಿದವಳು ಈಕೆನೆ.
ಪೊಲೀಸ್ನವ್ರಿಗೆ ಗೊತ್ತಾದ್ರೆ ಇವಳ ಪ್ರೆಸ್ಟೀಜ್ಗೆ ಧಕ್ಕೆ ಬರುತ್ತೆ ಅಂತ ಇವಳ ನಾಪತ್ತಿನಿಂದ ಪಾರು ಮಾಡಿದ್ರೆ ಕೊಲೆಗಾರ ನಾನೇ ಅಂತ ಇವ್ರಿಗೆ ಹೇಳ್ತಾ ಇದೀಯಾ? ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ ಭುವನೇಶ್ವರಿ. ಆದ್ರೆ ನಂಬಿಕೆ ಅನ್ನೋದು ಶಾಶ್ವತ. ಅದನ್ನೇ ನೀನು ಸಂಪೂರ್ಣ ಕಳ್ಕೊಂಡಿದ್ಯಾ. ಏನ್ ಇನ್ಸ್ಪೆಕ್ಟರ್ ನೋಡ್ತಾ ಇದ್ದೀರಾ? ಇವನೊಬ್ಬ ಕೊಲೆಗಾರ. ಇವನು ಶ್ರೀಪತಿನ ಕೊಲೆ ಮಾಡಿದ್ರೆ ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಪ್ಲೀಸ್ ಅರೆಸ್ಟ್ ಹಿಮ್. ಕೊಲೆ ಮಾಡಿದ್ಯಾರು, ಕಣ್ಣಾರ ನೋಡಿದ್ಯಾರು? ನನ್ ಕೊಲೆ ಪ್ರಯತ್ನನ ಯಾರು, ಎಲ್ಲಿ, ಯಾವಾಗ, ಯಾಕೆ ಮಾಡಕ್ ಪ್ರಯತ್ನ ಪಟ್ರು ಅಂತ ನನ್ ಬಾಯಲ್ಲಿ ಹೇಳೋತ್ರ ಭುವನಮ್ಮ? ಯಾಕೆ ಮಾತಾಡು ಭುವನೇಶ್ವರಿ. ಬಾಯಿ ಬಿದ್ದೋಯ್ತಾ ಅಥವಾ ಗುಂಡಿಗೆ ಗಂಟ್ಲಿಗೆ ಬಂತ? ನಿನ್ನ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರನ್ನು ಬಲಿ ತಗೊಳ್ಳೋ ನಿನ್ನ ಕೃಷ್ಣ ಏನಿದಲ್ಲ? ನಂಬಿಕೆ ದ್ರೋಹ ಬ್ರದರ್, ನಂಬಿಕೆ ದ್ರೋಹ. ಭುವನೇಶ್ವರಿ, ಇವತ್ತಿಂದ ನೀನು ನಾನು ಆ ಜನ್ಮ ಶತ್ರುಗಳು. ನಿನ್ನ ಜೀವನ ಪರ್ಯಂತ ನನ್ನನ್ನು ಜ್ಞಾಪಕ ಇಟ್ಕೊಳ್ಳೋ ಹಾಗೆ ನಾನು ಮಾಡ್ಲಿಲ್ಲ. ನನ್ನ ಹೆಸರು ರೋಲ್ ಕಾಲ್ ರಾಮಕೃಷ್ಣನೇ ಅಲ್ಲ. ಸ್ವಪ್ನ, ಕೇವಲ ತಾಯಿಯಾಗಿ ಅಲ್ಲದೆ ನಿನ್ನ ಶ್ರೇಯೋಭಿಲಾಷಿಯಾಗಿ ನಿನ್ ಜೊತೆ ಮಾತಾಡ್ಬೇಕು ಅಂತ ಇಲ್ಲಿ ಕರ್ಕೊಂಬಂದೆ. ಹೇಳಿ ಮಮ್ಮಿ. ಈ ಭುವನೇಶ್ವರಿ ತಗೊಂಡಿರೋ ನಿರ್ಣಯದ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ? ಅಲ್ಲ ಮಮ್ಮಿ, ಬದುಕಿರೋ ಮನುಷ್ಯನ್ಗೆ ಉಸಿರೇ ಪ್ರಾಣ ಆಗಿರುತ್ತೆ ಅನ್ನೋದು ಎಷ್ಟು ನಿಜನೋ ನೀನ್ ತಗೊಂಡಿರೋ ನಿರ್ಣಯದ ಮೇಲೂ ನನಗಷ್ಟೇ ನಂಬಿಕೆ ಇದೆ ಮಮ್ಮಿ. ಥ್ಯಾಂಕ್ ಯು ವೆರಿ ಮಚ್. ಲುಕ್, ಇವನೇ ನಿನ್ ಭಾವಿ ಗಂಡ, ಎಕ್ಸೈಸ್ ಮಿನಿಸ್ಟರ್ ಅಣ್ಣನ ಮಗ. ಕಳ್ಳ ಬಟ್ಟೆ ಕೇಸು ಯಾವ ರೀತಿ ತಿರುಗಿ ಬೀಳುತ್ತೋ, ಎಲ್ಲಿಗೆ ಹೋಗ್ಬಿಟ್ಟುತ್ತೋ ನನಗೆ ಗೊತ್ತಿಲ್ಲ. ಈ ಅಪಾಯದಿಂದ ನಮ್ಮನ್ನ ಪಾರ್ ಮಾಡೋದು ಅಲ್ಲದೆ ಸಾರಾ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿಸ್ತಲೇ ಇರೋದಕ್ಕೆ ಈ ಮಿನಿಸ್ಟರ್ ಅಭಯ ಹಸ್ತ ನನಗೆ ಬೇಕು. ಫಿಕ್ಸ್ ದ ಮ್ಯಾರೇಜ್ ಮಮ್ಮಿ. ಸ್ವಪ್ನ, ಎಸ್, ನಾನು ಭುವನೇಶ್ವರಿ ಮಗಳು ಮಮ್ಮಿ. ಮಾಮೂಲು ಹುಡುಗಿರ ಹಾಗೆ ಈ ಪ್ರೇಮ ಗಿಮ ಅನ್ನೋ ಹುಚ್ಚು ಥಿಯರಿ ಮೇಲೆ ನನಗ್ ನಂಬಿಕೆ ಇಲ್ಲ. ಸಾಕಮ್ಮ ಸಾಕು. ಇಷ್ಟು ಸಪೋರ್ಟ್ ನನಗಿದ್ರೆ ಸಾಕು. ಈ ಪ್ರಪಂಚನೇ ಒಂದು ಆಟ ಆಡಿಸ್ಬಿಡ್ತೀನಿ. ಸ್ವಪ್ನ, ಫೋಟೋ ನೋಡೋದಿಲ್ವಾ? ಆ ತರ ನೋಡಿದ್ರೆ ಅದ್ ಸೆಲೆಕ್ಷನ್ ಅಂತ ಆಗತ್ತೆ ಮಮ್ಮಿ. ನನ್ನ ಜೀವಕ್ಕಿಂತ ತಾಯಿ ಮಾತಿಗೆ, ತಾಯಿ ನಿರ್ಧಾರಕ್ಕೆ ನಾನು ಹೆಚ್ಚು ಬೆಲೆ ಕೊಡೋದು ಮಮ್ಮಿ. ಐ ಲವ್ ಯು ಮೈ ಚೈಲ್ಡ್, ಲವ್ ಯು. ಬೀಗರ್ ಕಾಯ್ತಾ ಇದ್ದಾರೆ, ಬಾ ಸ್ವಪ್ನ. ನಿಶ್ಚಿತಾರ್ಥ ಅಂತಂದ್ರೆ ಬೇರೆ ಹುಡುಗಿರ ಹಾಗೆ ನೀನು ನಾಚ್ಕೋತಾ ಇದೆಯಲ್ಲ. ಏನ್ ಮಮ್ಮಿ, ನೀನು ನನ್ ಚುಡಾಯಿಸ್ತಾ ಇದೀಯಾ? ನನಗೆ ನಾಚಿಕೆ ಇಲ್ಲ. ಒಂದೇ ಕ್ಷಣದಲ್ಲಿ ಆ ಪ್ರೇಮ್ ಸಾಗರ್ನ ಮತ್ತು ನಿನ್ನ ನಿರ್ಣಯಕ್ಕೆ ನಾನು ಒಪ್ಪಿಗೆ ಕೊಡ್ಲಿಲ್ವಾ? ಆ ಹೆಸರು ಮಾತ್ರ ಎತ್ತಬೇಡ. ಬೀಗರ್ ಕೇಳಿಸ್ಕೊಂಡ್ರೆ ಆಗೋ ಕೆಲ್ಸಕ್ಕೆ ಕಲ್ಲು ಹಾಕ್ಬಿಡ್ತಾರೆ. ಆ ಹುಡುಗನ್ ನೋಡಿದ್ರೆ ಅಡಿಗೆ ಮನೆ ಕೆಲಸ ಚೆನ್ನಾಗಿ ಬರುತ್ತೆ ಅಂತ ಕಾಣ್ತೀವಿ. ಬರಬೇಕು ಬನ್ನಿ ಅಬ್ಬಬ್ಬಬ್ಬ, ಅಷ್ಟೊಂದು ನ್ಯಾಷನಲ್ ಹೈವೇ ತರ ತೀರಾ ಸ್ಟ್ರೈಟ್ ಫಾರ್ವರ್ಡ್ ಆಗಿರಬಾರ್ದು ತಾಯಿ. ಅದು ಕೊಡ್ತಾರೆ ಅನ್ಕೊಂಡಿದ್ವಿ, ಇದು ಕೊಟ್ಬಿಟ್ರು ಅಂತಲೋ, ಇದು ಖಂಡಿತ ಕೊಡ್ತಾರೆ ಅನ್ಕೊಂಡಿದ್ವಿ, ಅದು ಕೊಟ್ಬಿಟ್ರು ಅಂತಲೋ ಒಂದು ಮಾತು ಬರಬಾರ್ದು. ಮೊದಲು ಹುಡುಗ ಹುಡುಗಿ ಒಬ್ರನ್ನೊಬ್ರು ನೋಡ್ಕೊಳ್ಳಿ, ವರದಕ್ಷಿಣೆ ವಿಷಯ ಆಮೇಲೆ. ಈ ವರದಕ್ಷಿಣೆಯಿಂದ ನನಗೂ ಅಲರ್ಜಿನೇ. ಈ ವರದಕ್ಷಿಣೆ ಪಿಡುಗು ಸಂಪೂರ್ಣವಾಗಿ ನಾಶ ಆಗ್ಲಿ ಅಂತ ಘೋಷಣೆ ಕೂಗೋ ನಾವೇ ವರದಕ್ಷಿಣೆ ಪಿಡುಗಿಗೆ ಬಲಿಯಾದ್ರೆ ಹೇಗೆ? ನಾವು ಕೇಳದೆ ಹೋಗ್ಲಿ, ಸಕಲೇಶ್ಪುರದಲ್ಲಿರೋ ಭುವನೇಶ್ವರಿ ಕಾಫಿ ಎಸ್ಟೇಟ್ ನ ಅಳಿ ಅಂದ್ರೆ ಕೊಡದೆ ಇರ್ತಾರ? ಭುವನೇಶ್ವರಿ ಅವರು ಮಗಳು ಅಳಿಯ ಚೆನ್ನಾಗಿರ್ಲಿ ಅಂತ ಸದಾಶಿವ ನಗರದ ಸೈಟ್ ನಲ್ಲಿ ಬಂಗ್ಲೆ ಕಟ್ಸ್ಕೊಡದೆ ಇರ್ತಾರ? ಮದುವೆ ಆದ್ಮೇಲೆ ಸ್ವಿಟ್ಜರ್ಲೆಂಡ್ಗೆ ಹನಿಮೂನ್ ಹೋಗೋದಕ್ಕೆ ಏರ್ಪಾಡು ಮಾಡದೆ ಇರ್ತಾರ? ಖರ್ಚಿಗೆ ಅಂತ 10 ಲಕ್ಷ ಕೊಡದೆ ಇದ್ರೆ ಅವ್ರಿಗೆ ಸಮಾಧಾನನೇ ಇರೋಲ್ಲ. ಯಾರೇನೇ ಹೇಳಿ, ನಮ್ ಭುವನೇಶ್ವರಿ ಅವ್ರು ಮಾತ್ರ ಅವ್ರ ಸಂತೋಷಕ್ಕಾದ್ರೂ ಮಾಡೇ ಮಾಡ್ತಾರೆ. ಏನಪ್ಪ ನಿನ್ ಲಿಸ್ಟ್ ಹೇಳ್ತಾ ಇದೆಯಲ್ಲ, ನನ್ನ ಅಭಿಪ್ರಾಯ ಕೇಳೋದಿಲ್ವಾ? ನಿನಗೂ ಅಭಿಪ್ರಾಯ ಅನ್ನೋದು ಇದೆಯೇನೋ? ಮಾತಾಡಿ ಬಿಡಿ, ಅವ್ರ ಮನಸ್ಸಿನಲ್ಲಿ ಏನಿದೆಯೋ ನಾವು ತಿಳ್ಕೊಂಡ ಹಾಗಾಗುತ್ತೆ. ನಿಮ್ ಮತ್ತೆ ಅವ್ರ ಫುಲ್ ಸಪೋರ್ಟೇ ನಿನ್ ಕಡೆ ಇದ್ದಾಗಿದೆ. ಹೇಳಪ್ಪ, ಏನೇನ್ ಹೇಳ್ತೀಯೋ ಹೇಳು. ಮಿಸ್ ಸ್ವಪ್ನ, ನಿಮ್ಮನ್ನ ನೋಡಿದ ತಕ್ಷಣ ನನ್ ಮನ್ಸಿಗೆ ಏನನ್ಸ್ತು ಅಂತ ಹೇಳ? ನನಗೆ ಹೇಳಕ್ಕೆ ನಾಚಿಕೆ ಆಗತ್ತೆ. ನನ್ನ ಮನಸ್ಸಿನ ಅಭಿಪ್ರಾಯ ಹೇಳ್ತಾ ಇದೀನಿ. ಭುವನೇಶ್ವರಿ ಅವರೇ, ನಿಮ್ ಸಂಬಂಧ ನಮಗ್ ತುಂಬಾ ಹಿಡಿಸಿದೆ. ನಾಡಿದ್ದೇ ನಿಶ್ಚಿತಾರ್ಥ ಇಟ್ಕೊಳ್ಳ, ಏನಂತೀರಾ? ಶುಭಾಶಯ ಶೀಘ್ರಂ. ಬರ್ತೀವಮ್ಮ. ನಮಸ್ಕಾರ. ನಡೀರಿ. ಸಮಯ ತಗೊಳ್ಳಿ. ಕಾಂಪೌಂಡ್ ಹಚ್ಚಿ ಹೋದ್ಮೇಕೆ ಆನ್ ಮಾಡ್ಕೊಳ್ಳಿ. ಆಯ್ತಾಯ್ತು. ಕಂಗ್ರಾಚುಲೇಷನ್ ಸ್ವಪ್ನ. ಈಗಲಾದ್ರೂ ಪಾರ್ಟಿ ಕೊಡ್ತೀಯೋ ಇಲ್ವೋ? ನಂದೇನು ಅಭ್ಯಂತರ ಇಲ್ಲ. ಮಮ್ಮಿ ಓಕೆ ಅಂದ್ರೆ ಓಕೆನೆ. ಈಗ ನಾನು ಇಲ್ಲಿಗೆ ಬಂದಿದ್ದು ನಿಮಗೇನು ಅಭ್ಯಂತರ ಇಲ್ಲ ತಾನೆ? ನಾನು ನೀವು ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಡಿಸಿಷನ್ ತಗೊಳ್ಬಹುದು. ಏನು? ಸ್ವಪ್ನ BE ಪಾಸ್ ಆದಾಗ ಮೈಸೂರು ಬೃಂದಾವನಕ್ಕೆ ಕರ್ಕೊಂಡು ಹೋಗಿ ಮೂನ್ಲೈಟ್ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ಲು.
ಇವತ್ತಿನವರೆಗೂ ಕೊಡ್ಸೇ ಇಲ್ಲ ಆಂಟಿ. ಹೌದು ಮಮ್ಮಿ, ನಾನು ಇವ್ರಿಗೆ ಪಾರ್ಟಿ ಡ್ಯೂ ಇದ್ದೀನಿ. ಇವತ್ತು ಹೋಗಿ ನಾಳೆ ಬಂದ್ಬಿಡ್ತೀವಿ. ಇವತ್ತಾ? ಅಲ್ಲಮ್ಮ, ನಾಡಿದ್ ಬೆಳಿಗ್ಗೆ 10 ಗಂಟೆಗೆ ನಿಶ್ಚಿತಾರ್ಥ ಇದೆ. ಅಯ್ಯೋ, ಮೈಸೂರು ಇಲ್ಲೇ ತಾನೆ ಆಂಟಿ. ನಾಡಿದ್ ಬೆಳಿಗ್ಗೆ 6 ಗಂಟೆಗೆಲ್ಲ ಇಲ್ಲಿ ಕರ್ಕೊಂಡು ಬಂದು ಬಿಟ್ಬಿಡ್ತೀವಿ. ಪ್ಲೀಸ್ ಆಂಟಿ, ಕಳಿಸಿ ಆಂಟಿ. ಓಕೆ ಓಕೆ, ಬಟ್ ಒನ್ ಥಿಂಗ್, ನಿಮ್ ಜೊತೆ ನಮ್ ಮ್ಯಾನೇಜರ್ನ ಕಳಿಸ್ಕೊಡ್ತೀನಿ. ಮ್ಯಾನೇಜರ್ ಮೇಡಮ್, ನೋಡಿ, ಇವ್ರ ಜೊತೆಲೆ ಹೋಗಿ ಇವ್ರಿಗೆ ಬೇಕಾದ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಟ್ಟು ನಿಮ್ ಜೊತೆಲೆ ವಾಪಸ್ ಕರ್ಕೊಂಡ್ಬನ್ನಿ. ಓಕೆ ಥ್ಯಾಂಕ್ ಯು ಮಮ್ಮಿ. ನಾನಿನ್ನ ಮರೆಯಲಾರೆ ನೋಡಿ ಮೇಡಮ್, ಗೆಸ್ಟ್ ಹೌಸ್ ಬಂತು, ಹೋಗೋಣ. ಇಳಿಯ ಕೆಳಗಡೆ. ಏನ್ ಹೆಂಗ್ ನೋಡ್ತಾ ಇದೀಯಾ? ಇಳಿಯ ಕೆಳಗಡೆ. ನಡಿಯೇ. ಕೈ ಪೀಕ್ ಅಂದ್ರೆ ಬೋಟಿ ತೆಗೆದು ಬಿಡ್ತೀನಿ, ಕುತ್ಕೊಳ್ರೆ ಅಂತ ನಾನೇನ ಗಲಾಟೆ ಮಾಡ್ದಣ್ಣ. ಅದಕ್ಕೆ ನೀನು ಒಳಗಡೆ ಇರು. ಸರಿ ನಾನು ಹೆಂಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಬಿಡು! ಬಿಡು! ಬಿಡು ನನ್ನ! ಬಿಡು! Please! ಬಿಡು ನನ್ನ! ಬಿಡು! ನನ್ನೇನು ಮಾಡ್ಬೇಡ, please! No! 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 ಇರೋ ಕಾಯಿಲೆ ಅಲ್ಲ ಕಣೆ, ಅದೊಂದು ವರ. ವರನ ಸಂದಾಗ ಹೇಳಿದಾಕಟ್ರೆ ಅಲ್ಲ, ರೇಡಿಯೋದಾಗ ಹಾಡ್ ಕೇಳಿದ ತಡ ಎದ್ದು ಕುಣಿತಾಳೆ. ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು ಕಣಯ್ಯ. ಯವ್ಯವಿ, ಒಪ್ಕೊಳ್ರಿ. ನಾನು ಸಪ್ತಂಬರ್ ಜೊತೆ ಪರದೇಶಕ್ಕೆ ಹೋಗ್ಬಿಟ್ಟು ಅಲ್ಲೇ ಶಟ್ಲ್ ಆಗ್ಬಿಡ್ತೀನಿ. ಹೊಸಿ ಸುಮ್ಕಿರು. ಅಲ್ಲದಾಕಟ್ರೆ ಈಗ ಸಿನಿಮಾ ಹಾಡಾಕಿದ್ರೇನೋ ಡ್ಯಾನ್ಸ್ ಮಾಡ್ತಾಳೆ, ಕರ್ನಾಟಕ ಸಂಗೀತಕ್ಕೆ ಹೆಜ್ಜೆ ಆಗ್ತಾಳ ಅಂತ. ಆ ಅನುಮಾನ ನಿನಗಿದ್ರೆ ಇಲ್ಲೇ ಚಿಕ್ಕದಾಗಿ ಟೆಸ್ಟ್ ಮಾಡೋಣ. ಇದರಲ್ಲಿ ಒಳ್ಳೆ ಕ್ಲಾಸಿಕಲ್ ಸಾಂಗ್ ಇದೆ, ಹಾಕ್ ನೋಡೋಣ. ಅಯ್ಯೋ ಬೇಡ ಸರ್, ನಮ್ಮ ಮನೆಗೆ ಹೋಗಿ ಟೆಸ್ಟ್ ಮಾಡ್ಕೊಂತೀನಿ. ಪರವಾಗಿಲ್ಲ ಕಣಯ್ಯ, ಇಲ್ಲೇ ಟೆಸ್ಟ್ ಮಾಡೋಣ. ಅಯ್ಯೋ ಬೇಡ ಸರ್, ನಿಮ್ದು ಅಮ್ಮ ಅಂತೀನಿ, ಬೇಡ ಸರ್. ಡೋಂಟ್ ವರಿ ಐಸೆ, ಯಾವಾಗ ಬೇಕೋ ಅವಾಗ. ಅಮ್ಮ ಏನ್ ಮಮ್ಮಿ, ಬೀಗರು ಬಂದು ಎಷ್ಟೊತ್ತಾಯ್ತು, ಸ್ವಪ್ನ ಇನ್ನೂ ಬಂದೇ ಇಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಮೊದಲೇ ಹುಡುಕ್ಬಿಟ್ಟೆ, ಬೆಳಿಗ್ಗೆ 6 ಗಂಟೆ ಒಳಗೆ ಮನೇಲಿ ಇರ್ತೀನಿ ಅಂತ ಹೇಳಿದ್ಲು. ಇನ್ನು ಯಾಕೆ ಬರ್ಲಿಲ್ವೋ ಏನೋ ಅರ್ಥ ಆಗ್ತಾ ಇಲ್ಲ. ಮಮ್ಮಿ, ಅವ್ರ ಫ್ರೆಂಡ್ಸ್ ಬಂದ್ರು. ಯಾಕಮ್ಮ ಇಷ್ಟು ಲೇಟ್ ಮಾಡಿದ್ರಿ? ಸ್ವಪ್ನ ಎಲ್ಲಿ? ಯಾಕೆ, ಏನಾಯ್ತು ಹೇಳಿ? ಸ್ವಪ್ನ ಎಲ್ಲಿ ಹೋದ್ಲು? ಕಮ್ ಆನ್ ಟೆಲ್ ಮೀ. ಇನ್ನೊಂದು ಆಕ್ಸಿಡೆಂಟ್ ಆಯ್ತಾ? ಅಂಥದ್ದೇನೂ ಆಗಿಲ್ಲ. ಮತ್ತೆ ಅವಳೆಲ್ಲ ಹೋದ್ಲು? ಸ್ವಪ್ನ ಎಲ್ಲಿ ಹೋದ್ಲು? ನಾಗರಾಜ್, ಸ್ವಪ್ನ ಎಲ್ಲಿ? ಏನಾಯ್ತ್ರಿ ಅವಳಿಗೆ? ಸ್ವಪ್ನ ಏನಾಯ್ತೆ? ಏನೇ ಇದೆಲ್ಲ ಗಾಯ? ಏನಾಯ್ತು ಹೇಳಮ್ಮ, ಹೇಳು ಸ್ವಪ್ನ. ಸ್ವಪ್ನ, ನಾಗರಾಜ್ ಏನಾಯ್ತು ಅಂತ ನೀನಾದ್ರೂ ಹೇಳೋ. ಮನೆ ಮುಳುಗೋಯ್ತು ಮೇಡಮ್, ಸರ್ವ ನಾಷ್ಟ ಆಗೋಯ್ತು. ನಡ ರಸ್ತೆಯಲ್ಲಿ ಆ ರೋಲ್ ಕಾಲ್ ಕಾರ್ನ ಅಡ್ಡ ಕಟ್ಟಿ ಸ್ವಪ್ನ ಅವ್ರ ಕೈ ನಾಡ್ಕೊಂಡು ದರ್ದರ ಅಂತ ಪಕ್ಕ ಕೇಳ್ಕೊಂಡೋಗಿ ಮಾನಭಂಗ ಮಾಡ್ಬಿಟ್ಟ. ರೇಪ್. ಎಷ್ಟು ಧೈರ್ಯ ನಿನಗೆ? ನಾನು ಹತ್ತನೇ ಸುಳ್ಳು ಹೇಳ್ತಾ ಇದೀಯಾ? ಸುಳ್ಳಲ್ಲ ಮೇಡಮ್, ನಿಜಾನೇ. ನಾನೇ ನನ್ನ ಕಣ್ಣಾರ ನೋಡ್ದೆ, ಬೇಕಾದ್ರೆ ಇವನನ್ನ ಕೇಳಿ. ಹೌದು ಮೇಡಮ್. ಸ್ವಪ್ನ ಅವ್ರ ಶೀಲನ ದೋಚ್ಬಿಟ್ಟ. ನೋ, ಸುಳ್ಳು. ನಾನಿದನ್ನ ನಂಬಲ್ಲ, ನಾನಿದನ್ನೆಲ್ಲ ನಂಬಲ್ಲ. ಸ್ವಪ್ನ ಹೇಳು ಸ್ವಪ್ನ, ಇದೆಲ್ಲ ಸುಳ್ಳು ತಾನೆ? ಕತೆ ತಾನೆ? ಹೇಳು ಸ್ವಪ್ನ, ಹೇಳು. ಯಾಕೆ ಮೌನವಾಗಿದ್ದ ನನ್ನ ಜೀವ ತೆಗಿತಾ ಇದೆಯಾ? ಹೇಳು ಸ್ವಪ್ನ, ಹೇಳು. ಇಲ್ಲ ಮಮ್ಮಿ, ನಿಜ. ರೋಲ್ ಕಾಲ್ ರಾಮಕೃಷ್ಣ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟ ಮಮ್ಮಿ. ಇಷ್ಟೆಲ್ಲ ಆದ್ಮೇಲೂ ಇನ್ನೂ ಇಲ್ಲೇ ಇರ್ಬೇಕಾ? ನಡೀರಿ ಹೋಗೋಣ. ಆತ ಪಡ್ಬೇಡಿ, ಸ್ವಲ್ಪ ತಾಳಿ. ಮೊದಲು ಅಲ್ಲೇನ್ ನಡೀತು ಅಂತ ತಿಳ್ಕೊಳ್ಳೋಣ. ಸಾವಧಾನವಾಗಿ ನೀವು ಕೇಳಿ ತಿಳ್ಕೊಂಡು ಸಂತೋಷ ಪಡಿ. ಆ ಅವಶ್ಯಕತೆ ನನಗಿಲ್ಲ. ನಡೆಯೋ ಪ್ಲೀಸ್, ಸ್ವಲ್ಪ ವೇಸ್ಟ್ ಮಾಡಿ.
ಇಂಥವ್ರ ಮನೆ ಸಂಬಂಧ ಬೆಳೆಸೋಕೆ ಅಂತ ನಾನ್ ಮಧ್ಯಸ್ಥಿಕೆ ವಹಿಸದ್ನಲ್ಲ ಜನಕ್ಕೆ ಗೊತ್ತಾದ್ರೆ ನನಗೆ ಕ್ಯಾಕಸ್ ಹೋಗಿದ್ದಾರೆ. ಛೀ, ಇಷ್ಟ ಅವಮಾನ ಆದ್ಮೇಲೆ ಬದುಕಿರದ ಹಲೋ. ಪ್ರೆಸ್ಟೀಜ್ ಭುವನೇಶ್ವರಿ, ಏನಾಗೋಯ್ತು ನಿನ್ನ ಪ್ರೆಸ್ಟೀಜು? ನನಗಂತೂ ಅಮೃತ ಕುಡ್ದಷ್ಟು ಆನಂದವಾಗಿದೆ. ಅಲ್ಕಣಮ್ಮಿ, ನೀನು ಆ ರೋಲ್ ಕಾಲ್ ರಾಮಕೃಷ್ಣನ ನನ್ನ ಮೇಲೆ ಛೂ ಬಿಟ್ಟು ನನ್ನೇ ಸಾಯ್ಸಕ್ ನೋಡಿದ್ದೆ ಅಲ್ಲ, ಈಗ ನೋಡ್ದ ಅದೇ ನೀನ್ ಹೆಂಗ್ ಉಲ್ಟಾ ಹೊಡೆದು ಬಿಡ್ತು. ನಡೀತಾ ಇದ್ದಿದ್ ನಿಶ್ಚಿತಾರ್ಥ ನಿಂತೋಯ್ತು. ನಿನ್ ಮಗಳ ಕೈ ಹಿಡಿಯಕ್ ಅದ್ಯಾವ ತಿರ್ಬೋಕಿ ನನ್ನ ಮಗ ಮುಂದ್ ಬತ್ತಾನಮ್ಮಿ. ಗಂಡನ್ ನೋಡಿಸ್ತೋಳು ಅಂತ ನಿಂಗೆ, ಶೀಲಾ ಕಳ್ಕೊಂಡೋಳು ಅಂತ ನಿನ್ ಮಗಳಿಗೆ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಸಾರ್ವಜನಿಕರ ಎದುರಿಗೆ ಚಪ್ಲಿ ಹಾರಾಕಿ ನಿನಗೆ ಸನ್ಮಾನ ಮಾಡಿಸ್ತೀನಿ, ಸಿದ್ಧವಾಗಿರು. ಇನ್ನ ಅರ್ಧ ಗಂಟೆಲಿ ಇಲ್ಲೇ ನಡೆಯುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ಅಮ್ಮ ನಾನು ಹೋಗ್ಬೋದಾ? ಹೋಗ್ಕೂಡ್ದು. ಅರ್ಚಕರೇ, ಇನ್ನ ಅರ್ಧ ಗಂಟೆಲಿ ನನ್ನ ಮಗಳಿಗೆ ಇದೇ ಹಾಲ್ನಲ್ಲಿ ನಿಶ್ಚಿತಾರ್ಥ ಅಲ್ಲ, ಮದ್ವೆನೇ ನಡೆಯುತ್ತೆ. ಸ್ವಪ್ನ, ನೀನ್ ಸ್ನಾನ ಮಾಡ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ರೆಡಿಯಾಗಿರಮ್ಮ. ರಾಮಕೃಷ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮಾತಾಡಿ. ಇವರು ಅವರು ನನ್ನ ಆತ್ಮೀಯ ಸ್ನೇಹಿತರು. ಅವ್ರ ಮುಂದೆ ಗುಟ್ಟು ಗುಮ್ಮಾನ ಯಾವುದೂ ಇಲ್ಲ. ಏನ್ ವಿಷಯ ಹೇಳಿ. ನೀನು ನಮ್ಮ ಮನೆಗೆ ಬರಬೇಕು, ನನ್ನ ಅಳಿ ಆಗ್ಬೇಕು. ಇವತ್ತೇ, ಇನ್ನು ಅರ್ಧ ಗಂಟೆಲಿ ನನ್ನ ಮನೇಲೆ ಮದುವೆ. ಇಷ್ಟಕ್ಕೂ ಮದುವೆ ಯಾರ ಜೊತೆ? ನನ್ನ ಮಗಳು ಸ್ವಪ್ನ ಜೊತೆ. ಏನಂತೀರಾ ನೀವುಗಳು? ಅನ್ನೋದೇನಿದೆ ಗುರು, ಮದ್ವೆ ಆದ್ಮೇಲೆ ಆಗೋದೆಲ್ಲ ಆಗೋಗ್ಬಿಟ್ಟೈತಲ್ಲ, ಮಾತ್ರ ತಾಲಿ ಕಟ್ಟೋತಾನೆ. ಹ್ಞೂ ಅಂತ ಒಪ್ಕೋ ಗುರು. ಸ್ವಲ್ಪ ಮುಚ್ಕೊಂಡಿರ್ತೀಯಾ? ಸುಮ್ನೆ ಮದುವೆ ಒಪ್ಕೊಳ್ಳೋಕೆ ನಮ್ ಗುರು ಏನು ಬಿಟ್ಟು ಬಿದ್ದಿದಾರ? ನಿನಗೇನ್ ಅನುಕೂಲ ಬೇಕು, ಎಷ್ಟು ಹಣ ಬೇಕೋ ಹೇಳು, ಚೀಟಿಗೆ ಹೊಡೆಯೋದ್ರಲ್ಲಿ ಏರ್ಪಾಡು ಮಾಡ್ತೀನಿ. ಇದೇ ಕೆಟ್ಟ ಬುದ್ಧಿ ಬೇಡ ಅಂತ ಹೇಳೋದು. ನೀವು ಎಲ್ಲರನ್ನು ದುಡ್ಡಿನಿಂದಲೇ ಅಳಿಯೋಕ್ ನೋಡ್ತೀರಲ್ವೇ ಭುವನಮ್ಮ? ದುಡ್ಡಿನಿಂದ ಮನುಷ್ಯನನ್ನು ಕೊಂಡ್ಕೊಳ್ಬಹುದು, ಆದ್ರೆ ಅವ್ರ ಮನಸ್ಸನ್ನು ಕೊಂಡ್ಕೊಳ್ಳೋದು ಸಾಧ್ಯವಿಲ್ಲ. ಆ ಸೆಂಟಿಮೆಂಟ್ಸ್ ಎಲ್ಲ ನನಗೆ ಗೊತ್ತಿಲ್ಲ. ನನ್ನ ಪ್ರೆಸ್ಟೀಜ್ ಉಳಿಸ್ಕೊಳ್ಳೋದೊಂದೇ ನನಗೆ ಗೊತ್ತು. ಅದಕ್ಕಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ನಾನು ನಿಮ್ಮ ಮಗಳ ಕುತ್ತಿಗೆ ತಾಳಿ ಕಟ್ಟಿ ನಿಮ್ಮ ಮನೆಯಲ್ಲೇ ಬಂದಿರ್ಬೇಕು ಅಂದ್ರೆ ನನ್ನ ಕೆಲವು ಕಂಡೀಷನ್ಸ್ ಇವೆ. ಏನದು? ನಾನು ನಿಮ್ಮ ಮನೆಗೆ ಬಂದ್ಮೇಲೆ ನಿಮ್ಮ ಮನೆಯಲ್ಲಿ ನನ್ನ ಮಾತೇ ನಡಿಬೇಕು. ನನಗೆ ಇಷ್ಟ ಬಂದಾಗ ಬರ್ತೀನಿ, ಇಷ್ಟ ಬಂದಾಗ ಹೋಗ್ತೀನಿ. ಆದ್ರೆ ಯಾಕೆ, ಎಲ್ಲಿಗೆ, ಏನು ಅಂತ ನೀವು ಕೇಳಬಾರ್ದು, ಯಾರು ಕೇಳಬಾರ್ದು. ನಾನು ಯಾವ ಸಮಯದಲ್ಲಿ ಏನು ಕೇಳಿದ್ರು ಅದನ್ನ ತಕ್ಷಣ ನೀವು ನೆರವೇರಿಸ್ಕೊಡ್ಬೇಕು. ನಿಮಗಿಷ್ಟ ಇಲ್ಲದೆ ಇದ್ರು ನನ್ನ ಸ್ನೇಹಿತರು ನನಗಿಷ್ಟ, ಅವ್ರು ನನ್ನ ಜೊತೆಯಲ್ಲೇ ಇರ್ತಾರೆ. ಒಪ್ಗೆನಾ? ಆಯ್ತು, ನಿನ್ನ ಕಂಡೀಷನ್ಸ್ಗೆಲ್ಲ ನಾನು ಒಪ್ಕೊಂಡಿದ್ದೀನಿ. ಆದ್ರೆ ನಂದು ಒಂದು ಕಂಡೀಷನ್ ಇದೆ, ನೀನು ಒಪ್ಕೋಬೇಕು. ಏನದು? ಸ್ವಪ್ನ ಇನ್ನೂ ಚಿಕ್ಕ ಹುಡುಗಿ, 3 ತಿಂಗಳು ರೆಸ್ಟ್ ಕೊಡ್ತೀನಿ ಅಂತ ನನಗೆ ಮಾತು ಕೊಡು. ಯಾವತ್ತೋ ಒಂದು ದಿನ ಬಲಾತ್ಕಾರ ಮಾಡಿದೆ ಅಂದ್ರೆ ಪ್ರತಿದಿನ ಮಾಡಕ್ಕಾಗತ್ತೆ? ಹಾಗೆ ಆಗ್ಲಿ. ಆದ್ರೆ ನೀವು ಶ್ರೀಮಂತರು, ಯಾವತ್ತು ಯಾವ ಕಡೆ ತಿರುಗ್ತೀರಿ ಯಾರಿಗ್ ಗೊತ್ತು. ಅದಕ್ಕೆ ಈಗ ನಾನು ಹೇಳಿದ ಕಂಡೀಷನ್ಸ್ ಎಲ್ಲ ಸೇರಿಸ್ಕೊಂಡು ನಿಮಗೂ ನನಗೂ ಒಂದು ಅಗ್ರಿಮೆಂಟ್ ಆಗೋದು ಒಳ್ಳೇದು. ಏನಂತೀರಿ? ಸರಿ. ಬೆಳತ್ ಕತ್ತೂರಿ ಕಾನಿತ್ತುಲ ನೀ ಮತ್ಕೌಸ್ತುಭದೀಪ್ತ ರಂಗದಮಣಿ ಶುಭ್ರೇತರ ಪ್ರಭ ಶಯ್ಯಾಭೂತಮಣಿಂದ ಸತ್ಪಣಿಮಣಿ ಭ್ರಾಜಕ್ರೀಡೋಜ್ವಲ ಈ ಮಾನ್ಯೋ ಭಗವಾನ್ ಪುರಾಣ ಪುರುಷ ಕುರ್ಯಾತ್ತದಾ ಮಂಗಳಂ. ಲತಾ, 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 ಬಾಳ ಕೆದರಿದೆ. ನನಗೇನ್ ಗೊತ್ತ ಅವ್ನ್ ಬರ್ತಾನೆ ಅಂತ? ಬೇಕುಪ್ನಲ್ಲಿ ಮಗನೇ, ಯಾವತ್ತಲ್ಲಿ ಬರ್ಬೇಕು ಯಾವತ್ತಲ್ಲಿ ಬರ್ಬಾರ್ದು ಒಂದು ಗೊತ್ತಾಗಲ್ವಲ್ಲ ನಿಗೆ? ಯಾಕೋಗಿ ಸೂರ್ ಕಿತ್ತೋ ನನಗೆ ಕೂಗ್ತಾ ಇದ್ಯಾ? ಏನಾಯ್ತು ನಾಗರಾಜ? ಆ ರೋಲ್ ಕಾಲ್ ಗೋಗರ್ದು ತಾಂಬೂಲ ತಟ್ಟೆಲಿ 5 ಲಕ್ಷ ರೂಪಾಯಿ ನೆಟ್ ಕ್ಯಾಶ್ ಇಟ್ಟು ಆ ಸ್ವಪ್ನನ ರೇಪ್ ಮಾಡು ಅಂತ ಹೇಳ್ದೆ. ಅವನೇನೋ ಮಾಡ್ದ, ಓಕೆ. ಆದ್ರೆ ಯಾಕೆ
ಯಾಕೆ? ಸ್ವಪ್ನ ಕೆಟ್ಟೋಗಿರೋ ಹೆಣ್ಣು ಅವಳನ್ನ ಯಾರು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ ತಕ್ಷಣ ಪಕ್ಕದಲ್ಲೇ ಇದ್ದ ನಾನು ತ್ಯಾಗದ ಪ್ರತಿರೂಪ ತರ ಟಕ್ ಅಂತ ಇದ್ದು ಅವಳು ಕುತ್ತಿಗೆಗೆ ತಾಳಿ ಕಟ್ಟಿ ಭುವನೇಶ್ವರಿ ಸಕಲ ಆಸ್ತಿನ ಅನುಭವಿಸ್ಬಿಡೋಣ ಅಂತ ಹೇಳಿ ಆಗ್ದೆ ಗುರು. ಏನಾಯ್ತು ನಾಗ? ಅಯ್ಯೋ, ಆ ರೋಲ್ ಕಾಲ್ ನನ್ ಮಗ ಸ್ವಪ್ನ ನಾ ಮದುವೆನೇ ಆಗ್ಬಿಟ್ಟಲ್ಲ. ಅಯ್ಯೋ. ಈಗ ನಾನು ಏನು ಮಾಡಿ ಏನು ಮಾಡ್ಬೇಡ. ಯಾರೇನ ಇತ್ತಾಳೆ ಚಂಬಿಗೆ ಹಳದಿ ಬಟ್ಟೆ ಸುತ್ತಿ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ ಅಂತ ತಿರುಪೆ ಬೇಡ್ತಾ ತಿರುಪತಿಗೆ ಹೋಗಿ ತಲೆ ಬಳಸ್ಕೊಂಡ್ ಬಾ. ಏನಮ್ಮ ನಿನ್ಗೇನಾದ್ರೂ ಹುಚ್ಚಿಗೆ ಹಿಡ್ದಿದ್ಯಾ? ಆ ರೌಡಿನ ಕರ್ಕೊಂಡ್ ಬಂದವಳು ಕುತ್ತಿಗೆ ಗಂಟ್ ಹಾಕಿದ್ಯಲ್ಲ? ಅವನ್ ಮಾಡೋ ತಪ್ಪಿಗೆ ಇವಳಿಗೆ ಯಾಕೆ ಶಿಕ್ಷೆ ಅಂತ ಆ ರಾಮಕೃಷ್ಣನ ಶೂಟ್ ಮಾಡಿ ಸಾಯಿಸೋದ್ಬಿಟ್ಟು ಮನೆ ಹಳಿನಾಗ ಮಾಡ್ಕೊಂಡಿದ್ಯಲ್ಲ. ಸ್ವಪ್ನನೇ ಬಾಯಿ ಮುಚ್ಕೊಂಡು ಒಪ್ಕೊಂಡಿರ್ಬೇಕಾದ್ರೆ ನೀವ್ಯಾಕೆ ಹೀಗಾಡ್ತಾ ಇದ್ದೀರಾ? ಅವಳ ಯಾಕೆ ಬಾಯಿ ಮುಚ್ಕೊಂಡಿದ್ದಾಳೆ ಅಂದ್ರೆ ನಿನ್ ಮೇಲಿನ ಬೈಕೆ ಅಲ್ವೋ, ಅವಳಿಗೆ ನನ್ ಮೇಲಿರೋ ನಂಬಿಕೆ ಕಣೋ. ನಾನ್ ಮಾಡ್ತಾ ಇರೋದೆಲ್ಲ ಅವಳು ಒಳ್ಳೇದಕ್ಕೆ ಅಂತ ಅವಳು ಚೆನ್ನಾಗ್ ಗೊತ್ತು. ಹೌದಮ್ಮ, ಆತ್ಮವಿಶ್ವಾಸ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರೇ ನಿನ್ ತಾಯಿ ಅಂತ ನಿನ್ ಧೈರ್ಯ ಸಾಹಸನ ನಮ್ ಲೇಡೀಸ್ ಕ್ಲಬ್ ಹೊಗಳ್ತಾರಮ್ಮ. ಎಂತ ಸ್ಥಿತಿಲೇ ಆಗ್ಲಿ ಡೇರ್ ದೇವಿಲಾಗಿ ಎಂತ ನೀನು ಮಗಳ ವಿಷಯದಲ್ಲಿ ಯಾಕ ಮಾತ್ರ ಪಟ್ಟೆ? ಶಭಾಷ್, ಇಷ್ಟು ದಿವಸಕ್ಕೆ ತನ್ನ ತಂಗಿ ಬಗ್ಗೆ, ತಾಯಿ ಬಗ್ಗೆ, ಮನೆತನದ ಗೌರವದ ಬಗ್ಗೆ ಇಷ್ಟೊಂದು ಆಳವಾಗಿ ಯೋಚಿಸಿದಿರಾ ಅಂತಂದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಹೇಳ್ತೀನಿ, ನಿಮ್ಮ 3 ಜನನ ಅತಿ ಮುದ್ದಿನಿಂದ ಗಂಡು ದಿಕ್ಕಿಲ್ದಲೆ ಸಾಕದೆ ಅವರಿದಾರೋ ಇಲ್ವೋ ಆ ದುಃಖನ, ಆ ನೋವನ್ನ, ಹಿಂಸೆನ ನಾನ್ ನುಂಗ್ಕೊಂಡು ತಂದೆ ಕೊರತೆ ನಿಮಗೆ ಬಾರ್ದ ಹಾಗೆ ನೋಡ್ಕೊಂಡೆ. ನನ್ನ ಹಣನ, ನನ್ನ ಧೈರ್ಯನ, ನನ್ನ ಪ್ರೆಸ್ಟೀಜ್ ನೋಡಿ ಹೆದರ್ಕೊಳ್ಳೋ ಈ ಜನ ಸೆಂಟಿಮೆಂಟ್ ಅನ್ನೋ ಒಂದೇ ಒಂದು ವೀಕ್ ಪಾಯಿಂಟ್ ಇಟ್ಕೊಂಡು ಎಲ್ಲಿ ಅಂದ್ರೆ ಅಲ್ಲಿ, ಯಾವಾಗ ಅಂದ್ರೆ ಅವಾಗ ಕೆಟ್ಟ ಕೆಟ್ಟ ಮಾತುಗಳಿಂದ ನನ್ನನ್ನ ಚುಚ್ಚಿ ಚುಚ್ಚಿ ಹಿಂಸಿಸ್ತಾ ಇದ್ರು. ಗಂಡ ಬಿಟ್ಟೋಳು ಅಂತ ನನ್ನನ್ನ ಹೊಚ್ಚೆ ಬರಿಸ್ತಾ ಇದ್ರು. ನನ್ನ ಗುಂಡಿಗೆನ ಬಂಡೆ ಮಾಡ್ಕೊಂಡು ಪರಿಸ್ಥಿತಿನ ಎದುರಿಸ್ದೆ. ಒಂದು ಹೆಣ್ಣಿಗೆ ಬಲಾತ್ಕಾರ ಆದ್ರೆ ಜನಗಳ ಬಾಯಿಗೆ ಸಿಹಿ ಸಿಕ್ಕ ಹಾಗೆ ಇಷ್ಟ ಬಂದ ಹಾಗೆ ಮಾತಾಡ್ತಾರೆ. ಪ್ರತಿಯೊಬ್ರು ಸಹಾನುಭೂತಿ ತೋರಿಸೋ ಹಾಗೆ ಮಾತುಗಳ ಬಾಣದಿಂದ ಚುಚ್ಚಿ ಚುಚ್ಚಿ ಕೊಲ್ತಾರೆ. ಅದಕ್ಕೆ ರೇಪ್ ಮಾಡಿದವನಿಗೆ ಅವಳನ್ನ ಕಟ್ಟಿಬಿಟ್ರೆ ಆಡೋ ಬಾಯಿಗೆ ಬೀಗ ಹಾಕ್ದಾಗುತ್ತೆ. ಸ್ವಪ್ನ ಅಮೆರಿಕ ವಿಮಾನ ಹತ್ತೋವರೆಗೂ ರೋಲ್ ಕಾಲ್ನ ಅಡ್ಡವಾಗಿ ಇಟ್ಕೊಂಡಿರ್ತೀನಿ. ಅವಳು ವಿಮಾನ ಹತ್ತಿದ ದಿನ ರೋಲ್ ಕಾಲ್ನ ಸಾವಿನ ಮುಹೂರ್ತ. ಇದೇ ಈ ಭುವನೇಶ್ವರಿಯ ನಿರ್ಧಾರ. ರಾಮಲಿಂಗನಗರದ ರಾಜ ರೋಲ್ ಕಾಲ್ ರಾಮಕೃಷ್ಣನಿಗೆ ಬಹುಪರಾಗ್. ಅತ್ತೆ, ಓ ಅತ್ತೆ, ನಾನು ಬಂದ್ಬಿಟ್ಟೆ ಮತ್ತೆ. ಅತ್ತೆ, ಏಯ್, ಸಾರಿ ಗುರು, ಬಂದ್ಬಿಟ್ವಿ ಟೆಂಟ್ ಕಿತ್ತಾಗಿ ಜಾಂಡ ಉಡಕ್ಕೆ. ಸ್ವಪ್ನ, ಎಲ್ಲಿ ನನ್ನ ಹೆಂಡತಿ ಸ್ವಪ್ನ? ಸ್ವಪ್ನ, ಏನಪ್ಪ ಬಾಗ್ಲಲ್ಲೇ ನಿಂತ್ಬಿಟ್ಟೆ? ಒಳಗ್ ಬಾ. ಹಾಗೆ ಒಳಗ್ ನುಗ್ಗೋಕೆ ನಾನೇನು ಗೂಳಿನೇ? ಮೊದಲನೇ ಸಲ ಅಳಿಯ ಅತ್ತೆ ಮನೆಗೆ ಬರ್ತಾ ಇದ್ದಾನೆ, ಆರ್ತಿ ಬೆಳಗಿಸೋದ್ ಬೇಡವೆ? ಹಾಗೆ ಆಗ್ಲಿ. ವಿಶಾಲಿ, ಉಮಾ, ಆರ್ತಿ ತಗೊಂಬನ್ನಿ. ಏನು ಭುವನತ್ತೆ, ನಾನಿನ್ನು ಈ ಮನೆ ಹೊಸಲು ತುಳಿದಿಲ್ಲ, ನಿಮ್ ಛತ್ರಿ ಬುದ್ಧಿ ತೋರಿಸ್ತಾ ಇದ್ದೀರಲ್ಲ. ಕೆಲಸದವರಿಂದ ಆರ್ತಿ ಎತ್ತಿಸ್ಕೊಳ್ಳೋಕೆ ನಾನೇನು ಫುಟ್ಪಾತ್ನವನಲ್ಲ. ಈ ಮನೆ ಅಳಿಯ ನಾನು, ಉಸ್ತಾದ್ ಬಹದ್ದೂರ್, ರೋಲ್ ಕಾಲ್ ರಾಮಕೃಷ್ಣ. ನನ್ನ ಸ್ವಪ್ನ ಇಲ್ಲ ನೀವು ಆರ್ತಿ ಬೆಳಗಿಸ್ಬೇಕು ಅಂದ್ರೇನೆ ಈ ಕಾಲು ಈ ಹೊಸಲು ದಾಟೋದು. ಇಲ್ಲ ಅಂದ್ರೆ ಅಬೌಟ್ ಟರ್ನ್. ಹಾ ಸರಿಯಪ್ಪ, ನಾನೇ ಬೆಳಗ್ತೀನಿ. ನೀನು ಮುಖಕ್ಕೆ ಮಂಗಳಾರ್ತಿ. ಸ್ವಪ್ನ, ಯೇ ಹುಯಿನ ಬಾತ್. ಏನ್ ಬಾವ, ಗರುಡಗಂಬದ ಹಾಗೆ ನಿಂತ್ಕೊಂಡ್ಬಿಟ್ಟೆ, ಇಡೀ ಛತ್ರಿನ? ಅಂದ್ರೆ ಈ ಬಟ್ಟೆ ಒಗೆದು 1 ತಿಂಗಳಾಯ್ತು. ಈಗ ಈ ಮನೆಗೆ ಬಂದ್ಮೇಲೆ ಇಲ್ಲಿಯ ಸ್ಟೇಟಸ್ ತಕ್ಕಂತೆ ಇರ್ಬೇಡ್ವೆ? ಬಾ. ಏನ್ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ? ನಡಿ ಅಂದೆ. ಸ್ನಾನ ಅಂದ್ರೆ ಇದು ಬೋಲು ಮಜವಾಗಿ
ಕೆರೆ ಮುಳುಗೆದೊಳ್ತಿದ್ ನಮ್ಗೆ ಈ ಬಂಗ್ಲೆನಲ್ಲಿ ಅದು ಹುಲ್ಗಾವಳ ಮೇಲೆ ಸ್ನಾನ ಮಾಡೋದು ಅಂದ್ರೆ ಬಲು ಮಜಾ ಕಣು. ನೀರ್ ತಗೊಂಬರ ಕಾರ್ಯ ಆಗೋಯ್ತು. ಬಂದೆ ಕಣ್ರಯ್ಯ ಬಂದೆ. ಯಾವ ಜನ್ಮದಲ್ಲಿ ಕೆಟ್ಟನ ಮಕ್ಳಿಗೆ ಏನ್ ಮಾಡಿದ್ನೋ ಏನ್ ಗತಿ ಬಂದ್ಬಿಟ್ಟ ಪರಮಾತ್ಮ. ಯೋ ಚೋಳಿ ಆಗಿದೆ ಬೇಗ ತಗೊಂಬಾರಯ್ಯ. ಬಾ ಬಾ ನನ್ನ ಹೆಂಡತಿ ನನ್ನ ಪಕ್ಕದಲ್ಲಿ ಕೂತ್ಕೋ. ಅತ್ತೆ ಹೊಟ್ಟೆ ಹಸ್ದು ಚಂಡೆ ಬಾರಿಸ್ತಾ ಇದೆ. ತಿಂಡಿಯಲ್ಲಿ ತಿಂಡಿಯಲ್ಲಿ ಬಂದೇ ಬಿಡ್ತು. ಯಾರ್ಗಡ್ಲಿ 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 ಇಡ್ಲಿ ಇಡ್ಲಿ ಯಾರ್ಗಡ್ಲಿ 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 ಯಾರ್ಗ್ ಹಾಕ್ಲಿ ಬಿಸಿ ಬಿಸಿ ಮಸಾಲೆ ಸಾಂಬಾರ್ ಯಾರ್ಗ್ ಹಾಕ್ಲಿ? ಇಲ್ಲಿ ಇಟ್ಟಿಡ್ಲಿ ಮಾಯಾ. ನಾನು ಮಾಡಿದ ಮಸಾಲೆ ಸಾಂಬಾರ್ ಮಾಯಾ. ಇಲ್ಲಿದ್ದೀನಿ ಕಣಲೋ ಗುಡು. ಅಯ್ಯೋ ಮನೆ ಕಾಯೋಗ ಇರೋ ಇಡ್ಲಿ ಎಲ್ಲ ಇವರೇ ನುಂಗ್ಬಿಟ್ರೆ ತಿರುಗಿಟ್ರು ಬಿಡ್ಲಿ ಮಾಡ್ಬೇಕಲ್ಲಪ್ಪ. ಮತ್ತೆ ಮಸಾಲೆ ರುಬ್ಬೇಕಲ್ಲಪ್ಪ. ನಿಧಾನವಾಗಿ ತಿನ್ನು ವೆಂಕ, ನಿಧಾನವಾಗಿ ಹೊಟ್ಟೆ ತುಂಬಾ ತಿನ್ನು. ಬೇರೆಯವ್ರ ಹೊಟ್ಟೆ ತುಂಬಾ ತಿನ್ನೋದು ನೋಡೋದು ಅಂದ್ರೆ ನನಗೆ ತುಂಬಾ ಖುಷಿ. ಬೆಳಿಗ್ಗೆ ಬೆಳಿಗ್ಗೆನೆ ಆಪಲ್ ತಿನ್ನೋದು ಮೈಗೆ ಬಹಳ ಒಳ್ಳೇದು. ಮತ್ತೇನೆ ಚಿಕನ್ ತಿನ್ನೋದು ನನಗೆ ಬೋ ಇಷ್ಟ. ನಮ್ಮ ಶಿಷ್ಯಂದ್ರಿಗೆ ಚಿಕನ್ ಅಂದ್ರೆ ಭಾರಿ ಇಷ್ಟ. ನೀವು ತಿಂತೀರಾ? ಗುರು ಹೊಟ್ಟೆ ತುಂಬಾ ಹಸಿತೈತೆ ಗುರು. ಇಡ್ಲಿ ದೋಸೆ ಎಲ್ಲ ಏನ ನಮ್ಮ ಮಗ ತಿಂದು ಗುಂಡಾಂತರ ಮಾಡ್ಬಿಟ್ಟ. ತಿಂಡಿ ತಕ ಬಾರೆ. ಬಾರೇನ ಯಾವ ನೀನೇನ್ ನನ್ ಕುತ್ಕೆ ತಾಳಿ ಕಟ್ಟಿದ ಗಂಡನೆಯ ಹೆಚ್ಚಿಗೆ ಏನಾರ ಮಾತಾಡಿದ್ರೆ ಕಿತ್ತು ಕೈಯಾಗ ಕೊಟ್ಬಿಡ್ತೀನಿ. ಏನ್ನ ನಾನ್ ಸೆನ್ಸ್ ಅತ್ತೆ, ಇದು ಅತಿ ಆಗೋಯ್ತು. ನಿಮ್ ಮನೆ ಕೆಲಸದವಳು ನನ್ನ ಶಿಷ್ಯನ ಅವಮಾನ ಮಾಡ್ತಾಳೆ ಅಂದ್ರೆ ಅದು ನನಗೆ ಅವಮಾನ ಮಾಡಿದಾಗ. ಇನ್ನೊಂದು ಸೆಕೆಂಡ್ ನಾನು ಇರೋದಿಲ್ಲ. ನಡೀರೋ. ನೀವ್ಯಾರು ಹೋಗ್ಬೇಕಾಗಿಲ್ಲ, ಕೂತ್ಕೊಳ್ಳಿ. ಇನ್ಮೇಲೆ ನಿಮಗೆ ಏನ್ ಬೇಕು ಎಲ್ಲ ವ್ಯವಸ್ಥೆನೂ ನಾನ್ ಮಾಡ್ತೀನಿ. ಅಮ್ಮರೇ ಉಮಾ, ಉಮೇಶ್, ಇನ್ಮೇಲೆ ರಾಮಕೃಷ್ಣ ಅವನ ಸ್ನೇಹಿತರು ಏನ್ ಹೇಳ್ತಾರೋ ಅದನ್ನ ನೀವು ಕೇಳಬೇಕು ಅಷ್ಟೇ. ನೀನ್ ಎಲ್ಲಿಗೆ ಹೋಗ್ತೀಯಾ? ಕೂತ್ಕೋ ಅಲ್ಲೇ. ಇವಾಗ ನಿನಗೂ ಬಂತು ಯೋಗ. ನೀವ್ ಹೀಗೆ ಬಿಟ್ರೆ ಮನೆ ಎಕ್ಕೂಟೋಗ್ಬಿಡುತ್ತೆ ಮೇಡಮ್. ಏನಾಯ್ತು ನಾಗರಾಜ್? ನೀವೇನೋ ಅವ್ರು ಕೇಳಿದ್ದೆಲ್ಲ ಕುಡಿಸ್ಬಿಡಿ ಅಂತ ಆರ್ಡರ್ ಮಾಡ್ಬಿಟ್ರಿ. ಒಳ್ಳೆ ಹುಚ್ಚ ಆಸ್ಪತ್ರೆ ಇರೋ ಮೆಂಟ್ಲು ನನ್ನ ಮಕ್ಕಳನ್ನ ಎಕ್ಸಿಬಿಷನ್ ಕರ್ಕೊಂಡೋದಂಗ ಆಯ್ತು ನನ್ನ ಸ್ಥಿತಿ. ಒಬ್ಬ ಐಸ್ ಕ್ರೀಮ್ ಬೇಕು ಅಂತಾನೆ, ಇನ್ನೊಬ್ಬ ಲುಂಗಿ ಬೇಕು ಅಂತಾನೆ, ಇನ್ನೊಬ್ಬ ಕಾಚಾ ಬೇಕು, ಬಾಡಿ ಬೇಕು ಅಂತಾನೆ. ಅವ್ರು ಕೇಳಿದ್ದೆಲ್ಲ ಕುಡಿಸಿ ಕುಡಿಸಿ ಜೇಬಲ್ಲಿರೋ ದುಡ್ಡೆಲ್ಲ ಎಣ್ಸಿ ನನ್ನ ಕೈ ಬಿದ್ದೋಯ್ತು ಮೇಡಮ್. ಕೇವಲ 3 ಗಂಟೆಲಿ 35,000 ರೂಪಾಯಿ, 45,000 ರೂಪಾಯಿ ಖರ್ಚಾಗ್ಬಿಡ್ತು ಮೇಡಮ್. ಓ ಡ್ಯಾಮೇಜರ್, ಎಲ್ಲೆಲ್ಲ ನೀನು ಹುಡ್ಕೋದು? ಒಳ್ಳೆ ಕಂಟ್ರಿ ಸರಾಯ್ ತಗೊಂಬ ಅಂತ ಹೇಳಿದ್ರೆ ಕಳ್ಬಟ್ಟಿ ಸರಾಯ್ ತಂದಿದ್ಯಲ್ಲಯ್ಯ. ಅಲ್ಲಯ್ಯ ನಾಡಿ ನೋಡಿ ಯಾಕೆ ಬಡ್ಕೋತಾ ಇದೆ? ಅತ್ತೆ ನೀವಾದ್ರೂ ಹೊಸ ಹೇಳಿ ಅತ್ತೆ. ಶಟ್ ಅಪ್. ಅತ್ತೇನಾ? ಯಾರೋ ನಿಮ್ಮತ್ತೆ ಕತ್ತೆ? ಕತ್ತೆ? ನನ್ನ ಕತ್ತೆ ಅಂತೀಯ? ಅಣ್ಣ ರೋಲ್ಗಳ ಸಾಂಬಾ, ಅತ್ತೆ ನೀನ್ ಹೋಗ್ತೀನಿ ಅಂತಂದ್ರೆ ರಾಮಕೃಷ್ಣ ಹೊರಟು ಹೋಗ್ತಾನೆ. ಮ್ಯಾನೇಜರ್, ಅರ್ಥ ಆಯ್ತು ಬಿಡಿ. ಅರ್ಥ ಆಯ್ತಾ? ತಗೋ ಒಂದು ಬಿಸ್ಕತ್ ಬ್ರಾಂದಿ ತೊಂಬ. ಡ್ಯಾಮೇಜರು ಯಾರನೇ ನೀ ದಂಡಪಿಂಡ ಅಂದಿದ್ದು? ನಿಮ್ಗಲ್ಲ ಸ್ವಾಮಿ, ನಮ್ ಫ್ಯಾಕ್ಟ್ರಿಲಿ 4 ಜನ ಡಿಪಿಗಳವ್ರೆ, ಅವ್ರಿಗೆ ಅಂದಿದ್ದು. ಹೌದಾ? ಬಚಾವಾದೆ ಬಿಡು. ಏನಮ್ಮ ನಮ್ ಪ್ಯಾಟಗ್ ನಮ್ಮ ಮಾವನ್ ನಾನು ಹೆಂಗ್ ನೋಡ್ಕೊಂಡು ಹಂಗೆ ನೀನ್ ನಿನ್ ಮಗಳು ನೋಡ್ಕೋಬೇಕು. ಹೆಂಗಂತ ಹೊಸಿ ಬಿಡ್ಸೇಳು ಸಾಕವ. ಹೆಂಗ ನೋಡ್ಕೊ ಇಲ್ಲಿ. ಕಂಗಳು ಆಗಲಿ ಕೆಂಪಗೆ ಗಮ್ಮತ್ತು ಮೈ ಜುಮ್ಮಂತು ಅತ್ತೆಗೆ ತಲೆ ದಿಮ್ಮಂತು ಪ್ರೀತಿಯು ಹೆಚ್ಚಾಗಿ ಪಡ್ಕೊಳ್ಳಿ ಸುಮ್ಮಗೆ ಹೊತ್ತು ಬಾ ಮೆತ್ತಗೆ ಹ್ಯಾಪಿಯ ಹೊತ್ತಿಗೆ ಹೊತ್ತು ಬಾ ಮೆತ್ತಗೆ ಹ್ಯಾಪಿಯ ಹೊತ್ತಿಗೆ ಮಾಲೀಶು ಮಾಡು ಬಾರೆ ಸಾಕಿ ಮೈಗೆ ತಂಪಗೆ ಕಣ್ಣಿಗೆ ಸಂಪಗೆ ಮಾಲೀಶು ಮಾಡುತ್ತೇನೋ ಮಾವ ಮೈಗೆ ತಂಪಗೆ
ಕಳ್ಸೋಕೆ ನಾ ಎಮರ್ಜೆನ್ಸಿ ತರಲೇಬೇಕು. ಎಲ್ಲರ ರಿಪೇರಿಗೆ ನಾ ರಿಂಗ್ ಮಾಸ್ಟರ್ ಆಗ್ಲೇಬೇಕು. ಈ ಮನೆ ಉದ್ಧಾರಕ್ಕೆ ನಾ ಎಮರ್ಜೆನ್ಸಿ ತರಲೇಬೇಕು. ಎಲ್ಲರ ರಿಪೇರಿಗೆ ನಾ ರಿಂಗ್ ಮಾಸ್ಟರ್ ಆಗ್ಲೇಬೇಕು. ಕಸಪೊಕ್ಕೆ ಹಿಡಿರಿ ಅತ್ತಮ್ಮ, ಮನೆಯೆಲ್ಲ ಗುಡಿಸ್ಲೇಬೇಕಮ್ಮ. ಹಾಗೇಕೆ ನೋಡ್ತೀನಿ ಮಾತ್ರಮ್ಮ, ಇಡ್ಲಿ ಹಿಟ್ಟು ರುಬ್ಲೇಬೇಕಮ್ಮ. ಈ ನಿಮ್ಮ ಅಳಿಯನ್ನು ನಿಮ್ಮ ಮನೆ ತೊಳೆಯನ್ನು ನಿಮ್ಮಿಂದಲೇ ತೆಗೆಸುವ ನಿಮ್ಮ ಮನದ ಕೊಳೆಯನ್ನು ನನ್ನಿಂದ ತಪ್ಸೋಕೆ ಆಗಲ್ಲ ಕಣೆ. ನನ್ನ ಈ ನೋಟಕ್ಕೆ ಜಿಂಕೆಯ ಅಂಜಿಕೆ, ನನ್ನ ಈ ನೋಟಕ್ಕೆ ಜಿಂಕೆಯ ಅಂಜಿಕೆ. ಮಾಲೀಶು ಮಾಡು ಬರಸಾಕೆ, ಮೈಗೆ ತಂಪಗೆ ಕಣ್ಣಿಗೆ ಸಂಪಗೆ. ಮಾಲೀಶು ಮಾಡುತ್ತೇನೋ ಮಾವ, ಮೈಗೆ ತಂಪಗೆ ಕಣ್ಣಿಗೆ ಸಂಪಗೆ. ಪಾರಮ್ಮ ಹೀರೋಯಿನ್ನು, ನಾನಿಂಗೆ ಗಂಡ ಇನ್ನು. ನೀ ನಂಗೆ ಕಾಲೊತ್ತಲು, ಈ ಲೈಫು ಎಂಥ ಚೆನ್ನು. ಪಾರಮ್ಮ ಹೀರೋಯಿನ್ನು, ನಾವು ನಿಂಗೆ ಗಂಡ ಇನ್ನು. ನೀ ನಂಗೆ ಕಾಲೊತ್ತಲು, ಈ ಲೈಫು ಎಂಥ ಚೆನ್ನು. ದುರ್ಗುಟ್ಟು ನೋಡ ಬೇಡಮ್ಮ, ಇವಳು ನಿನ್ನ ಸೌತಿ ಅಲ್ಲಮ್ಮ. ನಿನ್ಮೇಲೆ ಪ್ರೇಮ ನಂಗಮ್ಮ, ಅಕ್ಕೆ ಈ ಸರ್ಕಸ್ಸು ಕೇಳಮ್ಮ. ಮನೆ ಮಗನ ಬಾರಯ್ಯ, ಹೆಂಡತಿ ಸೀರೆ ಒಗೆಯಯ್ಯ, ಅವಳ ಮೇಲೆ ದರ್ಬಾರು ಮಾಡೋದಿನ್ನು ಸಾಕಯ್ಯ. ಪೊಲೀಸು ಕರೆಯೋಕೆ ನೋಡ್ಬೇಡ ಕಾಣೋ, ಮಾಡೆನ ಲೂಟಿಯ ಮಾಡಿ ಡ್ಯೂಟಿಯ, ಮಾಡೆನ ಲೂಟಿಯ ಮಾಡಿ ಡ್ಯೂಟಿಯ. ಮಾಲೀಶು ಮಾಡುತ್ತೇನೋ ಮಾವ, ಮೈಗೆ ತಂಪಗೆ ಕಣ್ಣಿಗೆ ಸಂಪಗೆ. ಪಾಲಿಶು ಮಾಡು ಎಣ್ಣೆ ಹಾಕಿ, ಅತ್ತೆಯ ಕಂಗಳು ಆಗಲಿ ಕೆಂಪಗೆ. ನಮ್ಮತ್ತು ಮಜ್ಜುಮ್ಮಂತು, ಅತ್ತೆಗೆ ತಲೆದಿಮ್ಮಂತು. ಬಿಪಿಯು ಹೆಚ್ಚಾಗಿ ಪಡ್ಕೊಳ್ಳಿ ಸಿಮ್ಮಗೆ. ಹೊತ್ತು ಬಾ ಮೆತ್ತಗೆ ಹ್ಯಾಪಿಯ ಹೊತ್ತಿಗೆ, ಹೊತ್ತು ಬಾ ಮೆತ್ತಗೆ ಹ್ಯಾಪಿಯ ಹೊತ್ತಿಗೆ. ಮಾಲೀಶು ಮಾಡು ಬರಸಾಕೆ, ಮೈಗೆ ತಂಪಗೆ ಕಣ್ಣಿಗೆ ಸಂಪಗೆ. ಮಾಲೀಶು ಮಾಡು ಬರಸಾಕೆ, ಮೈಗೆ ತಂಪಗೆ ವಿಶ್ರಾಂತಿ ಬೇಕೇ ಬೇಕು. ಏಯ್, ನಿಮ್ ವಿಶ್ರಾಂತಿ ಬೇಕು. ಯಾರ್ ಮಾತ್ ಸರಿ ಅಂತ ಪಂಟೆ ಕಟ್ಟಲ್ವಾ? ಏನ್ 6 ಗ್ಲಾಸ್ ಹಾಲಿದೆ. ನಿಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಹಾಲು ಕುಡಿತಾರೋ ಅವರೇ ಗೆದ್ರು ಅಂತ. ಹ? ವಿಶ್ರಾಂತಿನೋ ಮನುಷ್ಯಾಂತಿನೋ ನೋಡೇ ಬಿಡೋಣ. ನನ್ನ ಹತ್ರ ಸೋಲೆ ಇಲ್ಲ ಮಾವ, ಇಟ್ಕೊಳಮ್ಮ. ಯಾಕೆ ಸಾಕವಾ? ಮಾವ್, ನನ್ಗೆ ಯಾಕೋ ತಲೆ ತಿರುಗ್ತಾ ಇದೆ. Please, mommy. ಅಂದೆ ನಾನು ಹೇಳ್ದಾಗ ಕೇಳಿದ್ರೆ ಸರಿ, ಇಲ್ಲಾಂದ್ರೆ ಪರಿಣಾಮ ನೆಟ್ಗಿರಲ್ಲ. ಈ ಸೀರೆ ಬಿಚ್ಚು. No. ಆ ಸೀರೆ ಬಿಚ್ಚಿ ಈ ಸೀರೆ ಉಟ್ಕೊ ಅಂದೆ. ಏ ಹುಯಿನ ಬಾತ್, ದೇವಲೋಕದಿಂದ ಬಂದ ಅಪ್ಸರೆ ಹಾಗೆ ಇದ್ದೀಯಾ. ಈ ನಿನ್ನ ಸುಂದರವಾದ ಕೊರಳಿಗೆ ಇದೊಂದೇ ಕಮ್ಮಿ. ಒಂದು ಮಾತು, ನೀನಾಗಿ ಮನಸ್ಸು ಬದಲಾಯಿಸಿ ನನ್ನ ಹತ್ರ ಬರೋವರೆಗೂ ನಾನು ನಿನ್ನನ್ನು ಮುಟ್ಟೋಲ್ಲ. ಹಾಯಾಗಿ ನಿದ್ದೆ ಮಾಡು. ಒಂದು ಕ್ಷಣದ ಮಾನಸಿಕ ವೇದನೆ ನಿನ್ನ ಕೈಲಿ ತಡ್ಕೊಳಕ್ಕಾಗ್ಲಿಲ್ಲ. ರಮೇಶ್ ಪ್ರತಿನಿತ್ಯ ಹೇಗ್ ತಡ್ಕೋತಾನೆ ಅಂತ ಅರ್ಥವಾಯ್ತಾ? ಸಾರಿ ರಮೇಶ್, ಆಡಂಬರದ ಜೀವನದಲ್ಲಿ ನನ್ನ ಹೆಣ್ಣು ಅನ್ನೋದನ್ನ ಮರ್ತ್ಬಿಟ್ಟಿದೆ. ರತ್ನ, ಈಗಲಾದ್ರೂ ಬುದ್ಧಿ ಬಂತಲ್ಲ. ಥ್ಯಾಂಕ್ ಯು ರಾಮಕೃಷ್ಣ, ಥ್ಯಾಂಕ್ ಯು ವೆರಿ ಮಚ್. ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀಯ? ಥ್ಯಾಂಕ್ಸ್ ನೀವು ಹೇಳ್ಬೇಕಾದ್ರೆ ಸರಳಾಗೆ ಬರ್ತೀನಿ. ಥ್ಯಾಂಕ್ ಯು ಸರಳ. ಆಲ್ ರೈಟ್. ಸ್ವಪ್ನ, ಸ್ವಪ್ನ,
ಓ ಇಲ್ಲಿ ಕೂತಿದ್ಯಾ? ನೋಡ್ ನಾನು ನಿನ್ಗೋಸ್ಕರ ಏನ್ ತಂದಿದ್ದೀನಿ ಅಂತ. ನಾನು ಮುದ್ಕನ ವಯಸ್ಸಿನಲ್ಲಿ ಬಂದಾಗ ನೀನ್ ನನಗೆ ಏನ್ ಕೊಟ್ಟಿದ್ಯೋ ಅದನ್ನೇ ನಾನು ತಂದಿದ್ದೇನೆ. ಸ್ವಲ್ಪ ನೋಡು. ಅಯ್ಯೋ, ಅಯ್ಯೋ, ತಾಳ್. ನಾನು ಅದನ್ನ ಪ್ರೀತಿಯನ್ನು ಕೊಟ್ಟಿದ್ದೀನಿ, ಅದನ್ನ ತೆಗಿಬೇಡ. ಇದನ್ನೆಲ್ಲ ತಗೊಂಡು ಹೋಗಿ ಆ ಸಾಕಮ್ಮನ್ಗೆ ಕೊಡು. ದಿನ ರಾತ್ರಿ ಅವಳ ಮನೆಗೆ ಹೋಗ್ತೀಯಲ್ಲ. ಓ ಅದಾ ವಿಷಯ. ನಾನು ಯಾಕೆ ಅಲ್ಲಿಗೆ ಹೋಗ್ತೀನಿ ಅಂತ ನೀನ್ ತಿಳ್ಕೋಬೇಕು ಅಲ್ಲ? ಬಾ ನನ್ ಜೊತೆ ಬಾ. ರಾಮಕೃಷ್ಣ, ಏನಿದೆಲ್ಲ? ನನ್ ಮಗಳಾಗಿ ನಡುರಾತ್ರಿಯಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಾ ಇದೀಯಾ? ನಾನು ಏನ್ ಮಾಡಿದ್ರು ಕೇಳ್ಕೂಡುದು ಅಂತ ಮೊದ್ಲೇ ಹೇಳಿದ್ನಲ್ಲ. ನಾನ್ ನಿಮ್ ಮಗಳನ್ನು ತಿನ್ನೋದು ಇಲ್ಲ, ಸಾಯಿಸೋದು ಇಲ್ಲ. ನಡಿ. ನೀನ್ ಇನ್ನೂ ನನ್ನನ್ನು ಮರ್ತಿಲ್ವಮ್ಮ ಸ್ವಪ್ನ? ನೀವೇನಪ್ಪ ಇವ್ರ ಜೊತೆಲಿ, ಅದು ಈ ಮನೇಲಿ? ದಿಕ್ಕು ತಪ್ಪು ಅಲಿತಾ ಇದ್ದಿದ್ದು ನನ್ನ ಈ ಮಹಾನುಭಾವ ತನ್ನ ಹತ್ರ ಕರ್ಕೊಂಡ್ಬಂದು ಇಟ್ಕೊಂಡಿದ್ದಕ್ಕೆಮ್ಮ ನಿಮ್ ಯೋಗಕ್ಷಮ ಎಲ್ಲ ನನಗೆ ಗೊತ್ತಾಗ್ತಿರೋದು. ಏ ಸುರ್ಸುರು ಬತ್ತಿ, ಈಗಲಾದ್ರೂ ಅರ್ಥವಾಯ್ತಾ ದಿನ ರಾತ್ರಿ ನಾನು ಎಲ್ಲಿಗೆ ಬರ್ತೀನಿ ಅಂತ? ಅಪ್ಪ ಬನ್ನಿಪ್ಪ, ನಮ್ಮನೆಗೆ ಹೋಗೋಣ. ಖಂಡಿತ ಬರ್ತೀನಮ್ಮ. ನಿನ್ನ ಮದುವೆ ಆಗಿ ನೀನು ಗಂಡನ ಮನೇಲಿರುವಾಗ ತಪ್ಪದೇ ಬರ್ತೀನಿ. ನೀವ್ ತಿಳ್ಕೊಂಡಿರೋ ಹಾಗೆ ಅಮ್ಮ ರಾಕ್ಷಸಿ ಅಲ್ಲಪ್ಪ. ನೀವಿಲ್ಲ ಅನ್ನೋ ಕೊರತೆ ಆ ಮನೆ ತುಂಬಾ ಇದೆ. ಬನ್ನಿಪ್ಪ, ನಾನ್ ಅಮ್ಮಂಗೆ ಹೇಳ್ತೀನಿ. ಪ್ಲೀಸ್ ಅಪ್ಪ ಬನ್ನಿ, ನಮ್ಮನೆಗೆ ಹೋಗೋಣ. ಮಗಳು ಮಮತೆಯಿಂದ ಕರೀತಿದ್ದಾಳೆ, ಒಪ್ಕೊಳ್ಳಿರಾರೆ. ನಾನು ಅಲ್ಲೇ ಠಿಕಾಣಿ ಹಾಕಿದ್ದೀನಲ್ಲ. ಆ ಮಹಾತಾಯಿ ಏನು ಮಾತಾಡ್ದ ಹಾಗೆ ನಾವು ನೋಡ್ಕೋತೀವಿ. ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಈ ಮನೇಲಿ ನೀವು ಅಥವಾ ನಾನು ಯಾರಾದ್ರೂ ಒಬ್ರಿರ್ಬೇಕು. ಒಬ್ಬರಿಗೆ ಅಧಿಕಾರ ಇರ್ಬೇಕು. ಇಷ್ಟು ದಿವಸ ನೀವು ಒಂಟಿಯಾಗಿ ಎಲ್ಲೋ ಬದುಕಿದ್ರಿ, ಈಗ ಬಂಧನ ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ. ಅಫ್ಕೋರ್ಸ್ ನೀವು ಇಲ್ಲೇ ಇರಿ, ನಾನೇ ಹೋಗ್ತೀನಿ. ಮಮ್ಮಿ, ಅತ್ತೆ, ಮಮ್ಮಿ, ನಿಮಗೋಸ್ಕರ ಅಲ್ಲ, ನನಗೋಸ್ಕರ, ಕೇವಲ ನನಗೋಸ್ಕರ ಈ ಮನೆ ಬಿಟ್ಟು ನಾನು ದೂರ ಹೋಗ್ತಾ ಇದ್ದೀನಿ. ಈ ಮನೇಲಿ ನಿಮ್ ಮಕ್ಕಳ ಜೊತೆ ನೀವೇ ಇರಿ. ಹೀಗೆ ಹೇಳ್ತಿದ್ದೀರಿ ಅತ್ತೆ? ಅವರು ನಿಮ್ ಜೊತೆಲಿ ಇರ್ಬೇಕು ಅಂತ ಬಂದ್ರೆ ನಾನು ಇಲ್ಲಿರ್ಬೇಕು ಅಂತೇನು ಬರ್ಲಿಲ್ಲ. ನಿಮ್ಮಿಬ್ರನ್ನ ಒಂದು ಮಾಡ್ಬೇಕು ಅಂತ ನಾವು ಕರ್ಕೊಂಡ್ ಬಂದಿದ್ದು. ಇದು ಗಂಡ ಹೆಂಡತಿ ಜಗಳ. ಮೂರನೇವ್ರು ಇದರಲ್ಲಿ ಪ್ರವೇಶ ಮಾಡೋದಕ್ಕೆ ಅಧಿಕಾರ ಇಲ್ಲ. ಅತ್ತೆ, ನಾನು ಗಂಡ ಹೆಂಡತಿ ಅಂತ ಜನರಲ್ ಆಗಿ ಹೇಳಿದ್ನೆ ಹೊರತು ನಿಮ್ ಬಗ್ಗೆ ಏನು ಅನ್ಲಿಲ್ಲ. ಗಂಡ ಹೆಂಡತಿ ಅಂದ್ಮೇಲೆ ಏನೋ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಈಗ ನಾನು ಹೇಳೋದು ಇಷ್ಟೇ, ಹಾಲು ಸಕ್ಕರೆ ಬೇರೆ ಬೇರೆ ಆಗಿರಬಹುದು, ಆದ್ರೆ ಎರಡನ್ನು ಬೆರೆಸಿದ್ರೆ ಅದು ಸಿಹಿ ಹಾಲು ಆಗಲ್ವಾ? ನೋಡು, ನಿನ್ ಹತ್ರ ಬದುಕೋದ್ ಹೇಗೆ ಅಂತ ನೀತಿ ಪಾಠ ಹೇಳಿಸ್ಕೊಳ್ಳೋ ಸ್ಥಿತಿಲಿ ನಾನಿಲ್ಲ. ನೀತಿ ಧರ್ಮ. ಈ ರಾಮಕೃಷ್ಣ ಇಲ್ದೇ ಇದ್ದಿದ್ರೆ ನೀನ್ ಜೈಲ್ಗೆ ಹೋಗ್ತಿದ್ದೆ. ಓಹೋ, ನನ್ನ ಬಗ್ಗೆ ಎಲ್ಲಾ ವಿಷಯ ಹೇಳೇ ನಿಮ್ಮನ್ನ ಕರ್ಕೊಂಬನ್ನ. ಅತ್ತೆ, ಈಗ ಆ ವಿಷಯ ಯಾಕೆ? ಈ ಮನೇಲಿ ಅವರು ಇರ್ತಾರೆ, ನೀವು ಇರ್ತೀರಿ. ನಿಮ್ ಜೊತೆ ಕಲ್ತು ಬೆರೆತು ನಾವೆಲ್ಲರೂ ಇರ್ತೀವಿ. ಅದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ನಾನು ಹೇಳಿದ ಮಾತನ್ನ ನೀವು ಒಪ್ಕೊಳ್ಳೇಬೇಕು. 26ನೇ ತಾರೀಕು 3ನೇ ತಿಂಗಳು ನೀವು ಸ್ವಇಚ್ಛೆಯಿಂದ ನನ್ನ ಜೊತೆ ಮಾಡಿದ ಒಪ್ಪಂದದ ಪ್ರಕಾರ ನೀವು ನನ್ನ ಮಾತಿಗೆ ಬದ್ಧರಾಗಿದ್ದೀರಿ. ಏನು ಹೆದರಿಸ್ತಿದೀಯಾ? ಇಲ್ಲ, ಜ್ಞಾಪಿಸ್ತಾ ಇದ್ದೀನಿ. ಮಮ್ಮಿ ಪ್ಲೀಸ್, ನನಗೋಸ್ಕರ ಒಪ್ಕೊ ಮಮ್ಮಿ. ಏನ್ ಹೇಳ್ತಾ ಇದೀಯ ನೀನು? ಹೌದು, ಯಾಕೆ ಅಂತ ಆಮೇಲೆ ಹೇಳ್ತೀನಿ. ನಿನ್ನ ಮಾತು ನಾನು ಎಷ್ಟು ನಂಬಿದ್ದೀನಿ. ನನ್ನ ಮಾತು ನೀನ್ ನಂಬ್ತಿ ಅನ್ನೋ ಧೈರ್ಯದ ಮೇಲೆನೆ ನಾನು ಕರ್ಕೊಂಡ್ ಬಂದಿದ್ದು. ಪ್ಲೀಸ್ ಒಪ್ಕೊ ಮಮ್ಮಿ. ಸೇ ಎಸ್ ಮಮ್ಮಿ, ಪ್ಲೀಸ್. ಸರಿ, ನೀವಿರಿ. ಮತ್ತೆ ನೀನು? ನಾನು ಇರ್ತೀನಿ. ಏ ಹುಯಿನ ಬಾತ್. ಸ್ವಪ್ನ, ನೀನ್ ಅದೇನ್ ಮೋಡಿ ಮಾಡಿದೆ ಅಂತ ನಿಮ್ಮಮ್ಮ ತಟ್ಟಂತ ಒಪ್ಕೊಂಡ್ಬಿಟ್ರು? ಮೋಡಿ ಅಲ್ಲ, ನಂಬಿಕೆ. ನನ್ಗೆ ಅವ್ರ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲದೆ ಇದ್ದಿದ್ರೆ ಡ್ಯಾಡಿ ನಿಲ್ಲಿ ಕರ್ಕೊಂಡ್ ಬರ್ತಾನೆ ಇರ್ಲಿಲ್ಲ. ನಿಮ್ ತಾಯಿ ಅಂದ್ರೆ ನಿಂಗೆ ತುಂಬಾ ಇಷ್ಟನಾ? ನನ್ನ ಪ್ರಾಣ. ಮತ್ತು ನಿಮ್ಮ ತಂದೆ? ಸಹಾನುಭೂತಿ. ನಾನಂದ್ರೆ? ಎಲ್ರನ್ನೂ ಎಲ್ಲಾ ಪ್ರಶ್ನೆಗಳನ್ನು ಎಲ್ಲಾ ಸಮಯದಲ್ಲೂ ಕೇಳ್ಬಾರ್ದು. ಕೆಲವ್ರನ್ನ ಕೆಲವು ಪ್ರಶ್ನೆಗಳನ್ನ ಕೆಲವು ಸಮಯದಲ್ಲಿ ಕೇಳಿದ್ರೆ ಸಮಾಧಾನ ಹೇಳ್ತಾರೆ. ಎಷ್ಟೇ ಆಗ್ಲಿ ಓದಿರೋ ಹುಡುಗಿ ಅಲ್ವೇ? ನೀನಾಡೋ ಮಾತುಗಳೇ ನನಗೆ ಅರ್ಥವಾಗ್ತಿಲ್ಲ ಅಂತದ್ರಲ್ಲಿ ನಿನ್ನ ಮನಸ್ಸನ್ನ ಹೇಗೆ ಅರ್ಥ ಮಾಡ್ಕೊಳ್ಳಿ?
ಹೆದರಿಸಿ ಹಾಲು ಕೂಡ ಕುಡಿಸೋಕ್ಕಾಗಲ್ಲ. ಅದೇ ಜೋಗಳ ಹಾಡಿದ್ರೆ ವಿಷಾನು ಕುಡಿದು ಬಿಡ್ತೀಯ. ಇದೆ, ನಾನು ಹಾಗೆ ಸಿಂಪಲ್ ಆಗಿ ಬರಲ್ಲ. ಒಂದು ಗುಡ್ಗ್ ಹಾಕ್ ಬರ್ತೀನಿ. ನಿಮ್ ತಾಯಿ ಸೊಂಟದಲ್ಲಿರೋ ಬೀಗದ ಕೈ ನನ್ನ ಕೈಗೆ ತಗೊಂಡು ನೀನು ನಾನು ಹಾಯಾಗಿ ಸ್ವಿಟ್ಜರ್ಲ್ಯಾಂಡ್ ಹೋಗೋಣ. ಏನ್ ಹೇಳ್ತೀಯ ಡಾರ್ಲಿಂಗ್? ಐಡಿಯಾ ಏನೋ ಬಾಂಬಾಟ್ ಆಗಿದೆ. ತುಂಬಾ ಚಳಿ, ಆಚೆ ಕಡೆ ಮಲ್ಗೋಕೆ ಆಗಲ್ಲ. ನಾನು ಇಲ್ಲೇ ಕೂತ್ಕೋಬೋದಾ? ಏನಾಗಿ ನೋಡ್ತಾ ಇದ್ದೀಯಾ? ಏನೂ ಇಲ್ಲ. ನಿನ್ ಮನಸ್ಸು ಬದಲಾಗಿ ನೀನೇ ನನ್ನನ್ನು ಮುಟ್ಟೋವರೆಗೂ ನಿನ್ನ ಮುಟ್ಟಲ್ಲ ಅಂತ ಹೇಳಿದ್ರಲ್ಲ, ಅಂದ್ರೆ ಈಗ ನಿನ್ ಮನಸ್ಸು ತುಂಬಾ ಬದಲಾಗಿದೆ. ನೋಡಲ್ಲ, ಇದೇ ನನ್ ಮನೆ. ಯಾರೇ ಮನೆಯಲ್ಲಿ? ಎನಿ ಅಬ್ಜೆಕ್ಷನ್? ಸ್ವಪ್ನ ರತ್ನ. ನಿನ್ನ ಹೆಂಡತಿ ಹೆಸರೇನು? ನನ್ನ ಹೆಸರು ವಿಶಾಲಿ. ವಿಶಾಲಿ. ಯಾರ್ ನೀನು? ಓ, ನೀನೇನ ಹೊಸ್ದಾಗ್ ಬಂದಿರೋ ದಗಲ್ಬಾಜಿ? ಇವಳೆ ನಮ್ಮಮ್ಮ. ಓ, ಅಮ್ಮ. ಐ ಮೀನ್ ಮೈ ಅತ್ತೆ. ನಾನ್ ಯಾರು ಗೊತ್ತಾ? ನಿಮ್ ಮಗ ಅರವಿಂದನ್ ಲವರ್. ನಿನ್ ಮಗ ಯಾವಾಗ್ಲೂ ನನ್ ಮನೇಲೆ ಸಾಯ್ತಾ ಇರ್ತಾನೆ. ಅದಕ್ಕೆ ನಾನೇ ಪರ್ಮನೆಂಟ್ ಆಗಿ ಸೊಸೆ ಸೆಟಪ್ ನಲ್ಲಿ ಬಂದಿಟ್ಟೆ. ಅಂದ್ಹಾಗೆ ಈ ಮುದುಕ ಯಾರು? ಅದು ಹೊಡ್ತಾ ಅಂದ್ರೆ ಅದು. ಅದಕ್ಕೆ ಅತ್ತೆ ಮನೆಯಲ್ಲಿ ಗಂಡ ದಿಕ್ಕಿರ್ಬೇಕು ಅಂತ ಹೇಳೋದು. ನಿಮಗೆ ಈ ರೀತಿಯಲ್ಲಿ ಹೊಡೆಯೋಕ್ಕಾಗತ್ತಾ? ನೋ. ಯಾಕಂದ್ರೆ ನಿಮಗೆ ನಿಮ್ ಮಗ ಅಂದ್ರೆ ಮಮತೆ ಹೆಚ್ಚು. ಉಮೇಶ, ಸಾರು 2 ಬಕೆಟ್ ನೀರು ತಗೊಂಬ. ಓಕೆ. ಏನೋ ಅರವಿಂದ, ಮನೇಲಿ ಸೀತೆ ಆಗಿರೋ ಹೆಂಡತಿನ ಬಿಟ್ಟು ಈ ಚಿನ್ಮಿಣಿ ಹತ್ರ ಹೋಗೋಕ್ ನಿನ್ ನಾಚಿಕೆ ಆಗಲ್ಲ? ಯಾವನು ಚಿನ್ಮಿಣಿ ಅಂತ ಚೀಪ್ ಆಗಿ ಕಳಿತಿರೋನು? ಮೊದ್ಲು ನೆಟ್ಟಿಗೆ ನಿಂತ್ಕೋ. ಯಾರು ಡಾರ್ಲಿಂಗ್ ಬಿಡಕ್ಕೆ ಬಿಡಕ್ಕಿಲ್ಲ ಇವತ್ತು. ಮೊದ್ಲು ಆ ಬ್ಲೂ ಬಕೆಟ್ ತಗೋ. ಬ್ಲೂ ಸಾರಿ ಮ್ಯಾಚಿಂಗ್ ಇದೆ ನೋಡು. ಹಾಕ್. ಅಯ್ಯೋ, ಇಳಿತಾ ನಿಶಾ? ಹೇಳದ್ ಅರ್ಥವಾಗತ್ತಾ? ಇವಳು ಯಾರು? ಇವಳು ಜಾತಕ ಏನು? ಎಷ್ಟು ಜನರು ಇವಳು ಇಟ್ಕೊಂಡಿದ್ದಾಳೆ? ಎಷ್ಟು ಜನರು ಇವಳು ಹಾಳು ಮಾಡಿದ್ದಾಳೆ? ಲಿಸ್ಟ್ ಹೇಳ. ಬೇಡ ಬೇಡ, ನಾನ್ ತಪ್ಪು ಮಾಡ್ಬಿಟ್ಟೆ. ನಾ ಹೊಟ್ಟೋಗ್ತೀನಿ. ಎಲ್ಲಿಗೆ? ಈ ಮನೆ ಸೊಸೆ ಆಗ್ಬೇಕು ಅಂತ ಬಂದಿದ್ಯಲ್ಲ, ನಿಮ್ಗೆ ಸತ್ಕಾರ ಮಾಡ್ಬೇಡ್ವೆ? ಬೇಡ. ಇನ್ನೊಂದ್ಸಲ ಈ ಮನೆ ಹೊಸಲು ತುಳಿದ್ರೆ, ಕಿಕ್ಕಿಗೆ ತಲೆ ಹಾಕಿ ಮಲಗಲ್ಲ. ಇನ್ನೊಂದ್ಸಲ ಇವನ್ ನಿಮ್ ಮನೆ ಹೊಸಲು ತುಳಿದ್ರೆ ಹೊಡೆಯೋದು ನನ್ನನ್ನೇ. ಹುಷಾರ್. ಈ ಊರೇ ಬಿಟ್ಟು ಹೊಟ್ಟೋಗ್ತೀನಿ. ದಯವಿಟ್ಟು ನನ್ನ ನಡಿ ಮತ್ತೆ. ಲತಾ ನಾನು ಬಿಟ್ಟು ಹೋಗ್ತಾ ಇದ್ದ. ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಇವನೊಬ್ಬ ಸಲೀಮ, ಅವಳೊಬ್ಬ ಅನಾರ್ಕಲಿ. ಏಯ್, ನಿಂತ್ಕೊಳ್ಳೋ, ಕೇಳಯ್ಯ. ಮಗನಾಗಿರೋ ನೀನು. ಹಾಕು, ಹಾಕು. ಅರವಿಂದ, ನಿನ್ಗೇನು ಹೇಳಿ? ನಮ್ ಮ್ಯಾನೇಜರ್ ನಾಗರಾಜ್ ಜೊತೆ ಸೆಟಪ್ ಇತ್ತ. ಅದಕ್ಕೆ ತಮ್ಮ ಹೇಳಿದ್ದು ನೋಡು, ಮನೆಯಲ್ಲಿ ನಂದಾಧಿಪದ ಹಾಗೆ ಹೆಂಡತಿ ಇರುವಾಗ ಕತ್ತಲು ಹೋಗ್ತಿಲ್ಲೋ ಮೂರ್ಖ. ಹೋಗಿ ರೆಸ್ಟ್ ತಗೋ. ಅಮ್ಮ, ಕರ್ಕೊಂಡೋಗಿ ಅವನ್ನ. ವಿಶಾಲಿ, ನಾನ್ ತಪ್ಪು ಮಾಡ್ಬಿಟ್ಟೆ. ನಂಗೆ ಕ್ಷಮಿಸ್ಬಿಡು ವಿಶಾಲಿ, ನಾನ್ ತಪ್ಪು ಮಾಡ್ಬಿಟ್ಟೆ. ಒಳಗೋಗಿ ಹೇಳೆ, ಕ್ಷಮಿಸ್ತಾಳೆ. ಒಳಗೋಗಿ. ಬನ್ನಿ. ವಿಶಾಲಿ, ಯಾರಿಗೆ ಕಾಫಿ? ಅತ್ತೆಗೆ ತಾನೆ? ಹೌದು. ನೀನ್ ಎಷ್ಟೆಲ್ಲ ಹೇಳಿದೆ ಈ ಕೆಲಸ ನೀನ್ ಮಾಡ್ಬೇಡ ಅಂತ? ಹಾಗಲ್ಲ ಅಣ್ಣ, ಅಭ್ಯಾಸ ಆಗೋಗಿದೆ. ತಪ್ಪಿದ್ರೆ ಅವರು ಸಂಕಟ ಪಡ್ತಾರೆ ಅಷ್ಟೇ ಹೊರತು ಭಯಕ್ಕಲ್ಲ. ಸರಿ, ನಾನೇ ಕೊಟ್ಟು ಬರ್ತೀನಿ. ನೀನ್ಯಾಕ್ ಬಂದೆ ಇಲ್ಲಿ? ಕಾಫಿ ಕೊಡೋಣ ಅಂತ ಬಂದೆ, ಆದ್ರೆ ಯಾಕೆ ಸುಮ್ನೆ ಡಿಸ್ಟರ್ಬ್ ಮಾಡೋದು ಅಂತ ಸುಮ್ಮನಿದ್ದೆ.
ನನಗೊಂದು ಸಂದೇಹ ಆತ್ತೆ. ನೀವು ಮಾಡ್ತಿರೋದನ್ನ ಮಾಡಿದ್ರೆ ಮೈ ಗಟ್ಟಿ ಆಗತ್ತೋ ಅಥವಾ ಮನಸ್ಸು ಕಲ್ಲಂತಾಗತ್ತೋ? ಅನಾವಶ್ಯಕವಾದ ಪ್ರಶ್ನೆಗಳು ಬೇಕಾಗಿಲ್ಲ. ನೀನ್ ಹೋಗಿ ನಿನ್ ಕೆಲಸ ನೋಡ್ಕೋ. ವಿಶಾಲಿಗೆ ಕಾಫಿ ತಗೊಂಡ್ಬರೋದಕ್ಕೆ ಹೇಳು. ಅದನ್ನೇ ಹೇಳೋಣ ಅಂತ ಬಂದೆ. ನಾಳೆಯಿಂದ ವಿಶಾಲಿ ಕಾಫಿ ತಗೊಂಡು ಬರೋದಿಲ್ಲ. ನಿಮ್ಗೆ ಕಾಫಿ ಕುಡಿಬೇಕು ಅಂತ ಅನ್ಸಿದ್ರೆ ಕೆಳಗಡೆ ಹೋಗಿ ಕುಡಿಬಹುದು. ಒಂದು ಹೆಂಗಸಾಗಿ ಹುಟ್ಟಿದ ಮೇಲೆ ಇನ್ನೊಬ್ಬ ಹೆಂಗಸಿನ ಸಂಕಟಾನಾದ್ರೂ ಅರ್ಥ ಮಾಡ್ಕೋಬಹುದಲ್ವೇ? ಅಯ್ಯೋ ವಿಶಾಲಿ, ವಿಶಾಲಿ ಏನಾಯ್ತಮ್ಮ? ಏನಾಯ್ತು? ತಲೆ ಸುತ್ತಿ ಬಿದ್ದಿರ್ಬೇಕು. ಕಾಫಿ ಕೊಡೋಕ್ ಮುಂಚೆ ಚೆನ್ನಾಗಿದ್ದಳು. ಏನಾಯ್ತಮ್ಮ? ಎತ್ಕೊಂಡೋಗಿ ನಿನ್ ಹೋಗಿ ಫೋನ್ ಮಾಡು, ಡಾಕ್ಟರ್ ಫೋನ್ ಮಾಡು. ನೋಡಿ, ನೀವ್ ಇನ್ನೇನು ಹೆದರ್ಬೇಕಾಗಿಲ್ಲ. ಆಕೆ ಗರ್ಭಿಣಿ ಆಗಿದ್ದಾಳೆ. ಅರೆ ವಾ, ಥ್ಯಾಂಕ್ಸ್ ಫಾರ್ ಗುಡ್ ನ್ಯೂಸ್ ಡಾಕ್ಟರ್. ವೆಲ್ಕಮ್. ಅರವಿಂದ್, ಕಂಗ್ರಾಚುಲೇಷನ್ಸ್. ಏನ್ ರಮೇಶ್, ನೋಡಿದ್ಯಾ ನಿನ್ ತಂಗಿ ಸ್ವೀಟ್ ನ್ಯೂಸ್ ಕೊಟ್ಬಿಟ್ಲು. ನೀನೇ ಲೇಟ್ ಮಾಡ್ತಾ ಇದೀಯಾ? ಅರಿಯಾ ಏನತ್ತೆ, ಮೊಮ್ಮಗನೋ ಬರ್ತಾ ಇದ್ದಾನೆ. ಅಂತೂ ನೀವು ಅಜ್ಜಿ ಆಗ್ತಿದ್ದೀರಿ. ರಾಮಚಂದ್ರ ಅಯ್ಯರೇ, ನೀವು ಈ ಮನೇಲಿ ಕಾಲಿಟ್ಟು ಗಳಿಗೆ ವಿಶೇಷವಾದ ಅಂತ ನನ್ಗೆ ಅನ್ಸುತ್ತೆ. ನಿಮ್ಮ ವಂಶಧಾರಕ ರೆಡಿ ಆಗ್ತಾ ಇದ್ದಾನೆ. ಇನ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ ಅಂತ ನಿನ್ನ ನೋಡಿದ ಕ್ಷಣದಿಂದ ನಾನು ನಿರ್ಧಾರ ಮಾಡಿದ್ದೆ. ವಿಶಾಲಿ, ನೋಡಮ್ಮ, ನಿನ್ ಗರ್ಭಿಣಿ ಆಗಿರೋ ವಿಷಯ ನಿಮ್ ತಂದೆ ತಾಯಿಗೂ ತಿಳಿಸು. ಹೆತ್ತ ಕರುಳು ಸಂತೋಷ ಪಡುತ್ತೆ. ಬೇಡ, ನಿನಗಿನ್ನೂ ಆ ಧೈರ್ಯ ಇಲ್ಲ. ನಾನೇ ತಿಳಿಸ್ತೇನೆ, ಡೋಂಟ್ ವರಿ. ಪೂರ್ವಚರದ ವಿಶೇಷಣ ವಿಶಿಷ್ಟಾಯಾಮಸ್ಯಾಂ ಶೋಭಾತಿ ತಾವು ಭಾರದ್ವಾಜ್ ಗೊತ್ತಾ? ರೇವತಿ ನಕ್ಷತ್ರ, ಉಮೇಶ್ ನಾಮ. ಉಮಾ ಕೃತಿಕ ನಕ್ಷತ್ರ. ಡೆಪಾಸಿಟ್ ಫಿಗರ್ ಎಷ್ಟು? 1,75,00,000. 1,75,00,000? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸ್ವಪ್ನ, ಏನ್ ಮಮ್ಮಿ? ಮಗಳು ಗರ್ಭಿಣಿ ಅಂತ ತಿಳಿದು ಸೀರೆ ಕೊಟ್ಟೋಗಕ್ ಬಂದಿದ್ದಾರೆ. ಕರೀರಿ ಅತ್ತೆ. ನನ್ನ ಮನೆ ಹೊಸಲು ತೊಳಿಬೇಡಿ ಅಂತ ಹೇಳಿದ್ರು. ಗತಿ ಇಲ್ದಾರೆ ನನ್ನ ಮನೆ ಬಾಗಿಲಿಗೆ ಬಂದಿದಾರಲ್ಲ, ಅವ್ರನ್ನ ನಾನು ಯಾಕೆ ಕರೀಲಿ? ನಿಂತ್ಕೊಳ್ಳಿ ಮೇಷ್ಟ್ರೆ. ಯಾಕಪ್ಪ ನಿಂತ್ಕೋಬೇಕು? ಬಂದಿದ್ದಕ್ಕೆ ಆಯ್ತಲ್ಲ ಮರ್ಯಾದೆ. ಬನ್ನಿ ಅಂತ ಯಾರು ನಿಮ್ಗೆ ಅರ್ಶನ ಕುಂಕುಮ ಕೊಟ್ಟು ಕರೆದಿರ್ಲಿಲ್ವಲ್ಲ? ಯಾಕತ್ತೆ ನಿಮಗೆ ಅವ್ರ ಮೇಲೆ ಅಷ್ಟೊಂದು ಕೋಪ? ವರದಕ್ಷಿಣೆ ಕೊಡ್ಲಿಲ್ಲ ಅಂತನ? ಬಂದ್ರೋ, ತಗೊಳ್ಳಿ. ಅವ್ರು ನಿಮಗೆ ಕೊಡ್ಬೇಕಾದ 1 ಲಕ್ಷ. ಬ್ಲ್ಯಾಕ್ ಮನಿ ಅಲ್ಲ, ಬ್ಲಡ್ ಮನಿ. ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ. ಯಾವ್ದಾದ್ರು ಒಳ್ಳೆ ಕೆಲಸಕ್ಕೆ ಉಪಯೋಗಿಸೋಣ ಅಂತಿದ್ದೆ. ನೀವು ತಗೊಂಡು ಅವ್ರನ್ನ ಒಳಗ್ ಕರೀರಿ. ನೀನ್ ಅಡ್ಗಾರಿಯಲ್ಲಿ ಸಂಪಾದನೆ ಮಾಡಿದ ಈ ಹಣ ನನಗ್ ಬೇಕಾಗಿಲ್ಲ? ಹಾಗಾದ್ರೆ ಈಗಿಂದ ನನ್ನ ಹೆಂಡತಿನ ಕರ್ಕೊಂಡು ನಾನು ರಾಜ್ಯಕ್ಕೆ ಹೋಗ್ತೀನಿ. ಬಾರೆ, ಏನ್ ನೋಡ್ತಾ ಇದ್ದೀಯ? ಸ್ವಲ್ಪ ನಿಂತ್ಕೊಳ್ಳಿ. ಅಮ್ಮ, ಯಾಕಮ್ಮ ಆವೇಶ ಪಡ್ತೀಯಾ? ಅವ್ರನ್ನ ಕರಿಯಮ್ಮ. ಏನೇ ಗೂ ಕರೀತಿದ್ಯಾ? ನಡಿ ಹೋಗೋಣ. ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ. ಅವ್ರನ್ನ ಕರೀತಿರೋ ಇಲ್ಲೋ? ಕರಿಯಲ್ಲ. 26ನೇ ತಾರೀಕು ನಮ್ಮ ಅಗ್ರಿಮೆಂಟ್. ಜ್ಞಾಪಕ ಇದೆಯಾ? ಬುದ್ಧಿ ಇಲ್ದಲೆ ಮಾಡ್ಕೊಂಡೆ. ಕರಿತೀನಿ, ಬನ್ನಿ ಒಳಕ್ಕೆ. ಅಮ್ಮ, ವಿಶಾಲಿ ಚೆನ್ನಾಗಿದ್ದೀಯಮ್ಮ? ಚೆನ್ನಾಗಿದ್ದೀನಮ್ಮ. ರೀ, ಏನಿವತ್ತು ಅಮ್ಮ ಅವ್ರಿಗೆ ನನ್ ಮೇಲೆ ಯದ್ವಾ ತದ್ವಾ ಪ್ರೀತಿ ಬಂದ್ಬಿಟ್ಟಿದೆ. ಕೈಯಾರೆ ತಿಂಡಿ ಬೇರೆ ತಂದಿದ್ದೀರಿ. ನೀವು ತಿನ್ನೋಕ್ಕೋ ಅಥವಾ ನಾನು ಕೊಡೋಕ್ಕೋ? ನಿಮಗ್ ಕೊಡೋಕೆ. ನನಗ? ಏನಿವತ್ತು ಪೂರ್ವದಲ್ಲಿ ಹುಟ್ಟೋ ಸೂರ್ಯ ಪಶ್ಚಿಮ ಇರು. ಮಿಂಚು, ಮಳೆ, ಸಿಡ್ಲು ಏನಾದ್ರು ಬಡಿತಾ ನೋಡ್ತೀನಿ. ಯಾಕೆ ಹಾಗೆ ಮಾತಾಡ್ತೀರಾ? ನಾನು ಪ್ರೀತಿಯಿಂದ ನಿಮ್ಗೋಸ್ಕರ ತಂದೆ. ರಿಯಲಿ? ಐ ಲವ್ ಯು. ನಾನು ನಿಮ್ಮನ್ನ ಪ್ರೀತಿಸ್ತೀನಿ. ಸ್ವಪ್ನ, ಒಂದ್ ನಿಮಿಷ. ಸೆಟ್ಲ್ ಆಗತ್ತೆ ಅಂತಿರುವಾಗಲೇ ಹಾಲ್ನಲ್ಲಿ ಹುಳಿ ಹಿಂಡಿದ ಹಾಗೆ ಈ ಅತ್ತೆ ನನ್ನ ಪಾಲಿನ ಕರ್ತೆ. ನಾನ್ ಅನ್ಕೊಂಡಿರೋದೇನು, ನೀನು ಮಾಡ್ತಾ ಇರೋದೇನು? ನಾನೇನ್ ಮಾಡ್ದೆ ಮಮ್ಮಿ? ಏನ್ ಮತ್ತೆ ಅವನ್ ಜೊತೆಲಿ ನಿನ್ ಲವ್ ಗಿವು ಅಂತ? ಲವ್? ಆ ರೋಲ್ ಕಾಲ್ ರೌಡಿ ಜೊತೆನಾ? ಏನ್ ಮಮ್ಮಿ, ಇಷ್ಟೇನ ನಿನ್ನ ಅರ್ಥ ಮಾಡ್ಕೊಂಡಿರೋದು? ಮಮ್ಮಿ, ನಾನ್ ನಿನ್ನ ಮಗಳು ಮಮ್ಮಿ. ಪ್ರೇಮ್ ಸಾಗರ್ ಬರೋ ಸಮಯದಲ್ಲಿ ನೀನ್ ಬರ್ಕೊಟ್ಟಿರೋ ಅಗ್ರಿಮೆಂಟ್ ಪೇಪರು ಆ ರೌಡಿ ಹತ್ರನೇ ಇದ್ರೆ ನಾಳೆ ಏನಾದ್ರೂ ಅನಾಹುತ ಆಗ್ಬಹುದು ಅಂತ ಅದನ್ನ ಉಪಾಯವಾಗಿ ವಾಪಸ್ ಇಸ್ಕೊಳ್ಳೋಕೆ ಈ ನಾಟಕ ಆಡ್ತಿದ್ದೀನಿ ಮಮ್ಮಿ. ಅನುಕೂಲಕ್ಕೊಬ್ಬ ಗಂಡ ಅಂತ ಈ ರೋಲ್ ಕಾಲ್ ರಾಮಕೃಷ್ಣನ ಉಪಯೋಗಿಸ್ಕೊಂಡು ಫಸ್ಟ್ ಕ್ಲಾಸ್ ಆಗಿ ಆಕ್ಟ್ ಮಾಡಿದ್ರಿ. ಆದ್ರೆ ನಿಮ್ಮ ನಟನೆನ ನಂಬುವಂತ ಮುಠಾಳ ನಾನು ಅಂತ ತಿಳ್ಕೊಂಡ್ರೇನು? ರಾಮಾವತಾರದ ಮಂಥರೆ
ಕೃಷ್ಣ ಅವತಾರದ ಪೂತನಿಯಾಗಿದ್ದ ನೀವು ಈ ರಾಮಕೃಷ್ಣನ ಅವತಾರದಲ್ಲಿ ತಾಯಿ ಮಗಳಾಗಿ ಹುಟ್ಟಿದ್ದೀರಿ ಅಂತ ಈಗ ನನಗೆ ಗೊತ್ತಾಯ್ತು. ಇನ್ನು ಈ ಅಗ್ರಿಮೆಂಟ್ ಇಟ್ಕೊಂಡು ನಾನೇನು ಮಾಡ್ಲಿ? ನಿಮ್ಮಿಬ್ಬರಿಗೂ ಮೋಕ್ಷ ಕೊಡೋಕಾಗದೆ ಹೋದ್ರು ಇದಕ್ಕೆ ನಾನೇ ಮೋಕ್ಷ ಕೊಡ್ತೀನಿ. ಗುಡ್ ಬಾಯ್. ಹಲೋ, ನಾನು ಪ್ರೇಮ್ ಸಾಗರ್ ಪಿ ಎಸ್ ಸದಾಶಿವ್ ಮಾತಾಡ್ತಾ ಇರೋದು. ನಾಳೆ ಬೆಳಿಗ್ಗೆ 9 ಗಂಟೆಗೆ ಪ್ರೇಮ್ ಸಾಗರ್ ಅವ್ರನ್ನ ನೀವು ಭೇಟಿ ಆಗೋಕೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ. ಓಕೆ, ಥ್ಯಾಂಕ್ ಯು. ಸ್ವಪ್ನ, ನಮ್ಮ ಅದೃಷ್ಟ ಚೆನ್ನಾಗಿದೆ. ಈ ಸುಂಟರಗಾಳಿ ಮನೆ ಬಿಟ್ಟು ಹೋಯ್ತು, ತಂಗಾಳಿ ಹಾಗೆ ಆ ಪ್ರೇಮ್ ಸಾಗರ್ದು ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಗುಡ್ ಮಾರ್ನಿಂಗ್ ಸರ್. ಟಿವಿ ಫ್ಯಾಕ್ಟರಿ ಇನ್ವೆಸ್ಟ್ಮೆಂಟ್ಗೆ ಕ್ಯಾಶ್ ಅಂಡ್ ಡಾಕ್ಯುಮೆಂಟ್ಸ್ ತಂದಿದ್ದೀನಿ. ನೀವು ವಾಟ್ಸ್ ಯುವರ್ ನೇಮ್? ಭುವನತ್ತೆ. ವಾಟ್? ಐ ಆಮ್ ಸಾರಿ, ಭುವನೇಶ್ವರಿ. ಅಂಡ್ ಯುವರ್ಸ್? ಸ್ವಪ್ನ. ಸರ್, ನೀವು ರೋಲ್ ಕಾಲ್ ರಾಮಕೃಷ್ಣ ತಾನೆ? ವಾಟ್ ಕೈಂಡ್ ಆಫ್ ಜೋಕ್ ಇಸ್ ದಿಸ್? ಕ್ಯಾಶ್ ಚೆಕ್ ಮಾಡ್ಕೊಳ್ಳಿ ಸರ್. ಇದನ್ನೆಲ್ಲ ನಾನ್ ನೋಡೋ ಅಗತ್ಯ ಇಲ್ಲ. ಮೈ ಸೆಕ್ರೆಟರಿ ವಿಲ್ ಹ್ಯಾಂಡಲ್ ದಿಸ್. ನೀವು ಹೋಗಿ ಅವನೊಂದು ನೋಡಿ. ಯು ಕ್ಯಾನ್ ಗೋ ನಾವ್. ರಾಮಕೃಷ್ಣನು ಪ್ರೇಮ್ ಸಾಗರು ಇಬ್ರು ಒಬ್ರೇ ಇರ್ಬೇಕು ಮಮ್ಮಿ. ಛೇ ಛೇ, ಆ ರೌಡಿ ರಾಮಕೃಷ್ಣ ಎಲ್ಲಿ, ಅಮೆರಿಕಾ ರಿಟರ್ನ್ ಪ್ರೇಮ್ ಸಾಗರ್ ಎಲ್ಲಿ? ಒಂದೇ ಹೋಲಿಕೆ ಇದ್ದ ಮಾತ್ರಕ್ಕೆ ಇಬ್ಬರನ್ನೂ ಒಬ್ರೇ ಅಂತ ತಿಳ್ಕೊಳಕ್ಕಾಗತ್ತಾ? ಪ್ರಪಂಚದಲ್ಲಿ ಒಂದೇ ಹೋಲಿಕೆ ಇರೋರು 7 ಜನ ಇರ್ತಾರೆ ಅಂತ ಟುಡೇ ಮ್ಯಾಗಝಿನ್ ಅಲ್ಲಿ ಓದಿದ್ ಜ್ಞಾಪಕ. ಫ್ಯಾಕ್ಟ್ರಿ ವಿಷಯ ಇತ್ಯರ್ಥ ಆಗ್ತಿದ್ದ ಹಾಗೆ ನಿನಗೂ ಪ್ರೇಮ್ ಸಾಗರ್ಗೂ ಮದುವೆ ಮಾಡಿ ಅಮೆರಿಕಾಗ್ ಸಾಗ ಹಾಕ್ಬಿಟ್ರೆ ಮನಸ್ಸಿಗೆ ನೆಮ್ಮದಿ. ಪ್ರೇಮ್ ಸಾಗರ್. ನಿನಗಾಗಿ ಓಡೋಡಿ ಈ ಜೀವ ಬಂದಿದೆ, ಎದೆಯಲ್ಲಿ ಮನೆಯುವುದು ಒಲವಿಂದ ತಂದಿದೆ. ನೀ ತಂದ ಮನಸ್ಸನ್ನು ಜೋಪಾನ ಮಾಡಿದೆ. ಐ ಲವ್ ಯು. ಓ, ನೀ ಹಾಡಿದಂಥ ಹೊಸ ಪ್ರೇಮ ರಾಗ, ಓ, ನೀ ಹಾಡಿದಂಥ ಹೊಸ ಪ್ರೇಮ ರಾಗ ಸೆಳೆದನ್ನ ಇಲ್ಲಿ ತಂದಿದೆ. ಹಾಕಿರುವೆ ನೀ ಬರುವ ದಾರಿಯಲ್ಲಿ ಪಾದಗಳ ನೋಯಿಸದೆ ಹೆಜ್ಜೆ ಇಟ್ಟು ನೀನುವ ಕಿರು ನಗೆ ಹೂ ಚೆಲ್ಲು ತುಟಿಗಳ ತೀರಬೇಕಿನ್ನ ಐ ಲವ್ ಯು ನಿನಗಾಗಿ ಓಡೋಡಿ ಈ ಜೀವ ಬಂದಿದೆ ಈ ತಂದ ಮನ
ಮನಸ್ಸನ್ನು ಜೋಪಾನ ಮಾಡಿದೆ. ಐ ಲವ್ ಯು. ಶ್ರುತಿಯೊಳಗೆ ಕಲೆಯುವೆನ ಉಸಿರೊಳಗೆ ಬೆರೆಯುವೆನ ತನು ಮನವ ಮರೆಯುವೆನ ದೊರೆತಿರೆ ನಿನ್ನ ಪ್ರೀತಿಯು. ಶ್ರುತಿಯೊಳಗೆ ಕಲೆಯುವೆನ ಉಸಿರೊಳಗೆ ಬೆರೆಯುವೆನ ತನು ಮನವ ಮರೆಯುವೆನ ದೊರೆತಿರೆ ನಿನ್ನ ಪ್ರೀತಿಯು. ಪ್ರತಿ ನಿಮಿಷ ಹೊಸ ಹರುಷ, ಪ್ರತಿ ಕ್ಷಣವು ಹೊಸ ನೆನಪು, ಪ್ರತಿ ಕಣವೇ ತರುತ್ತಲಿದೆ ಪ್ರಿಯತಮೆ ನಿನ್ನ ಪ್ರೇಮವು. ಒಲವಿನ ಈ ಬಂಧ ಬೆಸೆದಿದೆ ನಿನ್ನ ನನ್ನನ್ನು. ತೀರದ ಆನಂದ ತುಂಬಲಿ ನಮ್ಮ ಬಾಳನ್ನು, ಸವಿಯೋಣ ಬಾಳ ಜೇನನು. I love you. I love you. ನಿನಗಾಗಿ ತುಡಿತಾಗಿ ಈ ಜೀವ ಸಾಗಿದೆ. ಎದೆಯಲ್ಲಿ ಮನೆಯೊಂದು ಒಲವಿಂದ ತಂದಿದೆ. ನನಗಾಗಿ ಬಲಿವಾರ ಒಲವಿಲ್ಲ ಎಂದಿದೆ. I love you. ನಿನಗಾಗಿ ಓಡೋಡಿ ಈ ಜೀವ ಬಂದಿದೆ. ಅನುರಾಗ ಹೂವಾಗಿ ಮಧುವನ್ನು ತಂದಿದೆ. ನೀ ತಂದ ಮನಸ್ಸನ್ನು ಜೋಪಾನ ಮಾಡಿದೆ. I love you. I love you. I love you. I love you. ಸ್ವಪ್ನ ಆಗ್ಲೇ ಸ್ವಪ್ನ ಲೋಕಕ್ಕೆ ಹೊರಟೋದ್ಯಾ? ಹಲೋ, ಅಣ್ಣ ನಾನ್ ವಿಶಾಲಿ ಮಾತಾಡೋದು. ಏನ್ ವಿಶಾಲಿ? ಸ್ವಪ್ನನ ಅತ್ತೆನ ಶ್ರೀಪತಿ ಬೂತ್ ಬಂಗ್ಲೆಗೆ ಹೇಳ್ಕೊಂಡೋದ. ನಾನೀಗಲೇ ಬಂದೆ. ನಾಗರಾವ್ ಹಲ್ಲಿನಲ್ಲಿ ವಿಷ ಇದ್ರೆ ಈ ನಾಗರಾಜನ್ಗೆ ಮೈ ತುಂಬಾ ವಿಷ. ಇವರಿಬ್ರು ಸವಾಸ ಮಾಡಬೇಡ ಅಂತ ಬಡ್ಕೊಂಡೆ ನಾನು ಕೇಳ್ದೆ ನನ್ನ ಮಾತು. ಅನುಭವಿಸು. ಹೇಳಿ ಶ್ರೀಪತಿ, ಧೈರ್ಯ ಆದ್ರೆ ನನ್ ಕಟ್ಟು ಬಿಚ್ಚೋ. ಚಾಮುಂಡೇಶ್ವರಿ ಅವತಾರ ತೋರಿಸ್ತೀನಿ. ಬೆಟ್ಟಕ್ಕೋಗಿ ಅರ್ಚನೆ ಮಾಡಿಸಿದ್ರೆ ಚಾಮುಂಡೇಶ್ವರಿ ದರ್ಶನ ಇನ್ನೂ ಚೆನ್ನಾಗಾಗುತ್ತೆ. ನಾನು ಕಟ್ಟೋ ಚಟ್ಟದ ಮೇಲೆ ನೀನು ಮಲಗಿದ್ರೆ ನಿನ್ನ ಶವಾವತಾರನ ಕಣ್ತುಂಬ ನೋಡ್ತೀನಿ. ಚಟ್ಟ ಏನೋ ರೆಡಿ, ಆದ್ರೆ ಯಾರು ಅದ್ರ ಮೇಲೆ ಮಲಗ್ತಾರೆ ಅನ್ನೋದು ಈಗ ಗೊತ್ತಾಗುತ್ತೆ. ಪ್ರೇಮ್ ಸಾಗರ್, ಎಕ್ಸಾಕ್ಟ್ಲಿ. ಭುವನೇಶ್ವರಿ ಮತ್ತು ಸ್ವಪ್ನಾಗೆ ಪ್ರೇಮ್ ಸಾಗರ್, ನಾಗರಾಜ್ ಮತ್ತು ಶ್ರೀಪತಿಗೆ ರೋಲ್ ಕಾಲ್ ರಾಮಕೃಷ್ಣ. ಭುವನ, ಒಬ್ಬ ಬಡ ಹುಡುಗನಿಗೆ ನಾನು ಫಾರಿನ್ ಹೋಗೋದಕ್ಕೆ 1 ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದೆ ಅಂತ ಮನೆಯಲ್ಲಿ ದೊಡ್ಡ ಕುರುಕ್ಷೇತ್ರನೆ ಮಾಡಿ ನಾನು ಮನೆಯಿಂದ ಆಚೆ ಹೋಗುವಾಗ ಮಾಡ್ಬಿಟ್ಟೆ. ಆ ಧನ ಸಹಾಯ ಪಡೆದ ಅನಾಥ ಬೇರೆ ಯಾರು ಅಲ್ಲ, ಇದೇ ಪ್ರೇಮ್ ಸಾಗರ್. ಈ ರೀತಿ ರೌಡಿ ವೇಷ ಹಾಕೋ ಕಾರಣ? ನಿನ್ನನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ನಾನು ಅಮೆರಿಕಾದಿಂದ ಬಂದೆ. ನಿಮ್ಮ ಕುಟುಂಬದ ಬಗ್ಗೆ ನನ್ನ ಸ್ನೇಹಿತ ದೇವರಾಜನ್ ವಿಚಾರಿಸಿದೆ. ನಿಮ್ಮ ಮನೆ ಸೊಸೆ ವಿಶಾಲಿ ಮತ್ತು ಅಳಿಯ ರಮೇಶ್ ಇಬ್ರು ನಮ್ಮ ಮೇಷ್ಟ್ರ ಮಕ್ಕಳು ಅಂತ ತಿಳಿದಾಗ ನೇರವಾಗಿ ಮೇಷ್ಟ್ರ ಮನೆಗೆ ಹೋದ್ವಿ. ಸರ್ಪದ ಸಹವಾಸನ ಆದ್ರೂ ಸಂತೋಷದಿಂದ ಮಾಡಬಹುದು, ಆದ್ರೆ ಆ ಭುವನೇಶ್ವರಿ ಸಂಬಂಧ ಸೊತ್ರು ಮಾಡ್ಬೇಡಪ್ಪ. ನನ್ ಕರಳನ್ನ ಕತ್ತರಿಸ್ಕೊಂಡು ಹುಟ್ಟಿರೋ ನನ್ನ ಕಂದ ಮಗಳು ಹಗಲು ರಾತ್ರಿಯಲ್ಲಿ ಕಷ್ಟ ಅನುಭವಿಸ್ತಿದ್ದಾರಪ್ಪ. ತಾನ್ ಜೋರ್ ಮಾಡಿದ್ರೆ ಆ ಮನೆ ಸೊಸೆಯಾಗಿರೋ ತನ್ನ ತಂಗಿ ವಿಶಾಲಿ ಜೀವಕ್ಕೆ ಎಲ್ಲಿ ಆಪತ್ ಬರುತ್ತೋ ಅಂತ ಕಣ್ಸಾಗ್ ಹುಟ್ಟಿರೋ ನನ್ನ ಮಗ ರಮೇಶ ಅತ್ತೆ ಮುಂದೆ ಕೈ ಕಟ್ಟಿ ತಲೆ ತಗ್ಗಿಸಿ ಹೇಡಿಯಾಗಿ ಬದುಕ್ತಿದ್ದಾರಪ್ಪ. ಮೇಷ್ಟ್ರೆ, ಸಮಾಧಾನ ಮಾಡ್ಕೊಳ್ಳಿ. ನಾವಿಬ್ರು ಸೇರಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀವಿ ಅಲ್ವೋ? ಇಂಡಿಯಾದಲ್ಲಿ ವರದಕ್ಷಿಣೆ ನಿಷೇಧ ಅಂತ ಕಾನೂನು ಇದೆಯಲ್ಲೋ, ಪೊಲೀಸ್ ಆಗಿ ನೀನೇನು ಮಾಡಕ್ಕಾಗಲ್ವಾ? ಕಂಪ್ಲೇಂಟ್ ಕೊಟ್ರೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಕ್ಕೆ ಅಷ್ಟೇ ನಮ್ಮ ಅಧಿಕಾರ ಸೀಮಿತ. ಶಿ ಇಸ್ ಅ ವೆರಿ ಇನ್ಫ್ಲೂಯೆನ್ಷಿಯಲ್ ಲೇಡಿ. ಈ ಭುವನೇಶ್ವರಿ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ರಿಯಲ್ ಡೆವಲ್ ಅಂದ್ರೆ ಅವಳೆ. ಹಾಗಾದ್ರೆ 3 ಕೆಲಸ ಆಗ್ಬೇಕು. ಒಂದು, ಆ ಭುವನೇಶ್ವರಿಗೆ ಬುದ್ಧಿ ಕಲಿಸಿ ರಮೇಶ್ ಮತ್ತು ವಿಶಾಲಿ ಜೀವನ ಸುಖವಾಗಿರುವಂತೆ ಮಾಡಬೇಕು. 2, ನನಗೆ 1 ಲಕ್ಷ ರೂಪಾಯಿ ಕೊಟ್ಟ ಕಾರಣಕ್ಕೆ ಬೇರೆ ಬೇರೆಯಾದ ಭುವನೇಶ್ವರಿ ಮತ್ತು ಅವಳ ಗಂಡನ್ನ ಒಂದು ಮಾಡಬೇಕು. 3ನೇದು, ಭುವನೇಶ್ವರಿ ಮಗಳು ಸ್ವಪ್ನಾಗೆ ಮುಗ್ದಾರ ಹಾಕ್ಬೇಕು. ಏನಾದ್ರೂ ಐಡಿಯಾ ಕೊಡ್ತೀಯಾ? ಮುಳ್ಳನ್ನ ಮುಳ್ಳಿಂದ ತೆಗೆಯೋ ಸೂತ್ರನೇ ಕರೆಕ್ಟ್.
ನೀನ್ ಸ್ವಲ್ಪ ಗೆಟಪ್ ಚೇಂಜ್ ಮಾಡ್ಕೊಂಡ್ರೆ ನಮ್ ಜೈಲಿನಲ್ಲಿರೋ ರೋಲ್ ಕಾಲ್ ರಾಮಕೃಷ್ಣ ತದ್ರೂಪಿ ನೀನೆ. ಆ ರೀತಿ ರೋಲ್ ಕಾಲ್ ರಾಮಕೃಷ್ಣನ ಅವತಾರ ಆಯ್ತು. ಇಡೀ ನಿಮ್ಮ ಕುಟುಂಬನ ಒಂದು ಹದಕ್ಕೆ ತಂದು ನಮ್ಮ ಮೇಷ್ಟ್ರಿಗೆ ಗುರುಕಾಣಿಕೆ ಅರ್ಪಿಸಿದ ತೃಪ್ತಿ ನಂಗೆ ಸಿಕ್ತು. ಆದ್ರೆ ನಿಮ್ಮಿಬ್ಬರನ್ನು ಬದಲಾಯಿಸೋಕೆ ಯಾವ ಅವತಾರ ಹಚ್ಚಬೇಕು ಅಂತ ಅನ್ಕೊಂಡಿದ್ದೆ. ಅಷ್ಟ್ರಲ್ಲಿ ನೀನ್ ನನ್ ಬಲೆಗೆ ಬಿದ್ದೆ. ಹೇಗಿದೆ ಈ ಶ್ರೀಪತಿ ಮಾಸ್ಟರ್ ಪ್ಲಾನ್? ಹೊಡೆದ್ರು ಅದೃಷ್ಟ ಅಂದ್ರೆ ಹೀಗ್ ಹೊಡಿಬೇಕು. ಕರ್ನಾಟಕದಲ್ಲಿರೋ ಭುವನೇಶ್ವರಿ ಆಸ್ತಿನ ಮಾರಿ ಅಮೆರಿಕಾದಲ್ಲಿರೋ ಪ್ರೇಮ್ ಸಾಗರ್ ಆಸ್ತಿಗೆ ಇದನ್ನ ಸೇರಿಸಿ ಗಬ್ಸ ಮಾಡೋಣ. ಏನಂತೀರ ನಾಗರಾಜ? ಆಸ್ತಿನ ಬೇಕಾರೆ ಇಬ್ರು ಹಂಚ್ಕೊಳ್ಳೋಣ. ಹಾ. ಸ್ವಪ್ನ ಮಾತ್ರ ನನ್ಗೆ. ಎತ್ತಾಕೋ. ನಮಸ್ತೆ. ಏನ್ ಸಾಕಮ್ಮ? ಏನ ಆ ಕಣ್ ಬಾಯ್ ಬಿಟ್ಟು ನೋಡ್ತಿದೀಯಾ? ನಾನ್ ಕಣೆ ನಿನ್ ಮಾವ. ಗೊತ್ತಾಯ್ತು ಹೇಳು. ಎಲ್ಲಿ ನಾನ್ ಸೌತಿನ್ ಕರ್ಕೊಂಡ್ ಬರ್ಲಿಲ್ವಾ? ಸೌತಿ ಅದೇ ಆ ಬಂಗೇಲಿದ್ದಾಳಲ್ಲ ಅವಳು. ಏನಾಗೈತೆ ನಿಂಗೆ? ತಲೆಗೆಲ್ಲ ಕೆಟ್ಟೈತೇನೆ? ನೇರ ಜೇನಿಂದ ಬರ್ತಾ ಇದ್ದೀನಿ, ಸೌತಿ ಗಿವತಿ ಅಂತ ಬಗಳ್ತಿದ್ಯಲ್ಲೇ. ಜೇನಿಂದ ಬತ್ತಿದ ಹಾಗೆ ತಾಳಿ ಕಟ್ಟು ಅಲ್ಲಿ ಗಂಟ ಸೊಂಟದಾಗ ಇಟ್ಕೋತೀನಿ ಅಂತ ಹೇಳಿದ್ದೆಲ್ಲ ಮರ್ತ್ಬಿಟ್ಟ. ಹಂಗಾರೆ ಇಲ್ಲಿ ಗಂಟ ಇದ್ದ ರೋಲ್ ಕಲ್ ಮಾವ ಯಾರು? ಅದೆಲ್ಲ ದೊಡ್ಡ ಕತೆ ಐತೆ, ಹೇಳ್ತಾ ಕುಂತ್ರೆ ಆಗಕ್ಕಿಲ್ಲ. ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟೈತೆ. ಏ ಅದೇನ್ ಸಸ್ಪೆನ್ಸ್ ಅಲ್ಲಿ ಇಡ್ತಿರೋ? ಬೇಗ ಬಗಡ್ರೋ ಬಿಗ್ನಾಸಿಗಳ. ಗುರು, ಭುವನೇಶ್ವರಿ ಸ್ವಪ್ನನ ಮ್ಯಾನೇಜರ್ ನಾಗರಾಜ ಹಿಡ್ಕೊಂಡು ಹೊಂಟೋಗವನೆ. ಊರಾಚರೋ ಬೂತ್ ಬಂಗ್ಲೆಲಿ ಕೂಡಾಕಿಟ್ಟಿದ್ದಾನೆ. ಹಂಗ ಮಾವ ಮಾವ, ಆ ರೋಲ್ ಕಾಲು ಬೋ ಒಳ್ಳೆಯವನು. ನೀನೇ ಅವನು ಅನ್ಕೊಂಡು ಅವನ್ ಮೈ ಮೇಲೆಲ್ಲ ಬಿದ್ದಾಗ ಬೆಂಕಿ ಮುಟ್ಟಂಗ್ ದೂರ ಹಾರ್ತಿದ್ದ. ಇಟ್ಟುವಾಗ್ಲು ಹೂ ಅಂತೀನಿ. ಅವನಿಗೆ ಡೇಂಜರ್ ಅಲ್ಲ ಅವನಂತೆ. ಹಸಿ ನೀನ್ ಕೈವರ್ಸಿ ತೋರಿಸಿ ಕಾಪಾಡು ಮತ್ತೆ. ಪ್ರೇಮ್ ಸಾಗರ್, ಒಳ್ಳೆ ಮಾತಲ್ಲಿ ಪತ್ರಕ್ಕೆ ಸಹಿ ಹಾಕು. ಇಲ್ಲ ಅಂದ್ರೆ ಬಾಂಬ್ ಹಾಕ್ಬಿಟ್ಟು ಎಲ್ಲಾರನ್ನೂ ಇಲ್ಲೇ ಸಮಾಧಿ ಮಾಡ್ಬಿಡ್ತೀನಿ. ನಿಜವಾದ ಪ್ರೇಮ್ ಸಾಗರ್ ಅವನಲ್ವೋ? ನಾನು. ಯಾಕೋ ಮಾವ ತಿರುಪತಿ ತಿಮ್ಮಪ್ಪನ ಹಾಗೆ ಶಿಲೆಯಾಗಿ ನಿಂತ್ಬಿಟ್ಟೆ? ಆ? ನೀನಾ? ನಾನೇ ಕಣೋ ಪ್ರೇಮ್ ಸಾಗರ್ ಬೆಪ್ಪ ನನ್ನ ಮಗನೇ. ಆ ಪೇಪರ್ಸ್ ಕೊಡು, ಸಹಿ ಹಾಕ್ತೀನಿ. ಅವ್ರನ್ನೆಲ್ಲ ಬಿಟ್ಬಿಡು ಪಾಪ, ಬದುಕಳ್ಳಿ. ಏಯ್, ಇದಾಗ್ರೋ. ಇದೇನಪ್ಪ ನನ್ ಕಟ್ಟ ಹಾಕು ಅಂತ ಅವ್ರು ಹೇಳಿದ್ರೆ ಅವನ್ನೇ ಕಟ್ಟಾಕ್ಬಿಟ್ರು ನಮ್ಮ ಹುಡುಗರು. ಇದು ಒಂದ್ ರೀತಿ ಮಜವಾಗೈತೆ. ಮಜಾ ಅಲ್ಲ ರೋಲ್ ಕಾಲ್, ಸಜಾ. ನೀನು ಇಮಿಡಿಯೇಟ್ ಆಗಿ ನಿಮ್ಮನ್ನ ಅರೆಸ್ಟ್ ಮಾಡ್ಬೋದು, ಆದ್ರೆ ಬಂದಿರೋ ಜನಕ್ಕೆ ಮೋಸ ಆಗುತ್ತೆ. ಅದಕ್ಕೆ ನನ್ನ ಕೈ ಚಲ್ಕ ಸ್ವಲ್ಪ ತೋರಿಸಿ ಆಮೇಲೆ ನನ್ನ ಡ್ಯೂಟಿ ನಾನು ಮಾಡ್ತೀನಿ ಬ್ರದರ್.
ಈ ನನ್ನ ಮಗ ನಾಗನ್ ಮಾತ್ರ ಬಿಡ್ಬೇಡಿ. ಭುವನೇಶ್ವರಿ ಮನೇಲಿ ಗುಳ್ಳಿನರಿ ಇದ್ಕೊಂಡಂಗ್ ಇದ್ಕೊಂಡು ಅವ್ರ ಆಸ್ತಿನೆಲ್ಲ ಲಪ್ಟಾಯಿಸ್ಬಿಡೋಣ ಅಂತ ನನ್ಗೆ ಐಡಿಯಾ ಕೊಟ್ಟಿದ್ದೆ ಈ ನನ್ ಮಗ ಸರ್. ಯೋ ಏನ ಯಾರು ರೀಲ್ ಬಿಡ್ತಾ ಇದ್ಯಾ? ನೀನೇ ಅಲ್ವೇನ ಹೇಳ್ಕೊಟ್ಟಿದ್ದು ಭುವನೇಶ್ವರಿ ಆಸ್ತಿನೆಲ್ಲ ಉಳಿಸ್ಮಾಡೋಣ ಅಂತ? ಮಡಗ್ದಾದ್ರೆ 32 ಸಾರಿ ಸರ್. ರಾಮಕೃಷ್ಣ, ಈ ಫೈಟಿಗೆ ರೋಲ್ ಕಾಲ್ ಇಲ್ಲ ತಾನೆ? ಪಕ್ಕದಲ್ಲಿ ಪೊಲೀಸ್ನವ್ರು ನಿಂತ್ಕೊಂಡವ್ರೆ. ಥ್ಯಾಂಕ್ ಯು ದೇವ್, ನಾನೇನ್ ಬರ್ತೀನಿ. ಪ್ರೇಮ್ ಸಾಗರ್, ನೀವು ಹೊರಟೋದ್ರೆ ನಿಮ್ಮಿಂದ ಕೆಟ್ಟಿರೋ ನನ್ನ ಮಗಳ ಗತಿ? ನಾನು ನಿಮ್ ಮಗಳನ್ನ ಕೆಡ್ಸಿದ್ನಾ? ಅಂದ್ರೆ ನಿಶ್ಚಿತಾರ್ಥದ ದಿನ ನೀವು ಅವಳನ್ನ ಕೆಡಿಸ್ಲಿಲ್ವಾ? ಇಲ್ಲ, ಆವತ್ತೇನ್ ನಡೀತು ಅಂದ್ರೆ ಆ ಕೆಲ್ಸಕ್ಕೆ ಡಾಕ್ಟರ್ ಸಹಾಯನೂ ಇತ್ತು. ನಾವ್ ಆ ರೀತಿ ನಾಟಕ ಆಡಿದ್ವಿ. ಹಾಗಾದ್ರೆ ನನ್ನ ಮಗಳ ಕೈ ಹಿಡಿದು ಕನ್ಯಾ ಸರಿ ಬಿಡಿಸಪ್ಪ ಪ್ಲೀಸ್. ಮಾವ್ ಓ ತೀರಮ್ಮ, ನಿನ್ ಮಗಳ ಆಯ್ತಾ? ಮಾವ ತಗೋತಾಳಿನ ಕಟ್ಟು ಕುತ್ತಿಗೆಗೆ. ವಸಿ ತಡ್ಕೋ, ನಿಂತ ಜಾಗದಲ್ಲಿ ತಾಳಿ ಕಟ್ಟು ಅಂದ್ರೆ ಹೆಂಗೆ? ಥತ್ತೇರಿ ಇಸ್ಕಿ ಗರಂ ಮಸಾಲ. ಯಾವಾಗ ಕೇಳಿದ್ರು ನೀನ್ ಹೀಗೆ ಹೇಳ್ತೀಯ. ಇಷ್ಟು ದಿನ ನಿನ್ ಜೈಲಲ್ಲಿದ್ದೆ, ಇವತ್ ನಾನು ನಿನ್ ಬಿಡ್ತೀನಾ? ಅಮ್ಮ ಸಾಕಮ್ಮ, ಇಬ್ಬರಿಗೂ ನಾನೇ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಇರು. ಏನು ಅಂದ್ರೆ ಹೌದೌದು,